ಸನ್ಮಾನ್ಯ ಶಿವಮೊಗ್ಗ ನಗರ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದಂತ ಶ್ರೀ ಚನ್ನಬಸಪ್ಪ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ಹೊತ್ತಿಗೆ ನೀಡುವ ಮೂಲಕ ಸುಸ್ವಾಗತವನ್ನು ಕೊಡ್ತೇನೆ. ಈ ಒಂದು ಸಭೆಗೆ ನಮ್ಮ ವಿಧಾನ ಪರಿಷತ್ನ ಸನ್ಮಾನ್ಯ ಮೇಡಮ್ ಎಲ್ಲ ಶ್ರೀಮತಿ ಬಲ್ಕೀಶ್ ಬಾನು ಮೇಡಮ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಈ ಕಿರುಹೊತ್ತಿಗೆ ಮೂಲಕ ಸುಸ್ವಾಗತವನ್ನು ಕೊಡ್ತಾರೆ. ಸಾಂಕೇತಿಕವಾಗಿ ಸಲಹೆ ಸೂಚನೆಗಳನ್ನ ನೀಡಲು ಆಗಮಿಸಿದ ದಂತ ಜೋಲ್ಮಾನಗಳಿಂದ 3,63,70,000 ವಸೂಲಾಗಿರುತ್ತದೆ. ಬ್ಯಾಂಕಿನ ಬಡ್ಡಿಯಿಂದ 58,24,000 ವಸೂಲಾಗಿರುತ್ತದೆ. ತಂತ್ರಜ್ಞಾನ ಶುಲ್ಕ ಪ್ರವೇಶ ಶುಲ್ಕ ಇದರಿಂದ 2,11,000 ವಸೂಲಾಗಿರುತ್ತದೆ. ಆನ್ಗೋಯಿಂಗ್ ಅಲ್ಲಿದೆ MRF ಮತ್ತು ಇತರ ಚಕ್ರ ಹೋಗಬೇಕಂತ ಅದರಲ್ಲಿ ಯಾವುದು ಕೂಡ ರಿಲೀಸ್ ಏನಿದೆ ಸರ್. ಅಮೃತ್ ಯೋಜನೆ ಬೇರೆ ಬೇರೆ ಯಾವ್ದು ಯೋಜನೆ ಇದ್ರೆ ಯಾವ್ದು ಬಂದಿಲ್ಲ, ದುಡ್ಡು ಯಾವುದು ಬಂದಿಲ್ಲ, ಬಟ್ ಎಲ್ಲರೂ ಕೂಡ ಪೇಪರ್ ಗಳಲ್ಲಿ ಸ್ಯಾಂಕ್ಷನ್ ಆಗಿದೆ. ಬಟ್ ಅದು ಮುಂದೆ ಬಿಲ್ ರೈಸ್ ಮಾಡಿ ಕೆಲಸ ಕಾಮಗಾರಿ ಆರಂಭವಾಗಿ ಬಿಲ್ ರೈಸ್ ಮಾಡಿದಾಗ ಅದು ಅಮೃತ್ ಯೋಜನೆ 2 ಅಡಿಯಲ್ಲಿ ನಮಗೆ 2 ಕೋಟಿ 3 ಕೋಟಿ ದುಡ್ಡನ್ನು ಹಾಕೊಂಡಿದೆ. ಆದ್ರೆ ಯಾವುದೇ ಇಲ್ಲಿ ಅನುಷ್ಠಾನ ಬದಲಿಯಲ್ಲಿ ಆಶ್ಚರ್ಯ ಅನ್ಸುತ್ತೆ ಸರ್. ಫಂಡೇ ಬದಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಬಜೆಟ್ ಅಲ್ಲಿ ತಾವು ಕೇಳಿದ್ದು ವಾಸ್ತವಿಕತ ಸ್ವೀಕೃತಿ ಬಗ್ಗೆ ಕೇಳಿದ್ದೀನಿ. ವಾಸ್ತವಿಕತ ಸ್ವೀಕೃತಿ ಅನುದಾನದ ಹಣದ ಬಗ್ಗೆ ನಾವು ತಿಳಿಸಿದ್ದೀವಿ. ಬಗ್ಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಅನ್ನೋ ಯೋಜನೆಯಲ್ಲಿ 120 ಕೋಟಿ ಅನುದಾನ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸ್ಯಾಂಕ್ಷನ್ ಆಗಿದೆ. ಲೈಕ್ ಎಲ್ಲ ಮಹಾನಗರ ಪಾಲಿಕೆಗೂ ಸೇಮ್ ಅನುದಾನ ಸ್ಯಾಂಕ್ಷನ್ ಆಗಿದೆ. ನಾನು ಡೀಟೇಲ್ ಹೇಳ್ಬಿಡ್ತೀನಿ ಅದ್ರ ಬಗ್ಗೆ. 1,200 ಕೋಟಿ ಅಲ್ಲ, 10 × 200 2,000 ಕೋಟಿ. 2,000 ಕೋಟಿನ 10 ಮಹಾನಗರ ಪಾಲಿಕೆಗೆ ರಿಲೀಸ್ ಆಗುತ್ತೆ ಅಂತ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ದು ನಿಜ. ಅದು ಸರಾಸರಿ 200 ಕೋಟಿ ಒಂದು ಮಹಾನಗರ ಪಾಲಿಕೆಗೆ ಅಂತ ಬಂದಿರುವಂತದ್ದು ನಿಜ. ಆದ್ರೆ 200 ಕೋಟಿ ಯಾವುದು ಕೂಡ ನಮಗೆ ದುಡ್ಡು ಬಂದಿಲ್ಲ. ಆ 200 ಕೋಟಿ ಯಾವುದು, ಹೇಗೆ ಬ್ರೇಕಪ್ ಸಿಕ್ತು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಂಬರ್ 1, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಅನ್ನೋ ಯೋಜನೆಯಲ್ಲಿ ಸುಮಾರು 120 ಕೋಟಿ ಅಲೋಕೇಶನ್ ಮಾಡ್ಕೊಂಡಿದ್ದಾರೆ. ಆ 120 ಕೋಟಿನಲ್ಲಿ ಒಂದು 20 ಕೋಟಿ ಟೆಂಡರ್ ಕರೆಯೋಗಿಲ್ಲ, ಅಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಪೆಂಡಿಂಗ್ ಇರ್ತಾರೆ. ಒಂದು 100 ಕೋಟಿ ರೂಪಾಯಿ ಅಪ್ರಾಕ್ಸಿಮೇಟ್ ಟೆಂಡರ್ ನ UD ಇಂದ ಕರೆದಿದ್ದಾರೆ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಕರೆದಿದ್ದಾರೆ. ಅದು ಟೆಂಡರ್ ಎವ್ಯಾಲ್ಯೂಯೇಷನ್ ಹಂತದಲ್ಲಿದೆ. ಅದು ಕಾರ್ಯಾದೇಶ ನೀಡಿ ಒಂದು ಅಪ್ರಾಕ್ಸಿಮೇಟ್ ಆಗಿ 1 ತಿಂಗಳು ಆಗಬಹುದು. 1 ತಿಂಗಳಾದ್ಮೇಲೆ ಸಮಗ್ರವಾಗಿ ಏನು ಈ ಕಳೆದ 1.5 ವರ್ಷದಲ್ಲಿ ಪ್ಲಾನ್ ಮಾಡಿದ್ರು ಆ ಕಾರ್ಯಕ್ರಮವನ್ನು ತೆಗೆದುಕೊಳ್ತಾರೆ. ಬಿಲ್ ರೈಸ್ ಆದಾಗ, ಉದಾಹರಣೆಗೆ 1 ತಿಂಗಳಿಗೆ 2 ಕೋಟಿ 3 ಕೋಟಿ ಬಿಲ್ ರೈಸ್ ಆದಾಗ ಆ ಬಿಲ್ ಗೌರ್ಮೆಂಟ್ ಹೋಗುತ್ತೆ. ಆ ಗೌರ್ಮೆಂಟ್ FD ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಗೆ ಪೇಮೆಂಟ್ ಆಗುತ್ತೆ. ಅದು 120 ಕೋಟಿ ಅದು ಆ ತರದ್ದು. ಆಮೇಲೆ 2ನೇದು ಬಂದ್ಬಿಟ್ಟು NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಹಲವಾರು ದಂಡ ಮೊತ್ತವನ್ನ ವಸೂಲು ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ. ಆಗ ಅದ್ರಲ್ಲಿ ಅಲೋಕೇಶನ್ ಬಂದ್ಬಿಟ್ಟು 40 ಕೋಟಿ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಬಂದಿದೆ. 40 ಕೋಟಿ ರೂಪಾಯಿ ನಮಗ್ ಬಂದಿಲ್ಲ. KUIDFC ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅವ್ರಿಗೆ ಬಂದಿದೆ. ಅವರು ಒಂದು DPR ಮಾಡಿದ್ದಾರೆ. ಆ ಒಂದು 40 ಕೋಟಿನ ಎಕ್ಸ್ಕ್ಲೂಸಿವ್ ಆಗಿ STP ಪ್ಲಾಂಟ್ಗಳ ರಿಪೇರಿ, ಮಿಸ್ಸಿಂಗ್ UGV ಲಿಂಕ್ಗಳ ರಿಪೇರಿ, ಮತ್ತೆ ಎಲ್ಲರಿಗೆ ಬಂದ್ಬಿಟ್ಟು ಕೊಳಚೆ ನೀರು ಬಂದ್ಬಿಟ್ಟು ತ್ಯಾಜ್ಯ ನೀರು ಬಂದ್ಬಿಟ್ಟು ಹೊಳೆಗಳಿಗೆ ನದಿಗಳಿಗೆ ಹರಿತಾ ಇತ್ತು. ಅದನ್ನ ಇಂಟರ್ಸೆಪ್ಷನ್ ಅಂಡ್ ಡೈವರ್ಷನ್ ಆಕ್ಟಿವಿಟಿ ಅಂತ IND ಆಕ್ಟಿವಿಟಿ, ಅದಕ್ಕೋಸ್ಕರ ಅವರು DPR ಮಾಡಿ ಔಟ್ ಟೆಂಡರ್ ಕರ್ಕೊಂಡಿದ್ದಾರೆ. ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಅದು 15 ದಿನ ಕೆಲಸ ಆರಂಭ ಆಗುತ್ತೆ. ಅದು 40 ಕೋಟಿ ಲೆಕ್ಕ. ಆ ಒಂದು ಟೆಂಡರ್ ಕರೆದಿರೋದು ಕೂಡ ಬೆಂಗಳೂರು KUIDFC, ದುಡ್ಡು ಪೇಮೆಂಟ್ ಮಾಡೋದು, ವರ್ಕ್ ಅನುಷ್ಠಾನ ಮಾಡೋದು ಕೂಡ ಅವರು. ಬಟ್ ಮಹಾನಗರ ಪಾಲಿಕೆ ವ್ಯಾಪ್ತಿ ಕೆಲಸ ನಡೆಯೋದ್ರಿಂದ ಮಹಾನಗರ ಪಾಲಿಕೆ ತಗೊಂಡಿದ್ದಾರೆ. ಸೊ ಇದೊಂದು 120 ಕೋಟಿ, ಅದೊಂದು 40 ಕೋಟಿ, 120, 40, 160 ಕೋಟಿ ಆಯ್ತು ಲೆಕ್ಕ. ಅದಾದ್ಮೇಲೆ 25 ಕೋಟಿ ವೆಚ್ಚದಲ್ಲಿ 5 ಮಹಾನಗರ ಪಾಲಿಕೆ ವ್ಯಾಪ್ತಿ, 4 ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕೆರೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ತಗೊಂಡಿದ್ದಾರೆ. ಅದು ಕೂಡ KUIDFC ಇಂದ DPR ಮಾಡ್ತಾ ಇದ್ದಾರೆ ಬೆಂಗಳೂರಿನಿಂದ. ಸೊ ಅದರಲ್ಲಿ ಅವರು ಒಂದು ನದಿಲೆ ಕೆರೆ, ಮತ್ತೊಂದು ತ್ಯಾವಚೆಟ್ಟಳ್ಳಿ ಕೆರೆ, ಇನ್ನೊಂದು ಗೋಪಿಶೆಟ್ಟಿಕೊಪ್ಪ ಕೆರೆ, ಇನ್ನೊಂದು ಗೋವಿಂದಪುರ ಪುರ್ಲೆ ಕೆರೆ
ಬುರುಡೆಕೆರೆ 4 ಕೆರೆಗಳನ್ನ ಅಭಿವೃದ್ಧಿ ತಗೊಂಡಿದ್ದಾರೆ. ಅದು 25 ಕೋಟಿ ವೆಚ್ಚದಲ್ಲಿ ಅದು DPR ಹಂತದಲ್ಲಿದೆ. ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಸಿದ್ಧ ಮಾಡ್ತಾ ಇದ್ದಾರೆ, ಹೇಳ್ತೀನಿ ಸರ್. ಸಿದ್ಧ ಮಾಡ್ತಾ ಇದ್ದಾರೆ. ಅದು ಕೂಡ DPR ಹಂತದಲ್ಲಿ ಟೆಂಡರ್ ಅಂತ ಹೋಗಿಲ್ಲ. ಸೊ 120 ಕೋಟಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಬೆಂಗಳೂರಿಂದ UD ಕರೆದಿರುವಂತದ್ದು, 40 ಕೋಟಿ NGT ನಲ್ಲಿ ಕರೆದಿರುವಂತದ್ದು 120 ಪ್ಲಸ್ 40 160 ಪ್ಲಸ್ ಇದೊಂದು 25 185. ಇದಲ್ಲದೆ ಪಾರ್ಕ್ಗಳ ಡೆವಲಪ್ಮೆಂಟ್ ಅಂತ 5 ಕೋಟಿ ರೂಪಾಯಿಗಳು ಮಾಡಿದ್ದಾರೆ. 5 ಕೋಟಿ ಅಲ್ಲ, 5 ಕೋಟಿ ಅಮೃತ್ 2 ಅಥವಾ ಪಾರ್ಕ್ ಡೆವಲಪ್ಮೆಂಟ್. ಆ 5 ಕೋಟಿ ಯೋಜನೆಯಲ್ಲಿ ಆಲ್ ಹರಿಂಗ್ ಪಾರ್ಕ್ ಅಂತ ಒಂದು, ನಾಗರಕಟ್ಟೆ ಪಾರ್ಕ್ ಅಂತ ಒಂದು, ಮತ್ತೆ ಮೂರನೇ ಪಾರ್ಕ್ ಯಾವುದು? ಗೋಪಾಲ ಪಾರ್ಕ್. ಇನ್ನೊಂದು 4 ಪಾರ್ಕ್, ಅಪೂರ್ವ ಬಡಾವಣೆ ಪಾರ್ಕ್. ಸೊ ಈ 4 ಪಾರ್ಕ್ ಡೆವಲಪ್ಮೆಂಟ್ ಅದು ಕೂಡ ಆಕ್ಚುಲಿ ಟೆಂಡರ್ ನಾವು ಕರೆದಿದ್ದೀವಿ. ಬಟ್ ಅದನ್ನ ಬೆಂಗಳೂರು DMA ಕಳಿಸ್ಕೊಟ್ಬಿಟ್ಟು ಅಲ್ಲಿ ಅಪ್ರೂವಲ್ ತಗೊಂಡು ವರ್ಕ್ ಆರ್ಡರ್ ಕೊಟ್ಟು ಪೇಮೆಂಟ್ ಕೂಡ ಅವ್ರು ಮಾಡ್ತಾರೆ. ಸೊ ಅದು ಪಾರ್ಕ್ ಡೆವಲಪ್ಮೆಂಟ್. ಸೊ 120 ಮಹಾತ್ಮ ನಗರ ವಿಕಾಸ ಯೋಜನೆ ಪ್ಲಸ್ 40 120 160 ಪ್ಲಸ್ ಇದೊಂದು 25 ಪ್ಲಸ್ 15. ಇದನ್ನ ಒಟ್ಟಾರೆ 200 ಕೋಟಿ ಅಂತ ಹೇಳೋದು. ಇದು ಮುಂದೆ ಆಗ್ಬೇಕಾಗಿರೋ ಕೆಲಸ. ಯಾವ ದುಡ್ಡು ಕೂಡ ನಮಗೆ ಬರೋದಿಲ್ಲ. ನೇರವಾಗಿ ಬೆಂಗಳೂರಿಂದ ಪೇಮೆಂಟ್ ಕಾಂಟ್ರಾಕ್ಟರ್ಗೆ ದಿನ ಬೇಸಿಸ್ ಆಗ್ತದೆ. ಟೆಂಡರ್ ಎಲ್ಲರೂ ಕೂಡ ಎಕ್ಸೆಪ್ಟ್ ಪಾರ್ಕ್ ಬಿಟ್ರೆ ಇದೆಲ್ಲ 5 ಕೋಟಿ ರೂಪಾಯಿ ಪಾರ್ಕ್ ಬಿಟ್ರೆ ಬೇಕಿದೆಲ್ಲ ಟೆಂಡರ್ಗಳನ್ನು ಕೂಡ ಬೆಂಗಳೂರು ನಿರ್ವಹಣೆ ಮಾಡಲಾಗ್ತದೆ. ಕೆಲವು ಇದ್ರ ಪ್ರಕಾರ DPR ಆಗ್ತಿದೆ, ಟೆಂಡರ್ ನೀವೇ ಕರೆಯೋದು. ಈಗ ಸೂಡಾದವರು ಕೆರೆಗಳ ಅಭಿವೃದ್ಧಿ ತಗೊಂಡಿದ್ದಾರೆ ಸರ್. ಅದೆಲ್ಲ ಮುಗಿದ್ಮೇಲೆ ಸರ್ ನಿರ್ವಹಣೆ ಯಾಕೆ ಬರುತ್ತೆ? ಸೂಡಾದಿಂದ ಒಟ್ಟು 53 ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡಬೇಕಂತ NOC ಕೇಳಿದ್ದಾರೆ. ಅದ್ರ ಪ್ರಕಾರ NOC ಕೊಟ್ಟಿದ್ದಾರೆ. ಒಂದ್ಸಾರಿ ಅವರು NOC ಆಧಾರದ ಮೇಲೆ ಅವರು ಅದನ್ನ ಡೆವಲಪ್ಮೆಂಟ್ ಮಾಡಿದ್ಮೇಲೆ ಅದನ್ನ ನಮ್ಗೆ ಹಸ್ತಾಂತರ ಮಾಡಿದ್ಮೇಲೆ ಅದನ್ನ ನಿರ್ವಹಣೆ ಮಾಡುವಂತ ಸಂಪೂರ್ಣ ಜವಾಬ್ದಾರಿ ಪಾಲಿಕೆಗೆ ಬರುತ್ತೆ. ಅದೊಂದು. ಎರಡನೇದಾಗಿ ಸೂಡಾದವರು ನಲ್ಲಿಲೆ ಕೆರೆಯನ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ DPR ಟೀಮು ಆ ಸೂಡಾ ಜೊತೆ ವರ್ಕೌಟ್ ಮಾಡ್ಕೊಳ್ತಾ ಇದೆ. ಆ ಒಂದು ಮಾಡ್ತಾ ಇರೋದು ಪ್ಲಸ್ ಇದು ಎರಡು ಕೂಡ ಓವರ್ಲ್ಯಾಪ್ ಆಗಬಾರ್ದು ಅಂದ್ಬಿಟ್ಟು ನಿರ್ಧಾರ ತೆಗೆದುಕೊಂಡು ಮಾಡ್ತಾರೆ. ಅದರಿಂದ ಸರ್ ಈ ಬಜೆಟ್ ಅಲ್ಲಿ ಅವರೇ ಕೆಲಸ ಮಾಡಿದ್ರು. ನಾವು ಇಲ್ಲಿ ಯಾಕಂದ್ರೆ ನಮ್ದು ಒಂದು ಕಾನ್ಸೆಪ್ಟ್ ಇದೆ ಸರ್, ಯಾವುದು ಪರಿಸರ ಸ್ವಚ್ಛ ಶಿವಮೊಗ್ಗ ಸುಂದರ ಪರಿಸರ ಅಂತ. ಸ್ವಚ್ಛ ಶಿವಮೊಗ್ಗ ಅಂದ್ರೆ ನಿಮಗೆ ಸ್ವಚ್ಛ ಶಿವಮೊಗ್ಗಕ್ಕೆ ಕ್ಲೀನಿನೆಸ್ ಬಗ್ಗೆ ನೀವು ಹೇಳಿದ್ರಿ. ಸ್ವಚ್ಛ ಭಾರತ್ ಅಡಿಯಲ್ಲಿ ಬರುತ್ತೆ, ಅದ್ರ ಪ್ರಕಾರ ಆಗ್ತಿದೆ. ಈ ಕೆರೆಗಳ ನಿರ್ವಹಣೆಗೆ ಪಾರ್ಕ್ಗಳ ನಿರ್ವಹಣೆ ಸರ್ ಸರಿಯಾಗಿ ಪಾರ್ಕ್ಗಳ ನಿರ್ವಹಣೆ ಆಗ್ತಿಲ್ಲ. ಅದಕ್ಕೆ ಬಜೆಟ್ ಕಮ್ಮಿ ಇದೆಯಾ? ಹೋದ್ಸತಿ ಎಷ್ಟು ಬಜೆಟ್ ಆಗಿತ್ತು, ಏನಾಯ್ತು, ಕೆರೆಗಳ ನಿರ್ವಹಣೆಗೆ ಎಷ್ಟು ಆಗ್ತಿರೋದು, ಎಲ್ಲಿಗೆ ಹೋಯ್ತು, ಇದೆಲ್ಲ ಮಾಹಿತಿ ಬೇಕಾಗುತ್ತೆ ಸರ್. ಆಮೇಲೆ ನವಲಕೆರೆ ನೀವು ಹೇಳಿದ್ರಿ, ನವಲಕೆರೆ ಆಲ್ರೆಡಿ KSA ಕೈಗಾರಿಕೆಯವರು ಡೆವಲಪ್ ಮಾಡ್ಬೇಕಾಗಿತ್ತು. ಆದ್ರೂ ನಗರ ಪಾಲಿಕೆಯವರು ನಾವೇ ಮಾಡ್ತೀವಿ ಅಂತ ಮುಂದೆ ಬೀಳ್ತಾ ಇದ್ದಾರೆ. ಇದ್ರ ಒಳಗೊಟ್ಟೆ ಏನು ಅಂತ ಜನರಿಗೆ ಪಬ್ಲಿಕ್ ಆಗಿ ತಾವು ಹೇಳ್ಬೇಕು, ಕಾರ್ಪೊರೇಷನ್. ಎರಡನೇದು ಏನು ಅಂತ ಹೇಳಿದ್ರೆ, ಈಗ ಕೆರೆಯಲ್ಲಿ 1 ಅಡಿ ನೀರು ನಿಲ್ದೇ ಇರೋಂಗೆ 12 ಅಡಿ ಆಳದಲ್ಲಿ 3 ಅಡಿ ವ್ಯಾಸದ ಪೈಪು ಕನೆಕ್ಟ್ ಮಾಡ್ಬಿಟ್ಟು ಚಾನಲ್ಗೆ ನೀರು ಬಿಟ್ಟಿದ್ದೀರ. ಇದಕ್ಕೆ ನೀರು ನಿಲ್ದೇ ಇರೋ ಮಾಡಿರೋ ಉದ್ದೇಶ ಏನು? ಅದು ಯಾವ ಹಣಕಾಸು ಇದ್ರೊಳಗೆ ಯೋಜನೆಯನ್ನ ಮಾಡಿದ್ದೀರಾ, ಯಾಕೆ ಮಾಡಿದ್ದೀರಾ, ಅದ್ರ ಉದ್ದೇಶ ಏನು ಅಂತ ಬಹಿರಂಗವಾಗಿ ಜನರಿಗೆ ಹೇಳಬೇಕು. ಎರಡನೇದು ಪಾರ್ಕ್ ನಲ್ಲಿ ಸರ್, ಪಾರ್ಕ್ ನ ಇಂಜಿನಿಯರ್ ಯಾರಾದ್ರೂ ದಯವಿಟ್ಟು ನನಗೆ ಉತ್ತರ ಕೊಡಿ. ಪಾರ್ಕ್ ಅಲ್ಲಿ ನೀವು ಡಿಮಿನೇಷನ್ ಬೇಕಾಗಿರೋದು ಅದನ್ನೆಲ್ಲ ಹಾಕಿರೋದು ಲಕ್ಷಗಟ್ಟಲೆ ಹೋಗುತ್ತೆ. ನಿಮ್ಗೆ 2 ಕೋಟ್ ಮಾಡ್ತೀನಿ ನಾನು. ದಯವಿಟ್ಟು ನಮ್ಮ ಹಳೆ ಜೈಲತ್ರ ಒಂದು ಪಾರ್ಕ್ ಅಲ್ಲಿ ತುಂಬಿದೀರಾ ಎಲ್ಲ ಡಿಮಿನೇಷನ್ ಮಾಡ್ಲಿ ಅಂತ. ತುಕ್ಕಿ ಹಿಡಿದು 3 ಅಡಿ ಗಿಡ ಬೆಳೆದಿದೆ. ಲಕ್ಷ್ಮೀ ಟಾಕೀಸ್ ಎದುರುಗಡೆ ಒಂದು ರೋಡ್ ಹೋಗುತ್ತೆ, ರೈಟ್ ಸೈಡ್ ಅಲ್ಲಿ ಅಲ್ಲಿ ಜಿಮ್ ತುಂಬಿದ್ದೀರಾ. ಯಾಕೆ ತುಂಬಿದ್ದೀರಾ ಸ್ವಾಮಿ? ಯಾಕೆ ತುಂಬಿದ್ದೀರಾ? ಯಾರನ್ನು ನೋಡುದು? 5.5 ಅಡಿ ಏನು ಗಿಡಗಳು ಬೆಳೆದಿದೆ, ತುಕ್ಕಿ ಹಿಡಿತಾ ಇದೆ. ಕಮ್ಮಿ ಅಂದ್ರು ಅದನ್ನು ಕೋಟ್ ಮಾಡಿದ್ರೆ, ಟೆಂಡರ್ ಮಾಡಿದ್ರೆ 5 ರಿಂದ 8 ಲಕ್ಷ ರೂಪಾಯಿ ಆಗುತ್ತೆ. ಆ ಜೈಲ್ ಹತ್ರ, ಹಳೆ ಜೈಲ್ ಹತ್ರ ಹೋಗ್ಬೇಡಿ. ಯಾರಿಗೆ ಉಪಯೋಗ? ಎದುರುಗಡೆ ಇದೆ, ಆ ಪಾರ್ಕ್ ಅಲ್ಲಿ ಹಾಕಿದ್ದಾರೆ. ಹಿಂಗೆ ಹುಡುಕ್ತೀರಿ, ಯಾರಿಗೆ ಫೀಡ್ ಮಾಡ್ತೀರಿ ನೀವು? ನಿಮ್ಗೊಂದು ಗೊತ್ತಾಗಿಲ್ವಾ? ಒಂದು ಸರ್ವೆ ಮಾಡಿ, ಯಾವ ಪಾರ್ಕ್ನಲ್ಲಿ ಎಲ್ಲಿ ಇದನ್ನ ಜಿಮ್ನೇಷಿಯಂ ಹಾಕಿದ್ರೆ ಯೂಸ್ ಆಗ್ಬಹುದು ಅಂತ ನೀವೇ ಉತ್ತರ ಕೊಡ್ಬೇಕದು. ಆ ಪಾರ್ಕ್ ಅಲ್ಲಿ ಹಾಕಿ ರಸ್ತೆ ಹಿಡಿತಾ ಇದೆ, ಒಬ್ರು ಒಳಗೋಗಲ್ಲ. ನಾನು 1.5 ಗಂಟೆ ಬೆಳಿಗ್ಗೆ ನಿಂತೆ ಯಾರಾದ್ರೂ ಬರ್ತಾರ ಅಂತ, ರೆಸಿಡೆನ್ಸ್ ಬರ್ತಾ ಇಲ್ಲ. 25 ಲಕ್ಷ ರೂಪಾಯಿ ಹತ್ರ ಅದನ್ನ ನೋಡಿದ್ರೆ, ಒಂದು ಅಪ್ರಾಕ್ಸಿಮೇಟ್ ಬಡ್ಜೆಟ್ ನೋಡಿದ್ರೆ 25 ಲಕ್ಷ ರೂಪಾಯಿ ಆಗುತ್ತೆ. ದಯವಿಟ್ಟು ಉತ್ತರ ಕೊಡಿ ಯಾರಾದ್ರೂ.
ಸರ್ ಇದಕ್ಕೆ ನನಗೆ ಫಸ್ಟ್ ಕಮಿಷನರ್ ಉತ್ತರ ಕೊಟ್ಬಿಟ್ಟು ಮುಂದಿನ ಚರ್ಚೆಗೆ ಹೋಗ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ನವಲೇಕೆರೆಯಲ್ಲಿ 3 ಅಡಿ ನೀರು ನಿಲ್ದೇ ಇರಂಗೆ ಚಾನಲ್ಗೆ ಕನೆಕ್ಟ್ ಮಾಡಿದ್ದೀರಾ ನೀವು. ಅದನ್ನ ಪಾಲಿಕೆಯವರೇ ಟೆಂಡರ್ ಮಾಡಿಬಿಟ್ಟು ಮಾಡಿದ್ದೀರಾ. ಇದನ್ನ ಯಾವ ಉದ್ದೇಶಕ್ಕೆ ಮಾಡಿದ್ದೀರಾ, ಏನು ಅದ್ರ ಮೂಲ ಉದ್ದೇಶ ಏನು ಅಂತ ತಿಳಿಸ್ಬೇಕಾದ್ರೆ. ಪಾಲಿಕೆಯಿಂದ ಮಾಡಿಲ್ಲ ಸರ್, ಪಾಲಿಕೆಯಿಂದ ಮಾಡಿರೋದು. ನವಿಲೆ ಕೆರೆಯನ್ನ ಕೆಸಿಎ ಸ್ಟೇಡಿಯಂ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಆಗಿರುವಂತ MOU ಅದು ಸುಮಾರು 20-30 ವರ್ಷಗಳಿಂದ ಆಗಿರಬಹುದು. ಅದರ ಬಗ್ಗೆ ನನಗೆ ಈಗಲೂ ಕೂಡ ಮಾಹಿತಿ ಇಲ್ಲ. ಆದ್ರೆ ಮಾನ್ಯರು ಹೇಳಿದಾಗೆ ನವಿಲೆ ಕೆರೆನ ಕೆಸಿಎ ಸ್ಟೇಡಿಯಂ ಅಭಿವೃದ್ಧಿ ಮಾಡಿಕೊಡ್ಬೇಕು ಅನ್ನೋ ವಿಷಯ ಇದ್ರೆ ನಾನು ಈ ಬಜೆಟ್ ಮೀಟಿಂಗ್ ಮುಗಿದ ತಕ್ಷಣನೇ ಆ ಸಂಬಂಧಪಟ್ಟಂತ ಡ್ರಾಫ್ಟ್ MOU ಏನು 20-30 ವರ್ಷಗಳಿಂದ ಏನಾಗಿದೆ ಅದನ್ನ ನಾನು ತೆಗೆದುಕೊಂಡು ತರಿಸಿ ನೋಡ್ಬಿಟ್ಟು ಚೆಕ್ ಮಾಡಿಕೊಂಡು ಅವರ ಬಾಧ್ಯತೆ ಇದ್ರೆ ಆ ಬಾಧ್ಯತೆಗೆ ಪಾಲಿಕೆ ಪರವಾಗಿ ಕೂಡ ನಾನು ಆಕ್ಷನ್ ತೆಗೆದುಕೊಳ್ಳೋದಂತೂ ನಿಜ. ಸೆಕೆಂಡ್ ಪಾಯಿಂಟ್, ನವಿಲೆ ಕೆರೆಗೆ ಮಳೆಗಾಲದಲ್ಲಿ ಒಂದು ಆ ಕಡೆಯಿಂದ ಬೇರೆ ಲೇಔಟ್ಗಳು ಈ ಕಡೆಯಿಂದ ಫ್ಲಡ್ ಆಗ್ಬಿಟ್ಟು ಆ ನೀರು ಬಂದ್ಬಿಟ್ಟು ಆ ಒಂದು KSCA ಸ್ಟೇಡಿಯಂ ನಲ್ಲಿ ನಿಂತ್ಕೊಳ್ಳುತ್ತೆ. ಆ ನೀರು ಬಂದು ನಿಂತ್ಕೊಳ್ಳೋದ್ರೆ ತ್ಯಾಜ್ಯ ನೀರು ಕೂಡ ಅದು ಅಲ್ಲಿಂದ ಬರ್ತಾ ಇದೆ ಅನ್ನೋದು ಒಂದು ಕಂಪ್ಲೇಂಟ್ ಇತ್ತು. ಆ ಕಂಪ್ಲೇಂಟ್ ಆಧಾರವಾಗಿ ಸುಮಾರು 3 ವರ್ಷಗಳ ಹಿಂದೆ ಒಂದು DPR ಮಾಡಿ ನಮ್ಮ ಇಂಜಿನಿಯರ್ಸ್ ಹೋದ ವರ್ಷ ಮಾಡಿಸಿದ್ರಮ್ಮ 2 years ಬಿಫೋರ್ ಅದಕ್ಕೆ ಬಂದ್ಬಿಟ್ಟು ಆ ನೀರನ್ನ ಡ್ರೈನ್ ಔಟ್ ಮಾಡೋದಕ್ಕೆ ಮಳೆಗಾಲ ಬಂದಾಗ ಮಾತ್ರ ಡ್ರೈನ್ ಔಟ್ ಮಾಡ್ಲಿಕ್ಕೆ ಆ ಒಂದು ನವಿಲೆ ಕೆರೆಗೆ ಅಬ್ಜೆಕ್ಷನ್ ಅಲ್ಲ, ಆ ಸ್ಟೇಡಿಯಂ ಒಳಗಡೆ ಹೋಗೋದು ಲೇಔಟ್ಗೆ ಬ್ಯಾಕ್ಲಾಶ್ ಆಗಬಾರ್ದು ಅಂತ ಕಾರ್ಯಕ್ರಮ 30 ಲಕ್ಷ ವೆಚ್ಚದಲ್ಲಿ ತೆಗೆದುಕೊಂಡಿರೋದು ನನ್ನ ಗಮನಕ್ಕಿದೆ. ಮೂರನೇದು, ನವಿಲೆ ಕೆರೆ ಅಭಿವೃದ್ಧಿ ವಿಷಯ ಬಂದಾಗ ಸೂಡಾದಿಂದ ಪ್ಲಸ್ ನಮ್ಮಿಂದ, ಬಟ್ ಈಗ ತಾವು ತಿಳಿಸ್ತಾ ಇರೋ ಹಾಗೆ KCA ಜವಾಬ್ದಾರಿ ಏನಾದ್ರೆ ಅವರಿಂದಲೂ ಕೂಡ ಸಂಯೋಜನೆಗೊಂಡು ಒಟ್ಟಾರೆ ಇರುವಂತಹ ಪರಿಸ್ಥಿತಿ ನವಿಲೆ ಕೆರೆಗೆ ತ್ಯಾಜ್ಯ ನೀರು ಸೇರಬಾರದು, ಮತ್ತೆ ಹೆಚ್ಚುವರಿ ಇನ್ಪುಟ್ ವಾಟರ್ ಬಂದ್ರೆ ನವಿಲೆ ಕೆರೆಯಲ್ಲೇ ಶೇಖರಣೆ ಆಗ್ಬೇಕು, ಆ ಸುತ್ತಮುತ್ತ ಟ್ಯಾಂಕ್ ಬಂಡ್ ಗಟ್ಟಿ ಆಗ್ಬೇಕು, ಆ ಹೂಳು ತೆಗಿಬೇಕು. ಈ ತರ ಸಮಗ್ರವಾದ ವಿಶ್ಲೇಷಣೆಯನ್ನ ಎಕ್ಸ್ಪರ್ಟ್ಸ್ ಗಳು ಮಾಡ್ತಾ ಇದ್ದಾರೆ. ನಾನು ಈ ಒಂದು ಇವತ್ತು ನನಗೆ ಗೊತ್ತಾಗಿರುವಂತಹ KCA ಸ್ಟೇಡಿಯಂ ಜವಾಬ್ದಾರಿ ವಿಷಯನೂ ಕೂಡ ಇದಕ್ಕೆ ಸಂಯೋಜನೆಗೊಳಿಸಿಕೊಂಡು ಮಾಡ್ತಾನೆ. ಇದು ನವಿಲೆ ಕೆರೆ ಬಗ್ಗೆ. ಅದಕ್ಕಿಂತ ಕೆಳಕ್ಕೆ ನೀರು ಹೋಗುತ್ತೆ. ಬಲವಂತವಾಗಿ ಯಾರು ಇಂಜಿನಿಯರ್ ಸರ್, ವ್ಯವಹಾರ ಕೊಡ್ಬೇಕು ನಾವು. ಉದ್ದೇಶ ಏನೋ ಮಾಡಿ ಹೇಳಿ ಸರ್. ಉದ್ದೇಶ ಏನು, ನೀವು ಹೇಳಿದ ಉದ್ದೇಶ ಏನು ಮಾಡಿರೋದು ಯಾಕೆ? ಸ್ಟೇಡಿಯಂಗೆ ಹಾಕ್ಬೇಕಿತ್ತು, ಕೆರೆಗೆ ಹಾಕ್ಬೇಕು. ಫ್ಲಡ್ ಔಟ್ ಆಗಲಿಕ್ಕೆ ಎಲ್ಲಿ ಸ್ಟೇಡಿಯಂ ಸ್ಟೇಡಿಯಂ ಹಾಕಿದ್ದ ಒಂದು 2 ಅಡಿ ಕೆಳಗಡೆ ಡ್ರೈನ್ ಔಟ್ ಮಾಡೋದಕ್ಕೆ ಮಾಡಿದ್ರೆ ನ್ಯಾಯ ಇತ್ತು. ಬಾರ್ಡ್ನಲ್ಲಿ ನೀರು ಕಲೆಕ್ಟ್ ಆಗ್ತಾ ಇದೆ. ನೀವು ಎಷ್ಟು ನೆಲಕ್ಕಿಂತ ಮತ್ತು 6 ಅಡಿ 7 ಅಡಿ ಕೆಳಗಡೆ ಪೈಪ್ ಒಳಗಡೆ ಹಾಕೋದು ಉದ್ದೇಶ ಏನು ಸರ್ ಇದು? ನಾನು ಅದ್ರ ಅಗ್ರಿಮೆಂಟ್ ಪೇಪರ್ ತಂದಿಸಿದಾಗಲೂ ತಾವು ಅದನ್ನ ಕ್ರಮ ಕೈಗೊಳ್ತೀನಿ ಅಂತ ನೀವು ಹೇಳಿದ್ರಿ, ಜಿಲ್ಲಾಧಿಕಾರಿಗಳು ಹೇಳಿದ್ರು, ಆಮೇಲೆ ಶಾಸಕರು ಹೇಳಿದ್ರು, ಇದೇ ಉಸ್ತುವಾರಿ ಸಚಿವರಾಗಿರುವಂತ ಈಶ್ವರಪ್ಪನವರು ಹೇಳಿದ್ರು ಅವಾಗ್ಲು. ಇದೆಲ್ಲದ್ರ ಮಧ್ಯದಲ್ಲಿ ಇವಾಗ ನೀವು ಸಭೆಗೆ ಏನ್ ಹೇಳ್ತಾ ಇದ್ದೀರಾ, ನೀವು ನಮಗೇನು ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಇದು ಜನರನ್ನ ದಿಕ್ತಪ್ಸಂತ ಕೆಲಸ. ಈ ಒಂದು ಕೆರೆದು ವೇಸ್ಟ್ ವಾಟರ್ ಹೋಗ್ಲಿಕ್ಕಿಂತ ವೇಸ್ಟ್ ಕ್ಲೀನ್ ಅಂತ ಹೇಳ್ಬಿಟ್ಟು ಒಂದು ಪೈಪ್ ಲೈನ್ ಇತ್ತು, ಆಲ್ರೆಡಿ ಇತ್ತು, ಅದು ಬ್ಲಾಕ್ ಆಗಿತ್ತು. ಸೊ ಹಾಗಾಗ್ಬಿಟ್ಟು ಅದು ಬ್ಲಾಕ್ ಆಗಿತ್ತು ಸರ್, ನಾನೇ ಚೆಕ್ ಮಾಡಿಸಿರೋದು, ನಾನೇ ಎಕ್ಸಿಕ್ಯೂಟ್ ಮಾಡಿಸಿರೋದು. ಅದು ಬ್ಲಾಕ್ ಆಗಿತ್ತು, ಹಾಗಾಗಿ ಅದೇ ಲೆವೆಲ್ಗೆ ನಾವು ಇನ್ನೊಂದು ಪೈಪ್ ನಾವು ಮಾಡ್ಬಿಟ್ಟು ಬಿಟ್ಟಿರೋದು ಅಷ್ಟೇ ಸರ್. ಅದು ನಾವೇನು ಅದಕ್ಕಿಂತ ಇನ್ನು ಬಿಲೋ ಲೆವೆಲ್ ಅನ್ನು ತಗೊಂಡು ಹೋಗಿ ಹಳೆದಿದ್ದು ಪೈಪ್ ಇರಲಿಲ್ಲ ಸರ್. ಅಲ್ಲ ರಿಪೋರ್ಟ್ ಬೇಕಲ್ಲ ಹಳೆ ತಪ್ಪು ಮಾಡಿದ್ರಪ್ಪ, ನೀವು ತಪ್ಪು ಮಾಡ್ಬೇಕಾ? ನೀವು ತಪ್ಪು ಮಾಡ್ಬೇಕಲ್ಲ ದುಡ್ಡಲ್ಲಿ? ಅಲ್ಲ ಸರ್, ತಪ್ಪಂತ ಕೆರೆಯಲ್ಲಿ ಒಂದು 4 ನಿರ್ಣಯದಂಗೆ ಆಟ ಮಾಡ್ತಿದ್ದೀರಿ. ಕಮಿಷನರ್ ಸಾಹೇಬ್ ಕೇಳಿದ ಕಾಮಗಾರಿನ ಮಾಡಬೇಕಂದ್ರೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಇರುತ್ತೆ ಸರ್. ದಯವಿಟ್ಟು ಮೇಡಮ್ ಟೆಕ್ನಿಕಲ್ ರಿಪೋರ್ಟ್ ಏನಿದೆ ಅಂತ ಓದ್ತೀವಿ. ಏನಿತ್ತು
ಇದು ಅವ್ರು ಹೇಳ್ತಾ ಇದ್ದಾರೆ, ಈಗ ಓರಲ್ ಆಗಿ ಹೇಳ್ತಾ ಇದ್ದಾರೆ, ನಾವು ಒಪ್ಕೊಳ್ಳೋಣ. ಒಂದು technical report ಬೇಕು. ಒಂದು ಕ್ರಮ ಇದೆ. ಸರ್, ಅದು ಹಿಡಿಬೇಕಾದ್ರೆ ಹೋಗಿದ್ದೇವೆ. ರಮೇಶ್ ಜೊತೆಗೆ ನಾವೆಲ್ಲರೂ ಪಾಪ ಅವ್ರೆಲ್ಲರಿಗೂ ಆಗ್ತಿದ್ದು ಹೋಗಿದ್ದು ಹೇಳಿದ್ವಿ, ತಪ್ಪು ಮಾಡ್ತಾ ಇದ್ರಿ, ಈ ಕೆಲಸ ಮಾಡಬೇಡಿ ಅಂತ ಹೇಳಿ. ಆದ್ರೂ ಕೂಡ ಆ ಕೆಲಸ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನೀರು ನಿಲ್ತಾ ಇಲ್ಲ, ನಿರಂತರವಾಗಿ ನೀರು ಡ್ರೈನ್ ಔಟ್ ಆಗ್ತಾ ಇದೆ. ಏನ್ ಸರ್, ವಾಟ್ ಈಸ್ ದ ಪರ್ಪಸ್ ಸರ್? ನೀರು ಸ್ಟೇಡಿಯಂಗೆ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಕೆರೆಗಳಲ್ಲಿ ತಕ್ಕಂತ ನೀರನ್ನು ಹೊರಗಡೆ ಆಗ್ತಕ್ಕಂಥದ್ದು ಖಂಡಿತವಾಗಿ ಕೆರೆ ಉಳಿಸ್ತಕ್ಕಂಥ ಯೋಚನೆ ಅಲ್ಲ. ನಾವೆಲ್ಲ ಕೆರೆ ಬಗ್ಗೆ ನೀವು ಇಷ್ಟೆಲ್ಲ ಹೇಳಿದ್ರೆ 52 ಕೆರೆ ಡೆವಲಪ್ಮೆಂಟ್ ಇರೋ ಕೆರೆಗಳಲ್ಲಿ ನೀರನ್ನು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಲೆಟ್ ದ ಇಂಜಿನಿಯರ್ ಗಿವ್ ದ ಟೆಕ್ನಿಕಲ್ ರಿಪೋರ್ಟ್ ಏನಿದೆ ಅಂತ ಹೇಳಿ ಬರ್ಬೋದು. ವೇಟ್ ಮಾಡೋಣ, ನೀಡಲಿ, ಟೆಕ್ನಿಕಲ್ ವರ್ಕ್ ಏನಿದೆ ಏನೇನಿದೆ ನೋಡೋಣ. ಕಾಮಗಾರಿ ಮಾಡ್ಬೇಕಾದ್ರೆ ರಿಪೋರ್ಟ್ ಶುಡ್ ಕಮ್. ವಾಟ್ ಈಸ್ ದ ರಿಪೋರ್ಟ್? ಪ್ಲೀಸ್ ಉತ್ತರ ಕೊಡಿ ಮೇಡಮ್. ಸರ್, ಅದೇ ಸರ್, ನಾನು ಅದೇ ಹೇಳ್ತಾ ಇರೋದು. ಒಂದು ನಿಮಿಷ ಹೇಳ್ತೀನಿ ಸರ್. ಅದು ಸ್ಟೇಡಿಯಂ ಅಂತ ಅಷ್ಟೇ ಅಲ್ಲ, ಸ್ಟೇಡಿಯಂ ಇಂದ ಇಲ್ಲದೆ ಇದ್ದಿದ್ದೀರಿ ಎಲ್ಲಾ ಕಡೆಗೂ ನೀರು ತುಂಬಾ ಇದಾಗಿದ್ದಕ್ಕೆ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅದನ್ನ ಫಸ್ಟ್ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಬೋರ್ಡ್ ಮಾಡಿ ಇಟ್ಕೊಂಡಿದ್ವಿ. ಮತ್ತೆ ಮಳೆ ಬಂದಾಗ ಅದನ್ನ ಪ್ರಾಕ್ಟಿಕಲಿ ಚೆಕ್ ಮಾಡಿ ಹಿಂದೆ ಇದ್ದಂತ ಭರತ್ ಸರ್, ನಾನು ಮತ್ತೆ ಅವಾಗಿದ್ದ ಸೆಕ್ಷನ್ ಆಫೀಸರ್ ಎಲ್ಲರೂ ಹೋಗಿ ನೋಡಿ ಲೆವೆಲ್ಸ್ ನ ಮತ್ತೆ ಚೆಕ್ ಮಾಡಿಸಿ ಆ ನೀರು ತೆಗೆಯಬೇಕಾದ ಅದು ಮನೆಗಳಿಗೆಲ್ಲ ನುಗ್ತಿದೆ ಅಂತ ಹೇಳಿದ ಮೇಲೆ ಅಷ್ಟು ನೀರನ್ನು ಡ್ರೈನ್ ಔಟ್ ಮಾಡಲಿಕ್ಕೆ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಒಬ್ಬೊಬ್ಬರು ಮಾತಾಡಿ. ಶಿವಮೊಗ್ಗ ನಗರದಲ್ಲಿ ತುಂಬಾ ಮಳೆ ಆದಾಗ ಇಡೀ ಶಿವಮೊಗ್ಗಕ್ಕೆ ನೀರು ನುಗ್ಗಿತ್ತು. ಆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಕೆರೆಗೆ ಮುಟ್ಟುವ ಅವಶ್ಯಕತೆ ಇರಲಿಲ್ಲ. ಸಿಕ್ಕಾಪಟ್ಟೆ ಮಳೆ ಶಿವಮೊಗ್ಗ ನಗರದಲ್ಲಿ ಬಂದು ಎಲ್ಲಾ ಕಡೆ ನಾವೆಲ್ಲರೂ ಕೂಡ ಅವತ್ತೆಲ್ಲರೂ ಕೂಡ ಎಲ್ಲರೂ ಇರ್ತಕ್ಕಂಥವರಿಗೆ ಬಂದಿದೆ. ಆ ಒಂದು ರೀಸನ್ ಅಷ್ಟೇ ಬಿಟ್ಬಿಟ್ರೆ ಶಿವಮೊಗ್ಗ ನಗರದಲ್ಲಿ ಆ ರೀತಿ ಮಳೆ ಬಂದು ಬರಲಿಲ್ಲ, ಎಲ್ಲೂ ನುಗ್ಲಿಲ್ಲ. ನೀವು ಕೆರೆಗೆ ಮುಟ್ಟುವ ಅವಶ್ಯಕತೆ ಇರಲಿಲ್ಲ. ಎಲ್ಲಿ ಕಾಪಿಂಗ್ ಆಗ್ತಾ ಇತ್ತು ಮೇಡಮ್, ಎಲ್ಲಿ ವಾಟರ್ ಟ್ರಾವೆಲ್ ಆಗ್ತಾ ಇತ್ತು, ವಾಟರ್ ಓವರ್ ಆಗ್ತಾ ಇತ್ತು, ಅಲ್ಲಿ ಕೆಲಸ ಮಾಡಬೇಕಿತ್ತು. ಕೆರೆಗೆ ಬಂದ್ರಿ ನಿಜವಾಗ್ಲೂ ತಪ್ಪಾಗಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಈಗಲೂ ಹೇಳ್ತಾರೆ. ಚೇಂಜ್ ಮಾಡ್ತಕ್ಕಂಥ ನೀರು ಹೋಗಕ್ಕೆ ಮಾತ್ರ ಪೈಪ್ ಆಗುತ್ತೆ. ಆದ್ರೆ ಅದಕ್ಕೆ ಬರೋ ವೇಸ್ಟ್ ವಾಟರ್ಗಳೆಲ್ಲ ತ್ಯಾಜ್ಯ ನೀರು ಬರೋದು ಕೆರೆಗೆ ಬರೋದಕ್ಕೆ ದೊಡ್ಡ ಪೈಪ್ ಹಾಕಿ ನೀವೇ ಬಿಟ್ಟಿದ್ದೀರಾ, ಇಲಾಖೆಯವ್ರು ಬಿಟ್ಟಿದ್ದೀರಾ. ನೀವು ಇದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಉತ್ತರ ಕೊಟ್ಟಿದ್ದೀರಾ. ಯಾಕೆ ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ ಮಾಹಿತಿ ಇಲ್ಲ. ಜಿಲ್ಲಾಧಿಕಾರಿಗಳೇ ನಮ್ಗೆ ನೇರವಾಗಿ ಹೇಳ್ತಾರೆ, ನಮಗೆ ಯಾವ ಮಾಹಿತಿ ಇಲ್ಲ ಅಂತ. ಅಲ್ಲಿಗೆ ಬಿಟ್ಟಿದ್ದಾರೆ. ಕಾನ್ಸೆಪ್ಟ್ ಹೇಗಿರ್ಬೇಕು, ಕೆರೆಯನ್ನು ಹೇಳ್ತಾ ಕನೆಕ್ಟಿವಿಟಿ ಇರ್ಬೇಕು, ಕೆರೆ ಅಂತ ನೀವು ಕನೆಕ್ಟಿವಿಟಿ ಫೇಲ್ಯೂರ್ ಮಾಡಿದ್ರೆ ಹೆಂಗ್ ಬರ್ತದೆ? ಇತ್ತು ಸರ್, ಅದೇ ಲೆವೆಲ್ಗೆ ಮೇಡಮ್, ಕೆರೆಯನ್ನು ಹೇಗಿರ್ಬೇಕು ಅಂತ ಮುಂದೆ ಕ್ಯಾನ್ಫಿಟಿ ಇರಬೇಕು. ಇಲ್ಲ ಅಂತ ಕನೆಕ್ಟಿವಿಟಿ ಇರಬೇಕು. ಅಂತ ಸಣ್ಣ ನೀರಾವರಿ ಕನೆಕ್ಟಿವಿಟಿ ಇತ್ತಲ್ಲ, ಈಗ ಮುಚ್ಚಿದ್ರೆ ಅದನ್ನ ಮಾಡ್ಬೇಕಾಗಿತ್ತು. ಯಾವಾಗ ನೀರು ಜಾಸ್ತಿ ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ತೀರಾ ನೀವು? ಫ್ರೆಶ್ ಗೇಟ್ ಈಗಲೂ ಹಳೇದಿದೆ, ಅದನ್ನ ಕಾಂಕ್ರೀಟ್ ಹಾಕಿ ಮುಚ್ಚಿದ್ದೀರಾ ನೀವು. ಫ್ರೆಶ್ ಗೇಟ್ ಹಳೇದಿದೆ, ಈಗ ಮುಚ್ಚಿ ನಾನು ತೋರಿಸ್ತೀನಿ. ನಮಗೆ ನೀವು ಕಣ್ಣು ಸ್ವಲ್ಪ ಕೆಲಸ ಮಾಡ್ತಿರಲ್ಲ ನೀವು. ಓವರ್ ಆಲ್ ಕನ್ಸರ್ನ್ ಇಂದ ಹೇಳ್ತಾ ಇದ್ದಾರೆ, ಅದು ಸರಿಯಾಗಬೇಕು ಸರ್. ಆಗಿರ್ತಕ್ಕಂಥ ತಪ್ಪು ಸರಿಪಡಿಸ್ಕೊಳ್ಳಿ, ಅದು ಉದ್ದೇಶ. ಈಗ ಎಲ್ಲರ ನಿಮ್ಮೆಲ್ಲರ ಒಂದು ಮುಖ್ಯ ಮೂಲ ಉದ್ದೇಶ ನದಿಯ ಕೆರೆಯಲ್ಲಿ ಸಾಧ್ಯವಾದಷ್ಟು ಕೂಡ ಹೆಚ್ಚು ನೀರು ಸಂಗ್ರಹ ಆಗಬೇಕು ಅನ್ನೋದು ಮುಖ್ಯ. ಬಟ್ ತಾವು ಹೇಳ್ತಾ ಇದ್ರೆ ತಾವು ಪ್ರತಿನಿತ್ಯ ನೋಡ್ತಾ ಇರ್ತೀರಾ, ಹಾಗಾಗಿ ತಾವು ಹೇಳೋ ಮಾತುಗಳಿಗೆ ನಾವು ಜಾಸ್ತಿ ವ್ಯಾಲ್ಯೂ ಕೊಡಬೇಕಾಗುತ್ತೆ. ರಾದರ್ ದ್ಯಾನ್ ನಾವು DPR ನೋಡೋ ಜವಾಬ್ದಾರಿ ಈಗ ಅವ್ರಿಗೆ ಕೊಟ್ಟಿದ್ದೀವಿ. ಇವರು AWE ಆಕ್ಚುಲಿ ಬಂದು ಇದು. ಸೊ ಹಾಗಾಗಿ ತಾವು ಹೇಳಿರುವಂತ ಇವಾಗ ಏನ್ PMC ಕಂಪ್ಲೀಟ್ ಆಗಿಲ್ಲ, DPR ಫೈನಲೈಸ್ ಆಗಿಲ್ಲ ಇನ್ನ ನವೀನಕೆರೆ ಡೆವಲಪ್ಮೆಂಟ್ ಬಗ್ಗೆ. ಅವ್ರ PMC ಟೀಮ್ ಏನ್ ಬರುತ್ತೆ ಅವ್ರಿಗೆ ನಮ್ಮ ರಿಪೋರ್ಟ್ ಸಮೇತ ನೀವು ಅದನ್ನ ತೋರಿಸಿ ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿ ನಾನು ಬರ್ತೇನೆ, ಮತ್ತೆ ಅಲ್ಲಿನ ಸ್ಟೇಕ್ ಹೋಲ್ಡರ್ ನಮ್ಮ ಇವ್ರನ್ನೆಲ್ಲ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗಿ ಬೆಸ್ಟ್ ಏನ್ ಮಾಡಬಹುದು
ಬೆಸ್ಟ್ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸರ್ಗಳು ಎಲ್ಲರೂ ಅದೇ ಲೋಕಲ್ ಯಾರಿರ್ತಾರೆ ಅವ್ರ ವಿಶ್ವಾಸ ತೆಗೆದುಕೊಂಡು DPR ಮಾಡುವಂತ ಕ್ರಿಯೆ ಮಾಡಿಲ್ಲ ಅಂದ್ರೆ ನಾವು ಸುಮ್ಮನೆ ನೀರಲ್ಲಿ ಹಣನ ಹೋಮ ಮಾಡೋದಲ್ಲ ಅಂತ ಇರುತ್ತೆ. ಅದನ್ನ ಅವ್ರು ಫೋಕಸ್ ಮಾಡ್ತಾರೆ. ಸರ್, DPR ಮಾಡ್ಬೇಕಾದ್ರೆ ನಮ್ಗೆಲ್ಲ ಮಾಹಿತಿ ಖಂಡಿತ ಸರ್, ಖಂಡಿತ ಕೊಡಿ. ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಅನ್ನು ಮಾಡಿ ಒಂದೇ ಒಂದು ಬಸ್ ಶೆಲ್ಟರ್ ಇಲ್ಲ ಸರ್. ಸಂಗೊಳ್ಳಿ ರಾಯಣ್ಣ ರಸ್ತೆಯಲ್ಲಿ ಎಷ್ಟು ಬಸ್ಗಳಲ್ಲಿ ಓಡಾಡುತ್ತೆ ಆ ಸರ್ಕಲ್ನಲ್ಲಿ ಒಂದು ಬಸ್ ಶೆಲ್ಟರ್ ಕೊಡಕ್ಕಾಗಿಲ್ಲ ಇದುವರೆಗೆ. ಸಿಟಿ ಬಸ್ ಬರುತ್ತೆ, ರೂರಲ್ ಬಸ್ ಬರುತ್ತೆ, ಎಲ್ಲ ಬರುತ್ತೆ. ಆದ್ರೆ ನಮ್ಗೆ 12 ಬಸ್ ಶೆಲ್ಟರ್ ಕೊಡ್ತೇವೆ ಸರ್. ಹಾಗಾಗಿ ದಯವಿಟ್ಟು ನಮ್ಮ ಕ್ರಿಯಾ ಯೋಜನೆಯನ್ನು ಬದಲಾಯಿಸಿಕೊಳ್ಳಿ. ಅದೆಲ್ಲದನ್ನು ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಅದು ಬಜೆಟಿನ ಅಲೋಕೇಶನ್ ಆಗಬೇಕು. ದಯವಿಟ್ಟು ಕಮಿಷನ್ ಹತ್ರ ಇದನ್ನು ರೆಕಾರ್ಡ್ ಮಾಡ್ಕೋಬೇಕು. ಹಾಗೆ ಉತ್ತರ ಈ ಒಂದು ಪ್ರೀ ಬಜೆಟ್ ಮೀಟಿಂಗ್ಗೆ ನಮ್ಮ ಸನ್ಮಾನ್ಯ MLC ಸಾಹೇಬರಾದ ಧನಂಜಯ ಸರ್ಜಿ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತವನ್ನು. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತಾವು ಹೇಳಿದಂಗೆ ಈಗ ಕನ್ಸಲ್ಟೆನ್ಸಿಗಳ ಕ್ಲೀನಿಂಗ್ ತಾವೆಲ್ಲ ಹೇಳಿದ್ಮೇಲೆ ನಮ್ಮಲ್ಲಿ ಮಹಾನಗರ ಪಾಲಿಕೆಯಾಗಿ 2014 ಇಸ್ವಿಯಿಂದ ಇದ್ರೂ ಕೂಡ ಒಂದು ತೋಟಗಾರಿಕಾ ಇಲಾಖೆ ಅಂತ ಒಂದು ಸೆಕ್ಷನ್ ಇರಲಿಲ್ಲ ನಮ್ಮಲ್ಲಿ. ಹಾಗಾಗಿ ಮೊದಲನೇ ಬಾರಿಗೆ ಲಾಸ್ಟ್ ಒಂದು 5 ತಿಂಗಳೇ ತೋಟಗಾರಿಕಾ ಇಲಾಖೆ ಅಂತ ಒಂದು ಮಾಡಿದ್ವಿ. 2 ಸಬ್ ಡಿವಿಷನ್ ಮಾಡಿದೀವಿ. ವಲಯಕ್ಕೆ ಒಂದು ಮಾಡಿದೀವಿ, 3 ವಲಯಕ್ಕೆ 3 ಜನ ಎಡಗಲಿ ತೋಟಗಾರಿಕೆ ಇನ್ನೊಬ್ರು ಎಡಗಲಿ ಅಲ್ಲಪ್ಪ ನೀವು ಇಬ್ರು ಈಗ ಇವರು ನೀವು ಎಡಗಲಿ ಮಧುನಾಯಕ್, ಸಂತೋಷ್ ಮತ್ತೆ ಪ್ರವೀಣ್ ಅಂತ 3 ಜನ ಎಇಗಳನ್ನ ಆಕ್ಚುಲಿ 3 ಸಬ್ ಡಿವಿಷನ್ ಅಪಾಯಿಂಟ್ಮೆಂಟ್ ಮಾಡಿದೀವಿ. ಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟು ತೋಟಗಾರಿಕೆ ಕಾನ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ ಅಲ್ಲ, ಒಟ್ಟು 75 ಪಾರ್ಕ್ಗಳನ್ನು ಗುರುತಿಸಿದೀವಿ. ವಲಯ 1ರಲ್ಲಿ 41, ವಲಯ 2ರಲ್ಲಿ 22, ವಲಯ 3ರಲ್ಲಿ 12 ಪಾರ್ಕ್ಗಳು. ಅಂದ್ರೆ ಫೆನ್ಸಿಂಗ್ ಆಗಿ ಕಾಂಪೌಂಡ್ ಇದ್ದು ಈ ತರ ದುಸ್ಥಿತಿಲಿರುವಂತಹ ಪಾರ್ಕ್ಗಳು. ಅಂದ್ರೆ ತಾವೆಲ್ಲ ಏನ್ ಹೇಳಿದ್ರಿ, ಆ ಜಿಪ್ ಎಕ್ವಿಪ್ಮೆಂಟ್ ಇದೆ, ಮೇಂಟೈನ್ ಆಗ್ತಾ ಇಲ್ಲ, ಜಂಗಲ್ ಕ್ಲಿಯರ್ ಬೆಳ್ಕೊಂಡಿದೆ, ಪೇವರ್ ಸ್ಟೋನು, ಆ ಜಿಪ್ ಎಕ್ವಿಪ್ಮೆಂಟ್ ಉಪಯೋಗ ಆಗ್ತಾ ಇಲ್ಲ, ಮಕ್ಕಳ ಆಟಿಕೆ ಉಪಯೋಗ ಆಗ್ತಾ ಇಲ್ಲ, ಆ ತರದಲ್ಲಿ ಮತ್ತೆ ನೀರು ಸರಬರಾಜು ಸರಿಯಾಗಿಲ್ಲ, ಗಿಡ ಇಲ್ಲ, ಆ ತರದೆಲ್ಲ ಗುರುತಿಸಿ ಒಟ್ಟು 75 ಪಾರ್ಕ್ಗಳನ್ನ ಗುರುತಿಸಿದೀವಿ. 3 ವಲಯಗಳನ್ನ ಗುರುತಿಸಿ ಅದನ್ನ ಮಿನಿಮಮ್ ಡೆವಲಪ್ಮೆಂಟ್ ಅಂತಂದ್ರೆ ನೀರು ಒದಗಿಸೋದು ಮುಖ್ಯ ಮೂಲ ಗುರಿ, ಕ್ಲೀನಿಂಗ್ ಮೂಲ ಗುರಿ, ಸಸ್ಯಗಳನ್ನ ಬೆಳೆಸೋದು ಮೂಲ ಗುರಿ, ಲೈಟಿಂಗು ಈ ತರದ ಮೂಲ ಗುರಿಗಳನ್ನ ಇಟ್ಕೊಂಡು 75 ವಲಯವಾರು ಟೆಂಡರ್ಗಳನ್ನ ಮೇಂಟೆನೆನ್ಸ್ ಟೆಂಡರ್ಗಳನ್ನ ನಾವು ಕರ್ಕೊಂಡಿದ್ದೀವಿ. ಓಪನ್ ಆಗಿದೆಯಾ ಟೆಂಡರ್? ಓಪನ್ ಆಯ್ತಾ? ಲಾಸ್ಟ್ ಡೇಟ್ ಯಾವಾಗ ಅಂದ? ಓಕೆ, ಟೆಂಡರ್ ಇಲ್ಲ. ನಾನು ಒಂದು ನಿಮಿಷ ಈ ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಸುಳ್ಳು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ನಾನು ಟೆಂಡರ್ ನ ಸೈನ್ ಮಾಡ್ತಾ ಇದ್ದೀನಿ. ಬಟ್ ಎಕ್ಸಾಕ್ಟ್ ಡೇಟ್ ಆಫ್ ಓಪನಿಂಗ್ ಟೆಂಡರ್ ಓಪನ್ 30 ದಿನ ಆಗಿರುತ್ತೆ. ಆ 30 ದಿನದಲ್ಲಿ ಅದನ್ನ ಎಷ್ಟು ದಿನ ಮುಗಿದಿದೆ, ಎಷ್ಟು ದಿನಕ್ಕೆ ಓಪನ್ ಆಗುತ್ತೆ ಅನ್ನೋ ಮಾಹಿತಿ ತಗೊಳ್ತಾ ಇದ್ದೀನಿ. ಅದು ಓಪನ್ ಆಗ್ತಾ ಇದೆ. ಯಾಕಂದ್ರೆ ನನ್ನ ಮೂಲ ಗುರಿ ಇದ್ದಿದ್ದು ಈ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ, ಏಪ್ರಿಲ್ ಅಲ್ಲಿ ಬೇಸಿಗೆ ಕಾಲ ಇರುತ್ತೆ, ಒಣಗೋಗ್ಬಿಡುತ್ತೆ ಪಾರ್ಕ್ ಅಂದ್ಬಿಟ್ಟು. ಸೊ ಹಾಗಾಗಿ ಅಷ್ಟರೊಳಗೆ ಮೇಂಟೆನೆನ್ಸ್ ಮಾಡ್ಬೇಕಂತ ಹೋಗಿದ್ವಿ. ಮೊಟ್ಟ ಮೊದಲನೇ ಬಾರಿಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಪಾರ್ಕ್ಗಳ ಮೇಂಟೆನೆನ್ಸ್ ಗೆ ಫುಲ್ ಫೋಕಸ್ ಮಾಡಿ 3 ಟೆಂಡರ್ನ ಕರ್ಕೊಂಡಿದ್ದೀವಿ ಸರ್. ಜೊತೆಗೆ ಕರೆಸ್ತೀವಿ ಈಗಲೇ ನಮ್ಮ ತರಿಸ್ಕೊಳ್ಳಿ ಟೆಂಡರ್ ತರಿಸ್ಕೊಳ್ಳಿ ಇದೆ ತೋರಿಸ್ತೀವಿ ವಿತ್ ಪಾರ್ಕ್ಗಳು. ನಾವೇನು ನಂಬರ್ಗಳಿದೆ, ಈ ನಂಬರ್ಗಳು ಹೆಸರು ಕೂಡ ಓದ್ತಿಂತ ಮುಂದೆ ಬೇಕಾದ್ರೆ. ಓಕೆ, ನೀವು ರಿಟರ್ನ್ಸ್ ಕಳಿಸ್ಬೇಕು. 22 ಇದನ್ನ ಅನೌನ್ಸ್ ಮಾಡಿದೀರಿ, ಫೈನಲ್ ಮಾಡ್ತೀವಿ ಅಂತ ಈ ಕಳಿಸಲ್ಲ. ಇಲ್ಲ, ಇದು ಅದು ಕರ್ನಾಟಕ ನರೇಟಿವ್ ಸರ್. ಕರ್ನಾಟಕ ಪಬ್ಲಿಕ್ ಪ್ಲೇಸ್, ಪಾರ್ಕ್ಸ್, ಪ್ಲೇ ಗ್ರೌಂಡ್ ಅಂಡ್ ಓಪನ್ ಸ್ಪೇಸಸ್ ಪ್ರಿಸರ್ವೇಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎನ್ಕ್ರೋಚ್ಮೆಂಟ್ ರೂಲ್ಸ್ ಮತ್ತೆ ಆಕ್ಟ್ ನ ಪ್ರಕಾರ ನಾವು we have to prepare the park, playground and public premises list and inform to the government, and by duly scrutinizing of the government that has to be published after the approval from the government. ಈಗಾಗಲೇ ನಾವು ಗೌರ್ಮೆಂಟ್ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ಗೌರ್ಮೆಂಟ್ ಸ್ಕೂಟಿನಿ ಮಾಡ್ತಾ ಇದೆ, ಎಲ್ಲಾ ಪಾಲಿಕೆ ತರಿಸ್ಕೊಂಡು ಒಂದ್ಸಲ. ಯಾಕಂದ್ರೆ ನಾವು ಒಂದು ಪಾರ್ಕ್ ಮತ್ತೆ ಪ್ಲೇ ಗ್ರೌಂಡ್ ಮತ್ತೆ ಪಬ್ಲಿಕ್ ಪ್ರಿಮಿಸಸ್ ನ ನಾವು ಡಿಕ್ಲರೇಷನ್ ಮಾಡಿದ್ಮೇಲೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ 1-2 ಪಾರ್ಕ್ ನ ಬಿಟ್ಬಿಟ್ಟಿದ್ರೆ
ಅಥವಾ 1-2 ಪಾರ್ಕ್ ಮೆಜರ್ಮೆಂಟ್ ತಪ್ಪಾಕ್ಬಿಟ್ಟಿದ್ರೆ ಅದು ದೊಡ್ಡ ಅನಾಹುತ ಆಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಡೀಟೇಲ್ ತರಿಸ್ಕೊಂಡು ಚೆಕ್ ಮಾಡ್ತಾ ಇದ್ದಾರೆ ಯುಡಿ ಇಂದ. ಒಂದ್ಸರಿ ಅಪ್ರೂವಲ್ ಬಂದ ತಕ್ಷಣ ಪಬ್ಲಿಷ್ ಮಾಡ್ತೀವಿ ಸರ್. ಫಸ್ಟ್ ಏನಂತ ಅನ್ಕೊಂಡ್ವಿ, ನಾವು ಕೇಳಿದ್ವಿ, ನಾವೇ ಪಬ್ಲಿಷ್ ಮಾಡ್ಬಿಡ್ತೀವಿ, ನೀವು ಆಮೇಲೆ ಅಪ್ರೂವಲ್ ಕೊಡಿ ಅಂತ. ಗೌರ್ಮೆಂಟ್ ಒಪ್ಲಿಲ್ಲ. ಫಸ್ಟ್ ನಾವು ಸ್ಕ್ರೂಟಿನಿ ಮಾಡ್ತೀವಿ, ಸ್ಕ್ರೂಟಿನಿ ಮಾಡಿ ಡ್ರಾಫ್ಟ್ ಗೆಜೆಟ್ ನೋಟಿಫಿಕೇಶನ್ ಆಫ್ ಆಲ್ ಪಾಲಿಕೆ ನಾವೇ ಪಬ್ಲಿಷ್ ಮಾಡ್ತೀವಿ. ಅಬ್ಜೆಕ್ಷನ್ಸ್ ನ ನೀವು ಬಂದಾಗ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಫೈಲ್ ನೋಟಿಫಿಕೇಶನ್ ಆಗ್ತೀವಿ ಅಂತ ಹೇಳಿದ್ರೆ ಕಳಿಸ್ತೀವಿ ಸರ್ ಗೌರ್ಮೆಂಟ್. ಗೌರ್ಮೆಂಟ್ ಕಾಲ್ ಮಾಡಿಲ್ಲ, ಸ್ಕ್ರೂಟಿನಿ ಮಾಡ್ತಾರೆ, ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲ, ಈ ವರ್ಷದಿಂದ ಮಾಡಿಲ್ಲ, ಹೋದ ವರ್ಷ ಹೌದು, ಹೋದ ವರ್ಷದ್ದು ಮಾತ್ರ ಅದು ನಾನೇ ಮಾಡಿಸಿದ್ದು. ಸ್ಕ್ರೂಟಿನಿ ಆಗ್ತಾ ಇದೆ ಸರ್, ಸ್ಕ್ರೂಟಿನಿ ಚೆಕ್ ಮಾಡ್ಕೊಳ್ಳೋದು. ನಾವು ಅದನ್ನ ವಿಶೇಷವಾದಂತ ಗ್ರಾಂಟ್ ಸ್ಪೆಸಿಫಿಕ್ ಆಗಿ ನಮಗೆ ಬಂದ್ರೆ ಮಾತ್ರ ಮಾಡ್ತೀವಿ ಹೊರತು ಅದು ನಮ್ಮ ಕರ್ನಾಟಕ ನಮ್ಮ ಕಾನ್ಸ್ಟಿಟ್ಯೂಷನ್ 73rd 74th ಅಮೆಂಡ್ಮೆಂಟ್ ಪ್ರಕಾರ ಪ್ರೈಮರಿ ಫಂಕ್ಷನ್, ಸೆಕೆಂಡರಿ ಫಂಕ್ಷನ್, ಟರ್ಷಿಯರಿ ಫಂಕ್ಷನ್ ಅಂತ ಇರ್ತದೆ. ಮಾತಾಡಕ್ಕೆ ಅವಕಾಶ ಕೊಡಬೇಕು. ಪ್ರೈಮರಿ ಫಂಕ್ಷನ್, ಸೆಕೆಂಡರಿ ಫಂಕ್ಷನ್, ಟರ್ಷಿಯರಿ ಫಂಕ್ಷನ್ ಅಂತ ಇರುತ್ತೆ. ನನ್ನ ಮೂಲಭೂತ ಕರ್ತವ್ಯಗಳ ವ್ಯಾಪ್ತಿಯಲ್ಲಿ ವಾಕಿಂಗ್ ಸೆಟ್ ನಿರ್ಮಾಣ ಮಾಡೋದು ಬರೋದಿಲ್ಲ. ಅದಕ್ಕೋಸ್ಕರ ಸ್ಪೆಷಲ್ ಇನ್ಸೆಂಟಿವ್, ಸ್ಪೆಷಲ್ ಗ್ರಾಂಟ್ ಎಲ್ಲ ಸರ್ಕಾರದಿಂದ ಬಂದ್ರೆ ಅದನ್ನು ನಾವು ಪರಿಗಣಿಸಬೇಕಾಗ್ತದೆ. ಸೊ ಹಾಗಾಗಿ ಸುಮ್ಮನೆ ಆ ಅವಾಸ್ತವಿಕತೆ ವಿಷಯಗಳನ್ನ ನಾವು ಬಜೆಟ್ ಅಲ್ಲಿ ವಾಕಿಂಗ್ ಸೆಟ್ ಮಾಡ್ಕೊಳ್ತೀವಿ, ಟೆನಿಸ್ ನಿರ್ವಹಣೆ ಮಾಡ್ಕೊಳ್ತೀವಿ ಅಂತ ಹಾಕೊಳ್ಳಿ ಕಷ್ಟ ಆಗುತ್ತೆ. ಎರಡನೇದು, ಕ್ರೀಡಾಪಟುಗಳಿಗೆ ನಾವು ಪ್ರೋತ್ಸಾಹಧನ ನೀಡೋದ್ರ ಬಗ್ಗೆ ನಾವು 24.1 7.25 5%. ಈ ಯೋಜನೆಯಲ್ಲಿ ಮಾತ್ರ ಸರ್ಕಾರ ನೀಡಿರುವಂತಹ ಮಾರ್ಗಸೂಚಿಗಳ ಅನುಸಾರ ಅದು ಹೇಳ್ತಾರೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮಾತ್ರ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂಥವ್ರು ಮಾತ್ರ ಪರಿಗಣಿಸಬೇಕಾಗುತ್ತೆ ಹೊರತು ಬೇರೆಲ್ಲ ಅಂಥವ್ರು ಯಾವ್ದು ಅಪ್ಲಿಕೇಶನ್ ಬರುತ್ತೆ ನಾವು ಅದನ್ನ ಅವ್ರ ಪಾಲಿಕೆ ನಿವಾಸಿ ವ್ಯಾಪ್ತಿ ಆಗಿದ್ರೆ ಕೊಡುವಂತ ಕೆಲಸ ಇವಾಗಲೂ ಮಾಡ್ಕೊಳ್ತೀವಿ, ಹೆಚ್ಚುವರಿನೂ ಕೂಡ ಮಾಡ್ಕೊಳ್ತೀವಿ. ಹಾಗಾಗಿ ವೈಯಕ್ತಿಕವಾಗಿ ನಾವು ದುಡ್ಡನ್ನ ಕೊಡೋದು, ಕ್ರೀಡಾಕ್ಕೆ ಪ್ರೋತ್ಸಾಹ ಅನ್ನೋದು ನಮ್ಮ ಪಾಲಿಕೆ ವ್ಯಾಪ್ತಿ ಇರೋದಿಲ್ಲ. ಹಿಂದೆ ನಗರಸಭೆ ಇದ್ದಾಗ ಕೆಲವೊಂದು ತೀರ್ಮಾನಗಳನ್ನ ವೈಯಕ್ತಿಕವಾಗಿ ಬಿಡ್ತಾ ಇದ್ರು. ಆದ್ರೆ ಆಮೇಲೆ ಸರ್ಕಾರದಿಂದ ನಿರ್ದಿಷ್ಟವಾಗಿ ಇಂಥ ಕಾರ್ಯಗಳಿಗೆ ಬಳಸಬೇಕು ಅಂತ 24.1 7.25 ಯೋಜನೆ ಮೀಸಲಾಗಿರೋದ್ರಿಂದ ವೈಯಕ್ತಿಕ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಆಟೋ ಕಾಂಪ್ಲೆಕ್ಸ್ ಮತ್ತೆ ಸಾಗರ ರಸ್ತೆ 2 ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಕಸದ ಗಾಡಿ ಒಂದು ಬಂದು ರೆಗ್ಯುಲರ್ ಕಸ ತಗೊಂಡು ಹೋಗ್ತಾರೆ. ಬಿಟ್ರೆ ಅಲ್ಲಿ ಕಸ ಗುಡಿಸ್ಲಿಕ್ಕೆ ಮ್ಯಾನ್ ಪವರ್ ಇಲ್ಲ ಅಂತ ಕಳೆದ 2 ವರ್ಷದಿಂದ ಹೇಳಿದ್ರು. ಲಾಸ್ಟ್ ಇಯರ್ ನಲ್ಲಿ ನಾನು ಇದೇ ಬಜೆಟ್ ಮೀಟಿಂಗ್ ನಲ್ಲಿ ಕೇಳಿದ್ದೆ. ಈವನ್ ಡಿಸಿ ಸಾಹೇಬರು ಸಹ ಹೇಳಿದ್ರು, ತೆರಿಗೆ ಕಟ್ಸ್ಕೊಂಡು ಕಸ ಹೊಡೆಯಕ್ಕೆ ಜನ ಇಲ್ಲ ಅಂತ ಹೇಳಿದ್ರೆ ಸರಿಯಾಗಲ್ಲ. ಆತರ ಏನಾದ್ರು ಇದ್ರೆ ಮ್ಯಾನ್ ಪವರ್ ಏಜೆನ್ಸಿ ಕೊಟ್ಬಿಟ್ಟು ನೀವು ಅವ್ರು ಔಟ್ಸೋರ್ಸ್ ಕೊಟ್ಟಾದ್ರೂ ಕಸ ಗುಡಿಸ್ಕೊಡ್ಬೇಕು ಅಂತ ಹೇಳಿದ್ರು. ಇದುವರೆಗೂ ಕಸ ಗುಡಿಸಕ್ಕೆ ಯಾರು ಬಂದಿಲ್ಲ. ಕಾರಣ ಏನಂದ್ರೆ, ನಾನು ಕಳೆದ ಬಾರಿ ತಮ್ಮ ಹತ್ರನೇ ಬಂದು ಭೇಟಿ ಮಾಡಿದಾಗ ಮೊನ್ನೆ ದಸರಾದಲ್ಲಿ ಸುಮಾರು ಒಂದು ದಸರಾ ಪೂಜೆ ಇರೋದ್ರಿಂದ ಅಲ್ಲಿ ಏರಿಯಾದಲ್ಲಿ ತುಂಬಾ ಕಸ ಆಗಿದೆ ಅಂತ ಹೇಳಿದಕ್ಕೆ 2 ಇಂಡಸ್ಟ್ರಿಯಲ್ ಎಸ್ಟೇಟ್ ಇಂದ ಒಂದು 50-60 ಲೋಡ್ ಕಸನ ತೆಗೆಸಿಕೊಟ್ಟಿದ್ವಿ. ಆ ತರ ದಸರಾ ಟೈಮಲ್ಲಿ 50-60 ಲೋಡ್ ತೆಗೆ ಬಂದು ಆಗಾಗ ವಾರದಲ್ಲಿ 2 ದಿನ ನಾನು ರಸ್ತೆ ಕಸ ಗುಡ್ಸಕ್ಕಾದ್ರೂ ಜನನ ಔಟ್ಸೋರ್ಸ್ ತಗೊಂಡಾದ್ರೂ ಮಾಡಿಕೊಡಿ ಅಂತ ನಾನು ಈ ಬಜೆಟ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ಮಂಡ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ KSSIDC ಮತ್ತೆ KIDB 2 ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ, 2 ಪಕ್ಕದಲ್ಲಿ ಇದೆ. ಮಂಡ್ಲಿ KSSIDC ಇಂಡಸ್ಟ್ರಿಯಲ್ ಎಸ್ಟೇಟ್ ನ ಈಗಾಗಲೇ ಮಹಾನಗರ ಪಾಲಿಕೆಗೆ ನೀವು ತಗೊಂಡ್ಬಿಟ್ಟಿದ್ದೀರಾ. KIDB ಇಂಡಸ್ಟ್ರಿಯಲ್ ಎಸ್ಟೇಟ್ ನ ತಗೊಂಡಿಲ್ಲ, ಅವ್ರೇನು ಡೆವಲಪ್ ಮಾಡ್ಕೊಡ್ಬೇಕು ಅದಕ್ಕೆ ತಗೊಂಡಿಲ್ಲ. ಅವ್ರು ಹೇಳ್ತಾರೆ ನಾವು ಹ್ಯಾಂಡ್ ಓವರ್ ಮಾಡಿದೀವಿ ಅಂತಾರೆ, ನಿಮ್ಮಲ್ಲಿ ನಾವು ತಗೊಂಡಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಡೆವಲಪ್ ಮಾಡಿ ಕೊಡ್ಬೇಕು, ಆಮೇಲೆ ನಾವು ತಗೊಳ್ಳೋದು ಅಂತ. ಈಗ ಹಾಗಾದ್ರೆ ಪಕ್ಕದಲ್ಲಿ KSSIDC ಈಗಾಗಲೇ 2016 ತಗೊಂಡಾಗಿದೆ. ಅವರು ಅದೇ 2 ಒಂದೇ ಎಸ್ಟೇಟ್ ಅಲ್ಲಿ ಇರೋದು, ಪಕ್ಕ ರಸ್ತೆಯಿಂದ ಆ ಕಡೆ ಒಂದು ಈ ಕಡೆ ಒಂದು ತಗೊಂಡು ಒಂದೊಂದು ಬಿಟ್ಟಿರೋದ್ರಿಂದ ಈ ಕಡೆ KIDB ಎಸ್ಟೇಟ್ ನಲ್ಲಿರೋ ಬಹುತೇಕ ಜನರಿಗೆ ಖಾತೆ ಇಲ್ಲದೆ ಇರೋದ್ರಿಂದ ಅವ್ರ ಬ್ಯಾಂಕ್ ಲೋನಿಗೆ ಹೋಗಕ್ಕಾಗ್ತಾ ಇಲ್ಲ. KIDB ಅವರು ಈಗ ಬಹುತೇಕ ಎಲ್ಲ ಹ್ಯಾಂಡ್ ಓವರ್ ಮಾಡಿದ್ದಾರೆ. KIDB ಅವರು ಯಾವ್ದು ಇಂಡಸ್ಟ್ರಿಯಲ್ ಏರಿಯಾ ಅವ್ರ ಹೋಲ್ಡಿಂಗ್ ಅಲ್ಲಿ ಇಲ್ಲ, ಶಿವಮೊಗ್ಗದಲ್ಲಿ ಬಹುತೇಕ ಎಲ್ಲ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗ ಶಿವಮೊಗ್ಗ ನಗರದ ಮಧ್ಯಕ್ಕೆ ಸೇರ್ಕೊಂಡಿರೋದ್ರಿಂದ ಒಂದೇ ಸ್ಟೇಟ್ ತಗೊಂಡು ಒಂದೇ ಸ್ಟೇಟ್ ಬಿಡೋದು ಯಾವ್ದೋ ಒಂದು ಸಣ್ಣ ಕಾರಣದಿಂದ ಸರಿಯಲ್ಲ. ಅದನ್ನ ಡೆವಲಪ್ಮೆಂಟ್ ಏನೋ ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಇದ್ರೆ ಮಹಾನಗರ ಪಾಲಿಕೆಯಿಂದಾನೆ ಮಾಡಿ ಅಟ್ಲೀಸ್ಟ್ ಅವ್ರಿಗೆ ಒಂದಿಷ್ಟು ಖಾತೆ ಎಲ್ಲ ಕೊಟ್ಟು ಡೆವಲಪ್ ಮಾಡಿಕೊಡಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರೂ ತೆರಿಗೆ ಕಟ್ತಾ ಇದ್ದಾರೆ. 2 ಇಂಡಸ್ಟ್ರಿಯಲ್ ಎಸ್ಟೇಟ್ ಇಂದ ನಾವು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಕಸ ಗುಡಿಸ್ಲಿಕ್ಕೆ ಮತ್ತೆ ಅಲ್ಲಿ ಮೇಂಟೆನೆನ್ಸ್ ಗೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸುಮಾರು ಕೆಲಸ ಮಾಡಿಕೊಟ್ಟಿದ್ದೀವಿ. ಆದ್ರೆ ಕಸ ಗುಡಿಸ್ಲಿಕ್ಕೆ ವಾರಕ್ಕೆ 2 ದಿನ ನಾನು ರಸ್ತೆ ಕಸ ಗುಡಿಸ್ಲಿಕ್ಕೆ ನೀವು ಜನ ಇಲ್ಲ ಅಂದ್ರೆ ಔಟ್ಸೋರ್ಸ್ ಕೊಟ್ಟಾದ್ರೂ ಮಾಡ್ಕೊಡಿ ಅಂತ ಕೇಳಿದೆ. ಈ ಬಜೆಟ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಅಲೋಕೇಟ್ ಮಾಡ್ಕೊಡಿ ಸರ್. ಥ್ಯಾಂಕ್ ಯು. ಆಮೇಲೆ
ಸರ್ ಈಗ ನಮ್ಗೆ ಈ ಬಜೆಟ್ ಕೊಡ್ಲಿಕ್ಕೆ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಒಂದು ಅಡ್ರೆಸ್ ಇಲ್ಲ ಸರ್, ರಸ್ತೆಯಲ್ಲಿ ಪಾಂಪ್ಲೆಟ್ಸ್ ಕೊಟ್ಟಿದ್ದಾರೆ. ಒಂದು ಸಂಸ್ಥೆಗೆ ಒಂದು ಇಂಟಿಮೇಷನ್ ಕೊಡೋ ಸಿಸ್ಟಮ್ ಇದು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದು ಮುಂದಿನ ದಿನಗಳಲ್ಲಾದ್ರೂ ಸರಿಯಾಗಿ ಕೊಡಕ್ಕೆ ಏರ್ಪಾಡು ಮಾಡಿಸಿ ಸರ್. ಥ್ಯಾಂಕ್ ಯು. ರಕ್ಷಣಾ ವೇದಿಕೆಗಳ ಒಕ್ಕೂಟದಿಂದ ಸರ್ ಕಳೆದ ತಿಂಗಳು 13ನೇ ತಾರೀಕು ಮಾನ್ಯ ಬೈರತಿ ಬಸವರಾಜ್ ಸಚಿವರು ಬೆಳಗಾವಿ ವಿಧಾನಸಭೆಯಲ್ಲಿ ಒಂದು ಅನೌನ್ಸ್ ಮಾಡಿದ್ರು. 12 ಮಹಾನಗರ ಪಾಲಿಕೆಗಳಿಗೆ 200 ಕೋಟಿ ರೂಪಾಯಿ ತರ 2400 ಕೋಟಿಗಳ ವಿಶೇಷ ಅನುದಾನವನ್ನ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್. ಅದು ನಮ್ಮ ಪಾಲಿಕೆಗೆ ಬಂದಿದೆಯಾ ಬಂದಿಲ್ಲ ಗೊತ್ತಿಲ್ಲ ಸರ್. ಅದು ಹಾಗೆ ನಾವು ಪಾಲಿಕೆ ಆದಾಯದಿಂದಲೂ ಒಂದು ಕೇಳ್ತಾ ಇದ್ದೀವಿ ಸರ್. ತುರ್ತು ಪರಿಸ್ಥಿತಿಯಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಬೀಳುವಂತಹ ಗುಂಡಿಗಳು ಮತ್ತೊಂದು ಗಟ್ಟರುಗಳನ್ನು ಮುಚ್ಚಲಿಕ್ಕೆ ಬೇರೆ ಬೇರೆ ಮಹಾನಗರ ಪಾಲಿಕೆಗಳಲ್ಲಿ ಅದಕ್ಕೆ ಅಂತ ಹಣವನ್ನು ಮೀಸಲಿಟ್ಟಿದ್ದಾರೆ ಅನ್ನೋದು ನಮಗೆ ನನ್ನ ಸಂಗತಿಯಲ್ಲಿದೆ ಸರ್, ಗಮನದಲ್ಲಿದೆ. ಅದೇ ರೀತಿ ನಮ್ಮ ಪಾಲಿಕೆಯಲ್ಲೂ ಈಗಿಂದನೇ ಆ ಬಜೆಟ್ಗಳಲ್ಲಿ ಅದನ್ನ ತೆಗೆದಿಟ್ಕೋಬೇಕು ಸರ್. ಕಳೆದ ಸಲ ನಾವು ಕೇಳಿದಾಗ ನಮ್ಮ ಹತ್ರ ಯಾವುದೇ ಆತರ ಎಕ್ಸ್ಟ್ರಾ ಅಮೌಂಟ್ ಇಲ್ಲ ಅನ್ನೋದೊಂದು ಬಂತು ಸರ್. ಅದೇ ರೀತಿ ಬೀದಿ ದೀಪಗಳನ್ನ ಆ ಮಳೆಗಾಲದಲ್ಲಿ ಬರುವಂತಹ ಪ್ರಾಬ್ಲಮ್ಗಳಿಗೆ, ಆಮೇಲೆ ಈಗ ನೀವೆಲ್ಲ ಹಾಕಿರುವಂತದ್ದು ಗ್ಯಾಲ್ವನೈಸ್ಡ್ ಪೋಲ್ಸ್ ಅನ್ನ ಹಾಕಿ ಎಲೆಕ್ಟ್ರಿಕ್ ಅನ್ನ ಕೊಟ್ಟಿದ್ದೀರಾ, ಅಲ್ಲಿ ಯಾವುದೇ ಪ್ರಾಪರ್ ಆಗಿ ಇನ್ಸುಲೇಷನ್ ಇಲ್ಲದೆ ಇರುವಂತದ್ದು ಕಂಡು ಬರ್ತಾ ಇದೆ. ಅದೇನಾದ್ರೂ ಎಲೆಕ್ಟ್ರೋಡ್ ಆಗಿ ಅದು ಗ್ರೌಂಡಿಂಗ್ ಆಗಿ ಅಥವಾ ಅದ್ರ ಪಕ್ಕದಲ್ಲಿ ಯಾರಾದ್ರೂ ಹೋಗಿ ಎಲೆಕ್ಟ್ರೋಡ್ ಆದ್ರೆ ದೊಡ್ಡ ಅನಾಹುತಗಳು ಸಂಭವಿಸುತ್ತೆ. ನಿಮ್ಮ ಪಾಲಿಕೆಯಲ್ಲಿರುವಂತಹ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರನ್ನ ಬಿಟ್ಟು ಅದನ್ನ ಒಂದ್ಸರಿ ಎಲ್ಲ ನಗರದಲ್ಲಿರುವಂತದ್ದು ಎಲ್ಲ, ಯಾಕಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರುವಂತಹ 3 ಜನಪ್ರತಿನಿಧಿಗಳು ರಾಜ್ಯ ಮಟ್ಟದಲ್ಲಿರುವಂತವ್ರು ಇಲ್ಲಿ ಕೂತಿದ್ದಾರೆ. ಅವ್ರ ಗಮನಕ್ಕೂ ಇದನ್ನು ತಗೊಂಡ್ಬರ್ತಾ ಈ ಮಾತನ್ನು ಹೇಳ್ತಾ ಇದೆ ಸರ್. ಹಾಗೇನೆ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಸುಮಾರು 60 ರಿಂದ 65 ಎಲೆಕ್ಟ್ರಿಕ್ ಬಸ್ಗಳನ್ನ ಶಿವಮೊಗ್ಗ ಮಹಾನಗರ ಪಾಲಿಕೆಗೂ ಅಂದ್ರೆ ಶಿವಮೊಗ್ಗ ವ್ಯಾಪ್ತಿಗೂ ಬರುತ್ತೆ ಅನ್ನೋದಿದೆ ಸರ್. ಈ ಹಿಂದೆ ಬಂದಂತದನ್ನ ಬಿಟ್ಟಿಲ್ಲ. ಯಾಕಂದ್ರೆ ನಾವು ಅವ್ರ ಹತ್ರ ಕಂಡು ಮಾತಾಡಿದಾಗ ಪಾಲಿಕೆಯನ್ನು ನಿಮಗೆ ರೆಪ್ರೆಸೆಂಟೇಷನ್ ಹೋಗ್ಬೇಕು ಅನ್ನೋದೊಂದಿದೆ ಸರ್. ನಮ್ಮ MLA ಸಾಹೇಬ್ ಇದ್ದಾರೆ, MLC ಅವರು ಇಬ್ಬರು ಇದ್ದಾರೆ. ದಯವಿಟ್ಟು ಈ ಸಲ ಬರುವಂತದನ್ನ ಶಿವಮೊಗ್ಗ ನಗರ ವ್ಯಾಪ್ತಿ ಬಹಳ ದೊಡ್ಡದಾಗಿ ಬೆಳೆದಿದೆ. ಆ ಬರುವಂತ ಬಸ್ಗಳನ್ನ ಅಲ್ಲಿಗೆ ಸೂಕ್ತವಾಗಿ ಒಂದು ಮ್ಯಾಪಿಂಗ್ ಮಾಡಿಕೊಂಡು ಇದು ಪಾಲಿಕೆ ಒಳಗಡೆ ಬರುವಂತದ್ದು. ನೀವು ಕೊಟ್ಟರೆ ಮಾತ್ರ ಅವ್ರು ನಮ್ಗೆ ಅಲ್ಲಿಂದ ಕೊಡ್ತಾರೆ. ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಏನ್ ಬರುತ್ತೆ ಅದನ್ನೆಲ್ಲ KSRTC ಜೊತೆ ನಿಮ್ಮ ಒಂದು ಇದನ್ನ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಈಗ ತಾವು ಸರ್ಕಲ್ ಇನ್ಸ್ಪೆಕ್ಟರ್ ಹೊಸದಾಗಿ ಬಂದಿರೋ ಜೊತೆ ಸೇರ್ಕೊಂಡು ಒಂದಷ್ಟು ಸಿಗ್ನಲ್ ಲೈಟ್ಗಳಲ್ಲಿ ಹಂಪುಗಳನ್ನ ಹಾಕೋದು, ಕೆಲವು ಸಿಗ್ನಲ್ ನ್ಯೂನತೆಗಳನ್ನು ಮಾಡ್ತಾ ಇದ್ದೀರಾ. ಇದೇ ರೀತಿ ಕಂಟಿನ್ಯೂಸ್ ಆಗ್ಬೇಕು ಸರ್. ಇವತ್ತು ಈಗ ಮಾಯಪ್ಪನವರಿದ್ರು ಹೊರಟೋದ್ರು, ಅಥವಾ ಮೇಡಮ್ ಇದ್ರು ಹೊರಟೋದ್ರು, ಇನ್ನೊಬ್ರು ಹೊರಟೋಗೋದಂತ ಇದನ್ನ ಪ್ರತಿ ಸಲ ಬರಬೇಕು. ಇಷ್ಟು ವರ್ಷ ಯಾಕೆ ಬರ್ಲಿಲ್ಲ ನಮಗೆ ಗೊತ್ತಿಲ್ಲ. ಈಗ ನಾವು ಹೋಗಿ ನಾಗರಿಕ ವೇದಿಕೆಯಿಂದ ಮತ್ತೆ ಬೇರೆಲ್ಲ ಹೋಗಿ ಕುತ್ಕೊಂಡಾಗ ರೈಲ್ವೆ ಸ್ಟೇಷನ್ ಪ್ರೀಪೇಡ್, KSRTC ಪ್ರೀಪೇಡ್ ಬಂತು, ಸಂತೋಷ. ಅದೇ ತರ ಸಿಗ್ನಲ್ ಲೈಟ್ಗಳಲ್ಲೂ ಬರಬೇಕಾಗಿದೆ. ಹಾಗೆ ಈ ಪಾಲಿಕೆ ಬಜೆಟ್ ಅಲ್ಲಿ ಇನ್ನೊಂದು ಮುಖ್ಯವಾಗಿ ನನ್ನ ಗಮನಕ್ಕೆ ಬಂದಿರೋದು ನಾನು ನಿಮಗೆ ಗಮನ ತರಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಇಂದ ಅಮೀರಾಬಾದ್ ಸರ್ಕಲ್ ತನಕ ಸುಮಾರು 317 ಮೀಟರ್ ಉದ್ದದ ರಸ್ತೆ ಇದೆ. ಅದಕ್ಕೆ ಮಧ್ಯದಲ್ಲಿ ಎಲ್ಲೂ ಮೀಡಿಯನ್ ಇಲ್ಲ. ದಯವಿಟ್ಟು ತಾವು ಒಂದು ಮೀಡಿಯನ್ ಅನ್ನ ರಾಯಲ್ ಆರ್ಕಿಡ್ ಹೋಟೆಲ್ ಹತ್ರ ಮಾಡಿದ್ರೆ ಎಲ್ಲೆಲ್ಲ ರಸ್ತೆಯಿಂದ ಬಸ್ ಸ್ಟ್ಯಾಂಡ್ ಕಡೆ ಬರೋರಿಗೂ ಅಥವಾ ಎಲ್ಲೆಲ್ಲ ರಸ್ತೆ ಕಡೆ ಹೋಗೋರಿಗೆ ಅಥವಾ ಆ ಒಂದು ಟ್ರಾಫಿಕ್ ನ ಅಮೀರಾಬಾದ್ ಸರ್ಕಲ್ ಮೇಲ್ಗಡೆ ನಾವು ಭಾರವನ್ನ ಕಡಿಮೆ ಮಾಡಬಹುದು. ಅದೇ ತರ ಅಮೀರಾಬಾದ್ ಸರ್ಕಲ್ ನಿಂದ TC ನಪ್ಪಶೆಟ್ಟಿ ಗೋಪಿ ಸರ್ಕಲ್ ಅಂತ ಆಂಧ್ರ ಭಾಷೆಯಲ್ಲಿ ಕರೀತೀವೋ ಅಲ್ಲಿ ತನಕ ಇರೋ ಸರ್ಕಲ್ ಮಧ್ಯದಲ್ಲಿ 300 ಮೀಟರ್ ಇದೆ. ಅಲ್ಲಿ HDFC ಏನು ಕಾರ್ಪೊರೇಷನ್ ಸೊತ್ತಿದೆಯೋ ಅಲ್ಲೊಂದು ಓಪನಿಂಗ್ ಅನ್ನ ಕೊಟ್ಟು ಅಲ್ಲೂ ಸಹ ಅಮೀರಾಬಾದ್ ಸರ್ಕಲ್ ಮೇಲ್ಗಡೆ ಹೋಗಿ ಬೀಳ್ತಿರುವಂತ ಟ್ರಾಫಿಕ್ ಭಾರವನ್ನ ಕಡಿಮೆ ಮಾಡಲಿಕ್ಕೆ ನೀವು ಒಂದು ಸೂಕ್ತವಾದ ಇದನ್ನ ಬಜೆಟ್ ಒಳಗಡೆ ತಗೊಂಡು ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ಬೋದು ಸರ್. ಇನ್ನು ಮುಖ್ಯವಾಗಿ ಕಸದ ಲಾರಿಗಳು ಗೋಪಾಲಗೌಡ ಬಡಾವಣೆಗೆ ಹೋಗುತ್ತೆ. ನೇತಾಜಿ ಸರ್ಕಲ್ ನಿಂದ ದ್ರೌಪದಮ್ಮ ಸರ್ಕಲ್ ವರೆಗೂ 270 ಮೀಟರ್ಗಳಷ್ಟೇ ರಸ್ತೆಗಳನ್ನು ಅಗಲ ಮಾಡಬೇಕಾಗಿರುವಂತದ್ದು ಸರ್. 2009ನೇ ಇಸ್ವಿಯಿಂದ ಪೆಂಡಿಂಗ್ ಇದೆ. ಬೆಳಗ್ಗೆ ಮತ್ತು ಶಾಲೆ ಬಸ್ಗಳು ಬರುತ್ತೆ, ಕಸದ ಲಾರಿಗಳು ಬರುತ್ತೆ, ನಿಮ್ಮ ಪ್ರೆಸ್ಸಿಂಗ್ ಮೆಷಿನ್ಸ್ ಬರುತ್ತೆ, ಎಲ್ಲವೂ ಬರುತ್ತೆ. ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ತಾವು ಮೊನ್ನೆ ಇದಕ್ಕೆ ಬಂದಾಗ ನೋಡಿದ್ರೆ ತಾವು ಈ ಹಿಂದೆ ತಾವು ಕಮಿಷನರ್ ಆಗಿದ್ದಾಗ ಅಲ್ಲೇ ಓಡಾಡಿದಿರ 2 ವರ್ಷ ಅಂತ ಕಾಣುತ್ತೆ ನನಗೆ, ನನ್ನ ಗಮನದಲ್ಲಿರುವ ಹಾಗೆ. ಮೊನ್ನೆ ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಬಂದಾಗ ನೋಡಿದ್ದೀರಾ. ಒಂದು 30 ಮೀಟರ್ಗಳಷ್ಟು ರಸ್ತೆನೇ ಇಲ್ಲ ಅಲ್ಲಿ. ಡಾಂಬರ್ ಹಾಕ್ಲಿಕ್ಕೆ ಹೇಳಿದ್ವಿ, ಅವ್ರು ಯಾರೋ ಟೆಂಡರ್ ಹಾಕಿದವರು ಹೊರಟೋಗಿದ್ದಾರೆ, 30% ಬಿಲೋ ಹಾಕಿದ್ರು, ನೆಕ್ಸ್ಟ್ ಇನ್ನೊಬ್ರು ಬರ್ತಾ ಇದ್ದಾರೆ ಮಾಡ್ತಾರೆ. 30 ಮೀಟರ್ ರಸ್ತೆನ ಶಿವಮೊಗ್ಗ ನಗರ ಮಹಾನಗರ ಪಾಲಿಕೆಯಿಂದ ಹಾಕ್ಸ್ಲಿಕ್ಕೆ ಯಾವ್ದಾದ್ರು ವಾರ್ಡಿನ ತಗೊಂಡ್ಬಂದು ಹಾಕ್ಬೋದು ಸರ್. ತಾವಲ್ಲಿ ಅದ್ರ ಬಗ್ಗೆ ಗಮನ ಕೊಡಿ. ಹಾಗೇನೆ ಹಸಿರೀಕರಣಕ್ಕೆ ಒತ್ತು ಕೊಟ್ಟೇ ಇಲ್ಲ. ನಾವು ತುಂಬಾ ವರ್ಷದಿಂದ ಕೇಳ್ತಾ ಇದ್ವಿ ಹಸಿರೀಕರಣ ಎಷ್ಟು ಮರಗಳನ್ನ ನಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ. ಇರೋ ಪಾರ್ಕ್ಗಳಿರೋದನ್ನ ಮರಗಳನ್ನ ಟ್ರಿಮ್ ಮಾಡ್ತೀವಿ ಹೆಸರಲ್ಲಿ ತೆಗೆದಾಕ್ತಾ ಇದ್ದಾರೆ. ಒಂದು ಸೈಟ್ ಮುಂದೆ ಒಂದು ಮರ ನೆಟ್ಟರು ಶಿವಮೊಗ್ಗದಲ್ಲಿ ಎಷ್ಟು ಆಸ್ತಿಗಳಿದೆ, ಅಷ್ಟು ಆಸ್ತಿಗಳಿಗೆ 10,000 ಮರಗಳು ನಮ್ಗೆ ಹೊಸದಾಗಿ ಸಿಗುತ್ತೆ ಸರ್. ಬೇಸಿಗೆಗಾಗಲೇ ಬೆಂದೋಗ್ತೀವಿ. ಈಗಾಗಲೇ ಚಳಿಗಾಲನೇ ಮುಗಿದಿಲ್ಲ, ಈ ತರದೊಂದು ಆಗ್ತಾ ಇದೆ. ಆಮೇಲೆ ನಮ್ಗೆ
ಸರ್ ಸಿಗ್ನಲ್ ಲೈಟ್ಗಳಲ್ಲಿ ಕೆಲವು ಕಡೆ ತುಂಬಾ ಪ್ರಾಬ್ಲಮ್ ಇದೆ. ಅದು ನೀವು ಇದನ್ನ ಏನು ಸ್ಮಾರ್ಟ್ ಸಿಟಿಯಿಂದ ಮಾಡ್ಕೊಂಡು ಬಂದ್ರು, ಸ್ಮಾರ್ಟ್ ಸಿಟಿಯಿಂದ ನಿಮಗೆ ಹ್ಯಾಂಡ್ ಓವರ್ ಆಗಿದೆ. ಈಗ ಅದನ್ನ ಕೂತು ಒಂದ್ಸರಿ ಮಾತಾಡಿ ನಮಗೆ ಕರೆಂಟ್ ಇದು ಪೊಲೀಸ್ ಚೌಕಿಯಲ್ಲಿ ಇರ್ಬೋದು, ಆಲ್ಕೋಳ ಸರ್ಕಲ್ ಅಲ್ಲಿ ಇರ್ಬೋದು, ಅಥವಾ ಇಲ್ಲಿ ಐನೂರು ಗೇಟ್ ಹತ್ರ ಇರ್ಬೋದು, ಅಲ್ಲೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್. ಆಮೇಲೆ ಈ ಹಿಂದೆ ಪಾಲಿಕೆಯಲ್ಲಿದ್ದಂತ ಚನ್ನಬಸಪ್ಪನವರು ಕಮಿಷನರ್ ಆಗಿದ್ದಾಗ ಒಂದು ಸಲ ಇಡೀ ಡ್ರೈವ್ ಮಾಡಿದ್ರು, ಎಲ್ಲಿ ಸಂದೇಶ್ ಮೋಟರ್ಸ್ ಇಂದ ಹಿಡಿದು MRS ವರೆಗೂ ನೀವು ಸ್ಮಾರ್ಟ್ ಸಿಟಿ ಅಂಡರ್ ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಮಾಡಿರುವಂತಹ ಕೆಲಸ ಗುಜರಿಗಳು ಲಾರಿಗಳನ್ನ ನಿಲ್ಲಿಸಲಿಕ್ಕಾಗಿದೆ. ತಾವು ದಯವಿಟ್ಟು ಅದರ ಕಡೆಗೂ ತಮ್ಮ ಇದ್ರ ಕಾರ್ಯಾವಧಿಯನ್ನು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್. ಇನ್ಯಾರ ನಮ್ಮ ಇದರೊಳಗಡೆ ಬೇಕಾಗಿರುವಂತ ಮೇಜರ್ ಆಗಿ ನಮಗೆ ಸರ್, ನಮಗೆ ನೆಹರು ಅವರು ಮತ್ತೆ DH ಅವರು ಇದ್ದಾರೆ, ಶಾಸಕರು ಇದ್ದಾರೆ, MLC ಇದ್ದಾರೆ, ಮೇಡಮ್ ಅವರು ಇದ್ದಾರೆ. ದಯವಿಟ್ಟು ಅದನ್ನ ಸ್ವಲ್ಪ ನೋಡ್ಬೇಕು ಸರ್. ಅದು ಯಾಕಂದ್ರೆ ಆ ರಸ್ತೆ ಮೇಲಿನ ಭಾರ ಕಡಿಮೆ ಆಗುತ್ತೆ, ನಮಗೆ ಸರ್ಕಾರ ಮೇಲಿನ ಅವಲಂಬನೆ ಕಡಿಮೆ ಆಗಿ ಒಂದ್ ಸ್ವಲ್ಪ ಇದಾಗುತ್ತೆ. ಧನ್ಯವಾದಗಳು. ನಮಸ್ಕಾರ. ಇವಾಗ 77 ಕೋಟಿ ಒಟ್ಟು ಟ್ಯಾಕ್ಸ್ ಕಲೆಕ್ಷನ್. ಈ 77 ಕೋಟಿನಲ್ಲಿ ಯುಜಿಡಿ ಕೆಲಸಗಳನ್ನ ಕಾಮಗಾರಿಯನ್ನು ಮಾಡಕ್ಕಾಗಲ್ಲ. ನಾವು ಸದ್ಯದಲ್ಲೇ ನಿಮಗೆ ಮೆಸೇಜ್ ಕೊಡ್ತೀವಿ, ಜಿಲ್ಲಾ ಮಂತ್ರಿಗಳನ್ನ ನಾವು ಮೀಟ್ ಮಾಡೋಣ. ಒಂದು ಸಮಗ್ರವಾದ ತುಂಗಾ ನದಿ ಸ್ವಚ್ಛತೆಗೋಸ್ಕರ ಸಮಗ್ರವಾದ DPR ರೆಡಿಯಾಗಿ ಬರಬೇಕು. ಇದನ್ನು 2-3 ಸಲ ಮೆಸೇಜ್ ಬರುತ್ತೆ, ಅಪಾಯಿಂಟ್ಮೆಂಟ್ ತಗೊಳ್ತೀವಿ. ಜಿಲ್ಲಾ ಮಂತ್ರಿಗಳ ಮೂಲಕ ಹಲವಾರು ಶಿವಮೊಗ್ಗದ ನಗರ ಯೋಜನೆಗಳಿಗೆ ಇದು ಅನುದಾನ ಕೊಡ್ತಾ ಇಲ್ಲ. ಶಿವಮೊಗ್ಗ ಇನ್ನಷ್ಟು ಕೆಳಗೆ ಹಂತಕ್ಕೆ ಹೋಗೋದು. ಹಾಗಾಗಿ ರಮೇಶ್, ನಿಮ್ಮ ಕನ್ಸರ್ನ್ ಸರಿ ಇದೆ, ಬಟ್ ಐ ಡೋಂಟ್ ಥಿಂಕ್ ಕಮಿಷನ್ ಕ್ಯಾನ್ ಪ್ರೊವೈಡ್ ಸೊಲ್ಯೂಷನ್ ಅಟ್ ದಿಸ್ ಬಜೆಟ್. ವೆರಿ ಸ್ಮಾಲ್ ಬಜೆಟ್ ಇದು, ವೆರಿ ಸ್ಮಾಲ್ ಬಜೆಟ್, 77 ಕೋಟಿ. ಹಾಗಾಗಿ ಸದಸ್ಯರೇ, ದಯವಿಟ್ಟು 2-3 ಸಲ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ತಿಳಿಸಿ, ಮಿನಿಸ್ಟರ್ನ ಭೇಟಿ ಮಾಡೋಣ, ದೊಡ್ಡ ಒತ್ತಾಯ ಮಾಡೋಣ, ಹೋರಾಟ ಬೇಕಾ ಹೋರಾಟ ಮಾಡೋಣ. 200 ಕೋಟಿ ಅನುದಾನ ಬರ್ತಾ ಇದೆಯಲ್ಲ ಸರ್ ಈಗ. ಜನಪ್ರತಿನಿಧಿಗಳಿದ್ದಾರೆ, ಹಣ ತರಿಸಬೇಕು ಅನ್ನೋದು ಗೊತ್ತಿರಬೇಕಲ್ಲ. ಅವ್ರಿಗೆ ಗೊತ್ತಿದೆ ಸರ್. ಈಗ 200 ಕೋಟಿ ಜವಾಬ್ದಾರಿ ಇದೆ, ಜನಪ್ರತಿನಿಧಿಗಳು ಜವಾಬ್ದಾರಿ ಇದೆ. ಶಿವಮೊಗ್ಗದಲ್ಲಿ ನದಿ ಕಲ್ಮಶ ಆಗ್ತಕ್ಕಂಥದ್ದು ಇದು ಯಾರಿಗೂ ಶ್ರೇಯಸ್ ಕೊಡ್ತಕ್ಕಂಥದ್ದಲ್ಲ, ಶೋಭೆ ಕೊಡ್ತಕ್ಕಂಥದ್ದಲ್ಲ, ನಮಗೆ ಗೌರವ ಕೊಡ್ತಕ್ಕಂಥದ್ದು ಅಲ್ಲ. ತುಂಗಾ ನದಿಯನ್ನ ಕೊಳಚೆ ಮಾಡಿ ಹೊರಗಡೆ ಕಳಿಸ್ತಕ್ಕಂಥದ್ದು, ಚಾಂದ್ರ ನದಿಯನ್ನು ಕೊಳಚೆ ಮಾಡ್ತಕ್ಕಂಥದ್ದು, ಇದನ್ನ ತಡೆತಕ್ಕಂಥದ್ದು ಮೊದಲ ಆದ್ಯತೆ ಕೆಲಸ ಆಗಬೇಕು. ಇದು ಜನರ ಅನುಕೂಲತಾಯ ಸರಿ ಇದೆ, ಎಲ್ಲರ ಕನ್ಸರ್ನ್ ಸರಿ ಇದೆ. ಅರ್ಥ ಮಾಡ್ಕೊಂಡು ಜನಪ್ರತಿನಿಧಿಗಳು ಸರ್ಕಾರದಿಂದ ದೊಡ್ಡ ಮಟ್ಟದ ಬೇಕಾದ್ರೆ ಶಿವಮೊಗ್ಗದಲ್ಲಿ ತೆಗೆದುಕೊಂಡು ಹೋಗೋಣ. ನಾವು ಮತ್ತೆ ನಾವೇನ್ ಮಾಡ್ಬೇಕು ಮಾಡ್ತೀವಿ, ನೀವು ದೊಡ್ಡ ಮಟ್ಟದ ಪ್ರಯತ್ನ ಮಾಡಿ ಏನ್ ಮಾಡ್ಕೊಡ್ತೇವೆ ಸರ್. 200 ಕೋಟಿ ಒದಗಿಸಕ್ಕೆ ಹೇಳಿ ಸರ್. 200 ಕೋಟಿ ವಿಶೇಷ ಅನುದಾನ ಕೊಡ್ತೀಯಲ್ಲ, ಒದಗಿಸ್ಕೋಬೋದಲ್ಲ. ಶಾಂತಿನಗರ ಚಾನಲ್ ಹತ್ರ CC ಕ್ಯಾಮೆರಾ ಅಳವಡಿಸಿದ್ದೀವಿ ಅಂತ ಹೇಳಿ ಚಾನಲ್ ಹತ್ರ ಯಾವ ಕಸ ಹಾಕ್ಬಾರ್ದು ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಹತ್ರ CC ಕ್ಯಾಮೆರಾ ಅಳವಡಿಸಲಾಗಿದೆ ಅಂತ ಹೇಳಿ ಪಾಲಿಕೆಯವರು ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಹಾಕಿದ್ರೆ ನಾವು ತಕ್ಷಣ ನಮಗೂ ಖುಷಿ ಆಯ್ತು, ಈ ರೀತಿ ಒಂದು ಕೆಲಸ ಮಾಡಿದಾರೆ ಅಂತ ತಕ್ಷಣ ಬಂದು ನಾವು ಕನ್ಸಲ್ಟ್ ಮಾಡಿದಾಗ ಅದೆಲ್ಲೂ ನೋಡಿದಾಗ CC ಕ್ಯಾಮ್ರಾನೇ ಇಲ್ಲ. ವಸಂತ್ ಸರ್, ಒಂದ್ ನಿಮಿಷ ಸರ್. ಎಲ್ಲವನ್ನೂ ಕೂಡ ನಾವು ಅದನ್ನ ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಪ್ಪುಗಳನ್ನ ಹುಡುಕುತ್ತೆ. ನಾವು ಮಾತಾಡೋ ಪ್ರತಿಯೊಂದಕ್ಕೂ ತಾವು ಕಂಟ್ರೋಲ್ ಮಾಡ್ತಾ ಇದ್ರಿ. ಮಾತಾಡೋದು ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾನು ಏನ್ ಹೇಳಿ ಸಾಧ್ಯ ಆಗ್ತದೆ? ನಾನು ಚಾನಲ್ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡಿದ್ರೆ ನನ್ನ ತಡೆ ನಿಲ್ಲಿಸಿದ್ರಿ. ಏನಾಗ್ತದೆ, ಕೆಲವು ವಿಷಯಗಳು ನಮ್ಮಿಂದ ಹೊರಬರ್ಬೇಕಲ್ವಾ? ಇವು ಎಷ್ಟೋ ಟೈಮ್ನಲ್ಲಿ ಆಕ್ಚುಲಿ ಬಂದು ನಿಜವಾದ ಪೊಲೀಸು ಸಿಗ್ನಲ್ ನಿಂತ್ಕೊಳ್ಳಲ್ಲ. ಪೊಲೀಸ್ ಬಂದು ಹೀಗೆ ಡಮ್ಮಿ ಇರ್ತಾರೆ, ಅವ್ರು ನೋಡಾದ್ರೂ ಆಕ್ಚುಲಿ ಬಂದು ಸಿಗ್ನಲ್ ಎಷ್ಟೆಲ್ಲ ಬರ್ಲಿಕ್ಕೆ ಆಗ್ತದೆ. ಆದ್ರೆ ಅದು ಒಂದೇ ಕಡೆ ಅಲ್ಲ, ಸುಮಾರು 40-50 ಕಡೆ ನಮಗೆ ಏನು ಕೆನಾಟ್ ಡೂ ದಿ ಗ್ರೇಟ್ ಥಿಂಗ್, ಡೂ ದಿ ಸ್ಮಾಲ್ ಥಿಂಗ್ ಗ್ರೇಟ್ ಇರ್ತಾರೆ. ಅದ್ಭುತವಾದ ಕ್ರಾಂತಿಗಳನ್ನ ಮಾಡ್ಲಿಕ್ಕಾದ್ರೆ ಸಣ್ಣ ಸಣ್ಣ ಪ್ರಯತ್ನ ಮೂಲಕ ಭಯ ಪಡಿಸೋಣ ಅಂತ ಮಾಡಿದ್ದೀವಿ. ಅದು ಬಿಟ್ರೆ ಅದ್ರಲ್ಲಿ ಯಾವ್ದು CCTV ಅಂತ ಹಾಕ್ಬಿಟ್ಟು CCTV ಬಿಲ್ ಮಾಡ್ಕೊಂಡು ಆ ತರ ಏನು ಮಾಡಿಲ್ಲ. ದುಡ್ಡು ತಡಿಬೇಕಲ್ಲ ಪಾಲಿಕೆ ವ್ಯಾಪ್ತಿನಲ್ಲಿ. ಹಾಗಾಗಿ ಅದು ಒಂದೇ ಕಡೆ ಅಲ್ಲ, ಒಂದು 50 ಕಡೆ ಹಾಕ್ಸಿದ್ರೆ ಈ ತರ CCTV ಇದೆ, ಅದು ನೋಡ್ಕೊಂಡ್ರೆ ನಿಮ್ಗೆ ಇದಕ್ಕೆ ಎದುರ್ಕೊಂಡು ಹಾಕ್ತದೆ ಇರಲಿ. ಅದ್ರಲ್ಲಿ ಯಾವುದೇ ತರ ದುರುದ್ದೇಶ ಇಲ್ಲ. ಎರಡನೇದಾಗಿ ಆ ಒಂದು ಚಾನಲ್ಗೆ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಒಳತ್ಯಾಜ್ಯ ಅಥವಾ ಇದು ಹೋಗ್ಬಾರ್ದು ಅಂತ ಹಂತ ಕ್ರಮ ತಗೊಳ್ತಾ ಇದೀವಿ. ಉದಾಹರಣೆಗೆ JH ಪಟೇಲ್ ಬಡಾವಣೆಯಿಂದ ಆ ಕಡೆ ಇರುವಂತ ಒಂದು UGD ಸುಮಾರು ಒಂದು 200 ಮನೆಗಳು ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ಆಕ್ಚುಲಿ UTP ಪರ್ಮಿಷನ್ ತೆಗೆದುಕೊಂಡು ಒಂದು ಓವರ್ ಬ್ರಿಡ್ಜ್ ನ ಮಾಡಿ ಅದರಿಂದ ಪೈಪ್ ತೆಗೆದುಕೊಂಡು ಹೊರಗಡೆ ತೆಗೆದುಕೊಂಡು ಹೋದ ಕ್ರಮಗಳನ್ನು ಕೂಡ ತಗೊಂತಾ ಇದೀವಿ. ಇವಾಗ NGT ಗೈಡೆನ್ಸ್ ಅಲ್ಲಿ 40 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳ್ತಾ ಇದೀವಿ. ಅದರಲ್ಲಿ ಪ್ರಮುಖ ಗುರಿಯನ್ನ ಕೊಟ್ಟಿರುವಂತದ್ದು
ಪ್ರಮುಖ ಗುರಿಯನ್ನು ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ಒಳಗಡೆ ನಮ್ಮ ಟಾಯ್ಲೆಟ್ ನೀರು ಹೋಗದಂತೆ ಇರುವಂತ ತಡೆಗಟ್ಟಲೆ ಮುಖ್ಯವಾಗಿ ಗುರಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಂತ ಮಾತಾಡ್ತಾ ಇದ್ದೀವಿ. ಸರ್ ಹೇಳಿದಾಗ ಏನಾಗುತ್ತೆ, ಯುಜಿಡಿ ಕೆಲಸ ಮಾಡ್ಲಿಕ್ಕೆ ಅಥವಾ ಈ ತ್ಯಾಜ್ಯನ ಸಮಗ್ರ ಮಾಡ್ಬೇಕಾದ್ರೆ ನಮ್ಮ ಕೆಇಡಿ ಜೀವನ್ ಗೌಡ ಮತ್ತೆ ಅವರ ಎಕ್ಸ್ ಇದ್ದಾರೆ, ಅವರು DPR ಮಾಡಿದ್ದಾರೆ. 800 ಕೋಟಿ ರೂಪಾಯಿ DPR ಅದು ಅಂದ್ರೆ ಅವ್ರು ಸಮಗ್ರವಾಗಿ ಮಾಡ್ಬೇಕಾದ್ರೆ ನಾವು ಇಲ್ಲಿ ಪೀಸ್ ವರ್ಕ್ ಮಾಡ್ಕೊತಾ ಇದೀವಿ, ಅಲ್ಲೆಲ್ಲ ಆಗುತ್ತೋ ಹಾಗೆ. ಬಟ್ ಅವೆಂಟಾದ್ರೂ ಸತ್ಯ ಇದೆ ಸರ್. ಆ ಹುಳು ತೆಗೆಯೋದನ್ನು ಕೂಡ ಆಕ್ಚುಲಿ ಬಂದ್ಬಿಟ್ಟು ಮೊದಲು UTP ಅವರೇ ಮಾಡ್ಬೇಕಂದ್ರೆ ನಾವು ತಗೊಂತಾ ಇರಲಿಲ್ಲ. ಮೊದಲ ಬಾರಿಗೆ ನಾವು ಪ್ರಯತ್ನ ಪಟ್ಟಿದ್ದೀವಿ, ಅವ್ರು ನಮ್ದು ಅವ್ರದ್ದು ಅಂತ ಬಿಡೋದು ಬೇಡ ಅಂದ್ಬಿಟ್ಟು. ಖಂಡಿತ ತಾವು ಹೇಳೋದು ಮನಸ್ಸು ಇಟ್ಕೊಡ್ತೀವಿ ಸರ್. ಒಂದು ತ್ಯಾಜ್ಯ ಬೀಳದಂಗೆ, ಎರಡನೇದು ಎಲ್ಲೆಲ್ಲಿ ತ್ಯಾಜ್ಯ ಆಗ್ತಾರೆ ಅಲ್ಲಿ ಡೈಲಿ ಫೆನ್ಸಿಂಗ್ ಹಾಕೋದ್ರ ಮೂಲಕ, ಹೂಳು ತೆಗೆಸೋದ್ರ ಮೂಲಕ, ಸಂದರ್ಭಾನುಸಾರ ಆ ಒಂದು ಇವ್ರನ್ನ ನೋಟಿಸ್ ಕೊಟ್ಟು ಒಂದು ಸ್ಯಾನಿಟರಿ ಪಿಕ್ ಮಾಡ್ಕೊಂಡು ನೀರಿಗೆ ಬಿಡದಂಗೆ ಮಾಡೋದು. ಈ ತರ ನಾವು ಪ್ರಯತ್ನ ಪಡ್ತೀವಿ ಸರ್. The plane under construction of Delhi, ಎಷ್ಟು ವರ್ಷದ ಬರ್ತಿದೆ ಸರ್? ಸರ್, is it engineers? ಗ್ರೀವಿಯನ್ಸ್ ಸೈಟೇ ಇಲ್ಲ. ಈ ಸರ್, ಸಮಸ್ಯೆಗಳು ಇಲ್ಲ. ನಾವು ಅದರಲ್ಲಿ ಎಷ್ಟು ಸರ್ ಓಪನ್ ಮಾಡಿ ಎಷ್ಟು ದಿನ ಬೇಕು ಸರ್ ಇದಕ್ಕೆ? ಈ ಸಮಸ್ಯೆಗಳು ಎಲ್ಲರೂ ಬರ್ಕೋಬಾರಿತ್ತು ಸರ್. 35 ವಾರ್ಡಿದ್ದು ಇಲ್ಲಿ ಚರ್ಚೆ ಎಷ್ಟು ಬರ್ಬೇಕು ಸರ್? ಕನ್ಸರ್ನ್ ಎಂಜಿನಿಯರ್ ಉತ್ತರ ಮಾತ್ರ ಕೊಡ್ಬೇಕಿತ್ತು. ಬಂದಿರ್ತಕ್ಕಂಥ ಸಮಸ್ಯೆ ಇದೆ. ಫಂಕ್ಷನಲ್ ಸರ್ ಎಷ್ಟು ಸರ್ ಸರ್, ಇದು ಬನ್ನಿ ಸರ್, ಈ ದೂರ ಓಪನ್ ಮಾಡಿದ್ದೀನಿ. ದೂರ under construction. ಎಷ್ಟು ವರ್ಷದಿಂದ? From the beginning. ಎಷ್ಟು ವರ್ಷದಿಂದ ಬರ್ಕೊಂಡಿದ್ದೀವಿ ಸರ್? ಮನೆ ಕೊಟ್ಟಿದ್ದೀವಿ ಸರ್? ಇವತ್ತಿನ ಸಮಯ ಏನಾಗಿದೆ ಅಂದ್ರೆ ದೂರಿನ ಸಮಯ ಆಗ್ತಾರೆ ಬಜೆಟ್ ಇಂದ. ಆದ್ರೆ ಈ ಅವಕಾಶ ಇದ್ದಿದ್ರೆ ಸರ್ ಖಂಡಿತವಾಗ್ಲೂ ನಾವು ನಿಮ್ಮನ್ನ ಅಡ್ರೆಸ್ ಮಾಡ್ಬೋದು. ಒಂದು ನಿಮಿಷ ಸರ್, ಇಲ್ಲಿ ಒಂದು ಸಣ್ಣ ಮಾಹಿತಿ ಕೊರತೆ ಆಗಿದೆ ಸರ್. ಪಬ್ಲಿಕ್ ನೋಟಿಸ್ ಏನೂ ಶಿವಮೊಗ್ಗ city.mrc.gov.in ಇದು ಬಂದ್ಬಿಟ್ಟು ನಮ್ಮ ವೆಬ್ಸೈಟ್. ಆದ್ರೆ ಶಿವಮೊಗ್ಗ city.mrc.gov.in ಸರ್, ಅದು ನಮಗೆ ಸರ್, ಶಿವಮೊಗ್ಗ ನಗರ ಮಹಾನಗರ ಪಾಲಿಕೆ. ಸರ್, ನಿಮ್ದು ಅದಕ್ಕೆ ಅಡ್ರೆಸ್ ಎಲ್ಲ ಹೇಳಿ ಸರ್. ಯಾರಿಂದ ಸಿಗ ನಮ್ದು ಅಷ್ಟು ನಾಲೆಜ್, ಟೆಕ್ನಿಕಲ್ ನಾಲೆಜ್ ನಮ್ಗೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಸರ್ಚ್ ಮಾಡಿದ್ರೆ ಅದು ಯಾವ ಜಾತಿಗೆ ಹೋಗ್ಬೇಕು ಅದಕ್ಕೆ ನಮಗೆ ಹೋಗ್ಬೇಕು. ಅದನ್ನ ಕಮ್ಮಿ ಮಾಡಿ ಗೂಗಲ್ ಇಂದ ತೆಗಿಸ್ತೀನಿ ಸರ್. ತೆಗಿಸಿ. ಮಾಡ್ಬೇಕು. ಸರ್, ಅದು ಯಾಕಂದ್ರೆ ಗೂಗಲ್ ಅಲ್ಲಿ ಯಾವ ನಾರ್ಮಲ್ ಆಗಿ ಏನಾಗುತ್ತೆ, ಆಲ್ಫಾಬೆಟ್ ವೈಸ್ ರಿಸಲ್ಟ್ ಕೊಡುತ್ತೆ. ಸರ್, ನಿಮ್ದು ಟೆಕ್ನಿಕಲ್ ಅಡ್ರೆಸ್ ಬೇಡ ಸರ್ ಸರ್ಚ್ ಮಾಡೋದಕ್ಕೆ. ಇದನ್ನ ಡಮ್ಮಿ ಮಾಡಿ ಅದು ಏನ್ ಸರ್ಚ್ ಮಾಡ್ಬೇಕು ಸರ್. ಶಿವಮೊಗ್ಗ ಮಹಾನಗರ ನಿಮ್ಮ ವೆಬ್ಸೈಟ್ ಬಂದಿರಬೇಕು. ಒಂದು ನಿಮಿಷ ಸರ್, ಹೋಮ್ ಪೇಜ್ ಕ್ರಿಯೇಟ್ ಮಾಡಿ. ಒಂದು ವಾಟ್ಸ್ಆಪ್ ನಂಬರ್ There is no maintenance of the equipments. Normal equipments are not damaged or it is in maintenance condition. And even as per the factory act, two things are not as per the factory act. For example, simple thing is coupling guard. These bones is no coupling guard. And in such a depth it is the pumps are there. Somebody's point. There is no railing. ನಾನು ನೋಡ್ತಾ ಇದ್ದೀನಿ ಹುಡುಗಿ ಯಾರು ನನಗೆ ಹೇಳಿಲ್ಲ, ಅವ್ರು ನೋಡೋದ ನನ್ನ ಇಂಟ್ರೆಸ್ಟ್ ಇಂದ ವಾಟ್ಸ್ಆಪ್ ಪರ್ಸನ್ ಆಗಿದ್ದರಿಂದ ವಿಚಾರ ಮಾಡ್ಕೊಳ್ತಿದ್ದೀನಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ. ಈಗ ಅಷ್ಟೇ ಅಲ್ಲಿ ಏನೇನು ಚೆಕ್ ಮಾಡಬೇಕು, ಯಾಕೆ ಮಾಡಬೇಕು ಮಾಡಬಹುದು ವಾಟ್ಸ್ಆಪ್. ಬಟ್ ಅಲ್ಲಿ ಪರಿಸರ ಏನಿದೆ, ಒಂದು ವರ್ಕ್ ಆಕ್ಚುಲಿ ಇಟ್ ಇಸ್ ಆಸ್ ಪರ್ ಫ್ಯಾಕ್ಟರಿ ಆಕ್ಟ್. ಇಟ್ ಇಸ್ ವಾಸ್ ಪರ್ ದಿಸ್ ಫ್ಯಾಕ್ಟರಿ, ಇಟ್ಸ್ ಅ ಫ್ಯಾಕ್ಟರಿ. ಅಲ್ಲಿ ಮೋರ್ ದನ್ 10% ಇಲ್ಲದೇ ಇರ್ಬೋದು. ಅಂದ್ರೆ ಇಟ್ ಈಸ್ ವರ್ಕಿಂಗ್ ಆಸ್ ಎ ಫ್ಯಾಕ್ಟರಿ. ಆಸ್ ಪರ್ ಫ್ಯಾಕ್ಟರಿ ಏನೇನು ರಿಕವರಿ ಇರಬೇಕು ಅದು ಇಲ್ಲ. ಬಂದಾಗ ಹೆಪಟೈಟಿಸ್ ಬಿ ಶಿವಮೊಗ್ಗ ಎಷ್ಟು ಮೇಲ್ ಬಂದಿತ್ತು ಆ ಟೈಮ್ನಲ್ಲಿ ಟರ್ಬಿಡಿಟಿ ವಾಟರ್ ಬಂದಿತ್ತು. ನಾವೆಲ್ಲ ಬಂದು ನಮ್ಮ ಟೀಮ್ ಬಂದು ನಾವು ವರ್ಕ್ ಮಾಡಿದಾಗ ಒಂದು ನಿಮಿಷ ನಾನು ಹೇಳ್ತೀನಿ, ನಮ್ಮಲ್ಲಿ ಮಾತಾಡಿ. ನಿಮ್ಮ ಎಂಟೈರ್ ವಾಟರ್ KRS ವಾಟರ್ ವರ್ಕ್ಸ್ ಹತ್ರ ಏನಾಗಿತ್ತು, ಟ್ರಾನ್ಸ್ಫಾರ್ಮರ್ಸ್ ಪ್ರಾಪರ್ ಆಗಿರಲಿಲ್ಲ, ಎಲೆಕ್ಟ್ರಿಫಿಕೇಶನ್ ಪ್ರಾಪರ್ ಆಗಿರಲಿಲ್ಲ, ಅಲ್ಲಿ ಆಲಮಿಟಿ ಜಾಗ ಸರಿ ಇರಲಿಲ್ಲ. ನೀವು ಅದಕ್ಕೆ ಏನು ಇದನ್ನ ಲಿಕ್ವಿಡ್ ಗ್ಯಾಸ್ ಮಾಡ್ತಿದ್ರೆ ಅನಲಾಗ್ ಇರಲಿಲ್ಲ, ಡಿಜಿಟಲ್ ಇತ್ತು. ಸಾರಿ, ಡಿಜಿಟಲ್ ಇರಲಿಲ್ಲ, ಅನಲಾಗ್ ಇತ್ತು. ಅನಲಾಗ್ ಮೀಟರ್ ರನ್ ಆಗ್ತಿರ್ಲಿಲ್ಲ. ಐ ಹ್ಯಾವ್ ಗಾಟ್ ಆಲ್ ದ ವಿಡಿಯೋಸ್ ವಿತ್ ಮೀ ರೈಟ್ ನೌ ಇನ್ ಮೈ ಮೊಬೈಲ್. ಗೊತ್ತಾಯ್ತಾ? ನೀವು ರೆಕ್ಟಿಫೈ ಮಾಡಿದ್ರು ಒಂದು 30% ಏನ್ ಮಾಡಿದ್ರೆ ಸಿವಿಲ್ ವರ್ಕ್ಸ್ ಅಲ್ಲಿ ಮಾಡಿದ್ದೀರಾ, ನಾಟ್ ಇನ್ ಟೆಕ್ನಿಕಲ್ ವರ್ಕ್ಸ್ ಅಲ್ಲಿ ಮಾಡೇ ನಾನು ಸರ್. ಟರ್ಬಿಡಿಟಿ ಬಂದು ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಫಸ್ಟ್ ಪ್ರಭಾವ ಬೀರುತ್ತೆ. ಎಲ್ಲರೂ ನೀರು ಕಾಯಿಸ್ಬಿಡಿಯಲ್ಲ. ಕಳೆದ ವರ್ಷ ನೀವು ಶಿವಮೊಗ್ಗದ ಜಾಂಡೀಸ್ ಇಂದ ಸತ್ತೋದವ್ರದ್ದು ರಿಪೋರ್ಟ್ಸ್ ತೆಕ್ಕೊಳ್ಳಿ ಸರ್, ಗೊತ್ತಾಗುತ್ತೆ. ಬಿಕಾಸ್ ಆಫ್ ವಾಟರ್. ನಾವು ಇವತ್ತು ಈ ಸಭೆಯಲ್ಲಿ ಹೇಳ್ತಾ ಇದ್ದೀವಿ, ಡಾಕ್ಟರ್ ಸರ್ ಎಲ್ಲ ಕೂತಿದ್ದಾರೆ, ಅವ್ರಿಗೂ ಗೊತ್ತಿದೆ
ಇದು ಏನಾದ್ರೂ ನಾವು ಅದನ್ನ ಬೇರೆ ತರದಲ್ಲಿ ಇಶ್ಯೂಸ್ ತಗೊಂಡು ಹೋಗಿದ್ರೆ ಕಾರ್ಪೊರೇಷನ್ಗೂ ವಾಟರ್ ವರ್ಕ್ಸ್ಗೂ ಜನಪ್ರತಿನಿಧಿಗಳು ಯಾವ ತರ ಸರ್ ಹೆಸರು ಬರ್ತಾ ಇತ್ತು, ಶಿವಮೊಗ್ಗದಲ್ಲಿ ಸೇಮ್ ಸರ್ ಆಗ್ತಿತ್ತು. ಎವ್ರಿ ಟೈಮ್ ವಾಟ್ ಯು ಆರ್ ಶೋಯಿಂಗ್ ಇಸ್ ಅಲ್ಲಿ ನ್ಯಾಷನಲ್ ವರ್ಕ್ ನಡೀತಾ ಇದೆ, ಆ ಮಣ್ಣು ನೀರು ಕೊಚ್ಕೊಂಡು ಬಂದು ವಿ ರಿಸೀವ್ಡ್ ಆನ್ಸರ್. ಸತೀಶ್ ಕುಮಾರ್ ಸರ್ ಇಲ್ಲ ಇದ್ದಾರೆ, ಅದರಿಂದ ಕಮಿಟಿ ಬಂತು, ನಾವು ತುಂಗಾನಗರ ಬ್ಯಾಕ್ ವಾಟರ್ ನೀರು ತೆಗಿತಾ ಇಲ್ಲ, ನಾವು ಇದ್ರ ಹತ್ರನೇ KRS ವಾಟರ್ ವರ್ಕ್ಸ್ ಹತ್ರನೇ ತಗೊಳ್ತಾ ಇದ್ವಿ, ಮಳೆಗಾಲ ಆಗಿರೋದ್ರಿಂದ ನಾವು ಡ್ಯಾಮ್ ಇಂದ ತರ್ತಿಲ್ಲ ಅಂತ ನಿಮ್ಮವರೇ ಕೊಟ್ಟಂತ ಹೇಳ್ತಾ ಇದ್ದು. ನಾವು ಅದಕ್ಕೆ ಸಾಕ್ಷಿ, ಆ ಹೇಳಿಕೆ ನಮ್ಮ ಹತ್ರ ರೆಕಾರ್ಡ್ ಆಗಿದೆ. ವಿ ಹ್ಯಾವ್ ಗಾಟ್ ದ ರೆಕಾರ್ಡ್. ಅನ್ಲೆಸ್ ಅಂಡ್ ಅಂಟಿಲ್ ವಿತೌಟ್ ರೆಕಾರ್ಡ್ ವಿ ಆರ್ ನಾಟ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಎನಿಥಿಂಗ್ ಹಿಯರಿಂಗ್ ಸರ್. ಗೊತ್ತಾಯ್ತಾ? ನಾವು ಕೇಳ್ತಿರೋದೇ ಗೊತ್ತಾ, ನಿಮ್ಮ ಹತ್ರ ನಾವು ಏನು ಇದಕ್ಕೆ ಧರ್ಮ ಕೇಳ್ತಾ ಇಲ್ಲ ಸರ್. ಟ್ಯಾಕ್ಸ್ ತಗೊಳ್ತಾ ಇದ್ರೆ ಎಲ್ಲ ಮಾಡ್ತಾ ಇದ್ದೀರಾ, ಸರ್ ಹೇಳ್ತಿದ್ದಾನೆ. ನಾವು ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ, ನಮ್ಗೊಂದು ಸ್ಪೆಸಿಫಿಕ್ ಲ್ಯಾಬ್ ಮಾಡ್ಕೊಡಿ. ಭದ್ರಾವತಿಯಲ್ಲಿ ಕೂಡ ನೀರನ್ನು ಶಿವಮೊಗ್ಗದಲ್ಲಿ ಕೊಡೋದಿಲ್ಲ ಸರ್. ಭದ್ರಾವತಿಯಲ್ಲಿ ಎಂತ ನೀರು ಕೊಡ್ತಾರೆ ಗೊತ್ತಾ? ನಮ್ಗೆ ವಾಟರ್ ಬಾಟಲ್ ಇನ್ನೂ ಆಗುತ್ತೆ. ಆಮೇಲೆ ಏನಾಗುತ್ತೆ, ರನ್ ಮಾಡ್ಬೇಕಾದ್ರೆ ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳಿ ಮತ್ತೆ ಅದನ್ನ ಹಾಗೆ ತೊಂದರೆ ಆಗುತ್ತೆ. ಯಾಕನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಭದ್ರಾವತಿಲಿ ಅವ್ರ ಉದಾಹರಣೆ ಕೊಟ್ಟರು. ಭದ್ರಾವತಿಲಿ ಲ್ಯಾಬ್ ಇದೆ, ಇನ್ನೂ ಲ್ಯಾಬ್ ಇಲ್ಲ. ನಾನು ಕೊಡ್ತೇನೆ, ಎಲ್ಲೋ ಒಂದ್ 2-3 ಕಡೆ ಲ್ಯಾಬ್ ಇದೆ. ಬಟ್ ಆದ್ರೆ ನನ್ನ ಸಜೆಷನ್ ಇದೆ, ಎಲ್ಲರಿಗೂ ಔಟ್ಸೋರ್ಸ್ ಮಾಡಿ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನ್ ತಪ್ಪಿದೆ? ಖರ್ಚು ಕಡಿಮೆ. ಯಾಕಂದ್ರೆ ಬರೀ 3 ಸಲ ಟೆಸ್ಟ್ ಮಾಡೋದಕ್ಕೆ ಒಂದು ಲ್ಯಾಬ್ ಇಟ್ಬಿಟ್ಟು ಅವ್ರಿಗೆ ಒಂದು ಕೆಮಿಸ್ಟ್ರಿ ಅದನ್ನೆಲ್ಲ ಕೊಟ್ಟು ಅವ್ರಿಗೆ ವರ್ಕ್ಲೋಡ್ ಬರಲ್ಲ. ಖಂಡಿತ ವರ್ಕ್ಲೋಡ್ ಬೇಡ. ಅದನ್ನೇ ಏನ್ ಅವ್ರು ಮಾಡ್ತಾರೆ ಔಟ್ಸೋರ್ಸ್ ನಾವೇ ಮಾಡ್ಬೇಕು. ಜವಾಬ್ದಾರಿಗೆ ನಾವು ಕರೆಕ್ಟ್ ಆಗಿ ಸ್ಯಾಂಪಲ್. ಈಗ ನಾನೇ ರಿಪೋರ್ಟ್ ನಂದೇ ಇರೋದು, ಇನ್ನೊಬ್ರು ಔಟ್ಸೋರ್ಸ್ ಮಾಡಿದ್ರೆ ನಮಗೆ ಹೆದರಿಕೆ ಇರ್ತಾವ. ನಾವು ಮಾಡೋದು ಗ್ಯಾರಂಟಿ ಅಂತ. ಖರ್ಚು ಕಡಿಮೆ ಅಂದ್ರೆ ಈಸಿಯಾಗಿ ಆಗುತ್ತೆ. ಯಾಕೆ ಮಾಡಬಾರ್ದು ಅಂತ? ಯಾಕಂದ್ರೆ ಈಗ ನೀವು ಪ್ರೆಷರ್ ಹಾಕ್ತೀವಿ ಸರ್, 15 ನಿಮಿಷ ನೀವು ಪ್ರೆಷರ್ ಹಾಕ್ತಿದ್ರೆ ಅವ್ರು ಅಪ್ಲೋಡ್ ಮಾಡ್ತಾರೆ, ಆಮೇಲೆ ಆಗುತ್ತೆ. ಅದು ಉಪಯೋಗ ಬರಲಿಲ್ಲ ಅಂದ್ರೆ ಸುಮ್ಮನೆ ಕೊಟ್ಟಿರೋದು ಮೀಸಲಾದ್ದು ಅನ್ಯಾಯ ಆಗಬಾರ್ದು. ನನ್ಗೆ ಇಷ್ಟೇ ಕ್ವಶನ್. ಒಬ್ಬ ಬಯೋಕೆಮಿಸ್ಟ್ ಇಬ್ಬರನ್ನ ತಗೊಳೋದಕ್ಕೆ ಏನಿಲ್ಲ ಅಂದ್ರೆ ಸುಮಾರು 75-1 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾರೆ. 3 ಸಲ ಟೆಸ್ಟಿಂಗಿಗೋಸ್ಕರ 1.5 ಲಕ್ಷ ರೂಪಾಯಿ. ನೀವು ಇಡ್ತಿರೋ ಬಡ್ಜೆಟ್ ಇಷ್ಟು ಇದ್ದಾಗ ನೀವು 1.5-2 ಲಕ್ಷ ರೂಪಾಯಿ ಸಂಬಳಕ್ಕೆ ಬರೀ 3 ಸ್ಯಾಂಪಲ್ ಟೆಸ್ಟಿಂಗೋಸ್ಕರ ಇಡಬೇಕು ಅಂದ್ರೆ ಅದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಅದೇ ತರ ಈಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲ ಟೆಕ್ನಿಕಲಿ ಸಖತ್ ಸ್ಟ್ರಾಂಗ್ ಇರೋ 2 ಇಂಜಿನಿಯರಿಂಗ್ ಕಾಲೇಜ್ ಇದ್ದಾಗ ಅವ್ರ ಸಪೋರ್ಟ್ ತಗೊಂಡು ಔಟ್ಸೋರ್ಸ್ ಮಾಡಿ ಆ ಔಟ್ಸೋರ್ಸ್ ರಿಪೋರ್ಟ್ ಕರೆಕ್ಟ್ ಆಗಿ ತಗೊಂಡ್ರೆ ನಾವು ತುಂಬಾ ಸೇಫ್ ಅನ್ಸುತ್ತೆ. ನಾನೇ ರಿಪೋರ್ಟ್ ಮಾಡಿ ನಾನು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ದು ಬಿಬಿಎಂಪಿ ಮತ್ತೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಅಂತ ವಿಶೇಷ ಅನುದಾನ ಇಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಮ ಕ್ರೀಡಾಕೂಟಕ್ಕೆ ಮತ್ತೆ ದಸರಾ ಟೈಮಲ್ಲೆಲ್ಲ ಪತ್ರಕರ್ತರ ಸಂಘಕ್ಕೆ ಒಳ್ಳೆ ಸಹಾಯ ಮಾಡಿಲ್ಲ. ಆದ್ರೆ ಇನ್ನಷ್ಟು ಜಾಸ್ತಿ ಮಾಡ್ಬೇಕನ್ನೋದು ಮೊದಲ ಬೇಡಿಕೆ. ಇನ್ನೊಂದು ಎರಡನೇದು ನಾವು ಕಲಾವಿದ ಒಕ್ಕೂಟದ ಉಪಾಧ್ಯಕ್ಷನಾಗಿ ಒಂದು ರಂಗ ತಾಲೀಮು ಕೊಟ್ಟಿರ್ಬೇಕಾದ್ರೆ ಯಾರೇ ಒಂದು ಹೆಸರು ಬರೋದು ಬರೀ ಕಟ್ಟಡಗಳಿಂದ ಅಲ್ಲ, ಅಲ್ಲಿಯ ಸಾಂಸ್ಕೃತಿಕ ಮನಸ್ಸು ಸಾಂಸ್ಕೃತಿಕತೆಯಾಗಿ ಎಷ್ಟು ಆಕ್ಟಿವ್ ಆಗಿರೋದ್ರಿಂದ ಅಂತ ಶಿವಮೊಗ್ಗದಲ್ಲಿ ಇಲ್ಲಿದಂತ ಒಂದು ಸುಸಜ್ಜಿತವಾದ ರಂಗ ತಾಲೀಮು ಕೊಠಡಿ ಇಲ್ಲ. ರಂಗಮಂದಿರದಿಂದ ಅದಕ್ಕೋಸ್ಕರ ಜಾಗ ಇದೆ. ಅಲ್ಲೊಂದು ಮಹಾನಗರ ಪಾಲಿಕೆಯಿಂದ ಒಂದು ಕಟ್ಟಡ ಕಟ್ಟಿಕೊಟ್ರೆ ತಾಲೀಮಿಗೆ ತುಂಬಾ ಅನುಕೂಲ ಆಗುತ್ತೆ. ಈ ಇರೋ ಕಟ್ಟಡಗಳ ತಾಲೀಮು ಮಾಡಕ್ಕೆ ಆಗ್ತಾ ಇಲ್ಲ. ಅದು ಕನ್ನಡ ಸಂಸ್ಕೃತಿ ಇಲಾಖೆ ಅನ್ನೋದಿದೆ. ಸಂಜೆವರೆಗೆ ಅದ್ರ ಬಗ್ಗೆ ಸಮಗ್ರ ಮಾಹಿತಿ ಇದೆ. ಒಂದು ಕಲಾವಿದರಿಗೋಸ್ಕರ ಒಂದು ತಾಲೀಮು ಕೊಠಡಿ 3 ನಮ್ಮ ಸಾರ್ವಜನಿಕರಾಗಿ ಶಿವಮೊಗ್ಗದಲ್ಲಿರುವ ಎಲ್ಲಾ ಫ್ಲೈಓವರ್ ಮತ್ತೆ ಸರ್ಕಲ್ಗಳಲ್ಲಿ ಸಿಟಿ ಬಸ್ ಮತ್ತೆ ಬಸ್ಗಳ ಸ್ಟಾಪ್ಗಳಾಗಿದೆ. ಉಷಾ ನರ್ಸಿಂಗ್ ಹೋಮ್ ಅಕ್ಕಾಮಾದೇವಿ ಸರ್ಕಲ್ ಆಗಿರ್ಬೋದು, ಸ್ಟೇಡಿಯಂ ಮತ್ತೆ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಎಲ್ಲಾ ಕಡೆ ಸಿಟಿ ಬಸ್ಗಳು ಅಲ್ಲೇ ನಿಲ್ತವೆ. ಹಂಗಾಗಿ ಆ ಸರ್ಕಲ್ಗಳಲ್ಲಿ ಬಸ್ಗಳಿರೋದನ್ನ ನಿಲ್ಲಿಸಿ ಅದಕ್ಕಿಂತ ಮುಂಚೆ ಅಥವಾ ಅದಾದ್ಮೇಲೆ ಫ್ಲೈಓವರ್ ಆದ್ಮೇಲೆ ಅಲ್ಲಿ ಬಸ್ ಬೇಗಳನ್ನ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದು ಭಾರಿ ಗಳಿಗೆ ಉಷಾ ನರ್ಸಿಂಗ್ ಟರ್ನ್ ಆಗಿ ಈ ಕಡೆ ಪಿಜ್ಜಾ ಅಲ್ಲಿ ನಿಲ್ಲತ್ತೆ ಬಸ್ಸು, ಅಥವಾ ಈ ಕಡೆ ಗಣಪತಿ ಹೋದ್ರೆ ಅಲ್ಲಿ ನಿಲ್ಲತ್ತೆ ಬಸ್. ಈ ಕಡೆ ಸೈಡ್ ಜಾಗ ಇದೆ, ಬಸ್ ಪೇ ಮಾಡಕ್ಕೆ ಅಲ್ಲಿ ಜಾಗ ಇದೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಲ್ಲೂ ಕೂಡ ಅಲ್ಲೂ ಬಸ್ ಪೇ ಮಾಡಕ್ಕೆ ಬೇಕಾದಷ್ಟು ಜಾಗ ಇದೆ. ಬಸ್ ಸ್ಟಾಪ್ ಇರೋದೇ ಸರ್ಕಲ್. 2 ಬಸ್ ನಿಂತ್ಕೊಂಡ್ರೆ ಹಿಂದೆ ಬರೋ ವೆಹಿಕಲ್ ಪಾಸ್ ಆಗೋದೇ ಇಲ್ಲ. ಅದೇನಾಗುತ್ತೆ, ಸಿಗ್ನಲ್ ಸ್ಟಾಪ್ ಆಗೋದ್ರಿಂದ ಹಿಂದಿನಿಂದ ಫಾಸ್ಟ್ ಬರ್ತದೆ. ಪ್ರತಿ ಸರ್ಕಲ್ ಅಲ್ಲೂ ಭಾಗ ಕನಿಷ್ಠ 3-4 ಆಕ್ಸಿಡೆಂಟ್ ಆಗ್ತವೆ. ನಮ್ಮನೆ ಸರ್ಕಲ್ ಅಲ್ಲಿ ಇರೋದ್ರಿಂದ ನಮಗೆ ಅದು ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಸರ್ಕಲ್ ಗಳಲ್ಲಿ ಬಸ್ ನಿಲ್ಲಿಸೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅದಕ್ಕೆ ಬಸ್ ಪೇಗಳು ಮಾಡಿದ್ರೆ ಸಾರ್ವಜನಿಕರ ಅನುಕೂಲ ಆಗುತ್ತೆ, ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತವೆ. ಇದು 3 ನನ್ನ ಪ್ರಮುಖವಾದ ಬೇಡಿಕೆಗಳು. ಧನ್ಯವಾದಗಳು. ಇದೆಯಲ್ಲ ಅದು ಒಂದು ಪೆಂಡಿಂಗ್ ಇದೆ. ದಯವಿಟ್ಟು ಅದು ಒಂದು ಪೆಂಡಿಂಗ್, ಸಿಂಪಲ್ ಜಾಸ್ತಿ ಏನಿಲ್ಲ, ಅದು ಸಿಂಪಲ್ ಆಗಿದೆ. ಅದೊಂದು ಕ್ಲಿಯರ್ ಮಾಡ್ಬಿಟ್ರೆ ಆ ಸ್ಮಾರ್ಟ್ ಸಿಟಿ ಬಾರಿ ಕ್ಲೀನ್ ಆಗಿ ಆಗುತ್ತೆ ಕಾಯ್ಪಲ್ ಆಗಿ. ಮತ್ತೆ ಸಮ್ ಏರಿಯಾದಲ್ಲಿ ಸ್ಟ್ರೈಟ್ ಲೈಟ್ಸ್ 4th ಕ್ರಾಸ್ 3rd ಕ್ರಾಸ್ ನಲ್ಲಿ ಸ್ಟ್ರೀಟ್ ಲೈಟ್ ಇಂದು ಪ್ರಾಬ್ಲಮ್ ಇದೆ.
ಅದು ಒಂದು ದಯವಿಟ್ಟು ಮಾಡ್ಕೊಡಿ ಅಷ್ಟೇ. ನಾನು ಇದು ನಿಮ್ಮಿಂದ ಮನವಿ, ಇದು ಇಂಟರ್ಲಾಕ್ ಟೈಲ್ಸ್ ಮಾಡ್ಕೊಡಿ ಮೇನ್ ರೋಡಿಗೆ, ಮೀನಾಕ್ಷಿ ಭವನಿಂದ ಸ್ಟ್ರೈಟ್ ಎಂಡ್ ಮೇನ್ ರೋಡಿಗೆ. ಆಮೇಲೆ ಸ್ಟ್ರೀಟ್ ಲೈಟ್ಸ್ ಒಂದು ಮಾಡ್ಕೊಟ್ರೆ ತುಂಬಾ ಅನುಕೂಲತೆ ಆಗುತ್ತೆ ಟ್ಯಾಂಕ್ಬಾಲ ಜನತೆಗೆ ಅಂತ ನಾನು ಮನವಿ ಮಾಡ್ತೀನಿ. ಎಲ್ಲರೂ ಬರೇ ಫ್ಲೆಕ್ಸ್ ಊರು ತುಂಬಾ ಹುಟ್ಟದಪ್ಪ 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 ಅದಕ್ಕೊಂದು ಸ್ವಲ್ಪ ಸುಮ್ಮನೆ ಅದು ಇಷ್ಟು ಅಮೌಂಟ್ ಬಂದಿಲ್ಲ. ಅದು ಯಾವ ತರ ಅಡ್ವರ್ಟೈಸ್ಮೆಂಟ್ ಸರ್? ಯಾರ್ಯಾರಿಂದ ಬಂತು? ಪಬ್ಲಿಕ್ ಇಂದ ಬಂತ? ಗೌರ್ಮೆಂಟ್ ಇಂದ ಬಂತು? ಇಷ್ಟು ಕೊಟ್ಟರೆ ಸರ್. ಅಡ್ವರ್ಟೈಸ್ಮೆಂಟ್ ಸ್ವೀಕೃತಿ ಗೌರ್ಮೆಂಟ್ ಇಂದ ಯಾವುದು ಬರಲ್ಲ, ಅವ್ರು ನಮ್ಗೆ ಕೊಡಲ್ಲ. ಸಾರ್ವಜನಿಕರಿಂದ ಫ್ಲೆಕ್ಸ್ ಗಳು ಈ ತರದ ಹಾಕಿರೋದ್ರಿಂದ ಇವತ್ತು ಅದು ಒಂದು ಬಿಗ್ ಹಿಟ್. ಅದು ಫ್ಲೆಕ್ಸ್ ಅನುಮತಿ ಕೊಟ್ಟಿರೋದಂಥದ್ದು ಅದು ಸೇರ್ಕೊಂಡಿರುತ್ತೆ. ಕೆಲವೊಮ್ಮೆ ಯಾವಾಗಾದ್ರೂ ನಮ್ಮ ಈ ವರ್ಷಕ್ಕೆ ಬರಲ್ಲ, 27 26ಕ್ಕೆ. ಆಮೇಲೆ ಕೆಲವೊಮ್ಮೆ ಕೋರ್ಟ್ ಕೇಸ್ ನಲ್ಲಿ ಕೆಲವೊಂದು ರೋಡ್ ಸೈಡ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಅವರು ಒಂದು ಕೋರ್ಟ್ ಆದಾಗ ಕೆಲವೊಂದು 2 ಲಕ್ಷ ಕಟ್ಟಿದ್ದು ನೆನಪು ನನಗೆ ಅವಾಗಿಲ್ಲ. ಆ ದುಡ್ಡು ಸೇರ್ಕೊಂಡಿರ್ಬೋದು. ಹಲವಾರು ಒಂದು ಹಿಟ್ಟು ಮೀನ್ ಹಿಟ್ಟು ಹಾಗಾಗಿ ಬಹುತೇಕ ಫ್ಲೆಕ್ಸ್ ಗಳಿಂದ ಬಂದಿರೋದು. ಅದು ಆ ನಂಬರ್ ಬರ್ಬೇಕು ಸರ್. ಮುಂದಿನ ಬಜೆಟ್ ಅಲ್ಲಿ ಇಂತಹ ವಿಚಾರಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆದೇ ಆಗೋದ್ರಿಂದ ಅವರು ನಮ್ಮ ಮಹಾನಗರ ಪಾಲಿಕೆಗೆ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ತಂದುಕೊಟ್ರೆ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನೊಂದಿಷ್ಟು ಮಹಾನಗರ ಪಾಲಿಕೆಗೆ ಅನುಕೂಲ ಆಗುತ್ತೆ ಅಂತ ಇದು ನನ್ನ ಮನವಿ. ದಯವಿಟ್ಟು ನಾನು ಆಯುಕ್ತರು ಗಮನ ತರ್ತಾ ಇದ್ದೀನಿ ವಿಚಾರನ. ಮಹಾನಗರ ಪಾಲಿಕೆ ಯಾವುದೇ ಸಮಾರಂಭಕ್ಕಾದ್ರೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕರೆಸಿರಿ. ಇಲ್ಲಿನ ಸಮಸ್ಯೆ ಅವರಿಗೂ ಗೊತ್ತಾಗಬೇಕು, ಅದು ಮೇನ್ ಮುಖ್ಯ. ಇನ್ನೊಂದು ಏನಂದ್ರೆ ನಗರ ಭಾಗದಲ್ಲಿ ಬರುವಂತ ಸಮಸ್ಯೆಗಳಿಗೆ ಆರ್ಟಿಒ ಕಚೇರಿ ಹೊಣೆಯಾಗಿರ್ತಾರೆ, ಟ್ರಾಫಿಕ್ ಪೊಲೀಸರು ಹೊಣೆಯಾಗಿರ್ತಾರೆ. ಅದರಲ್ಲೂ ಕೆಎಸ್ಆರ್ಟಿಸಿ ಡಿಪೋ ವಿಭಾಗೀಯ ಕಚೇರಿಯನ್ನು ಕರೆಸಿರಿ, ಅವರು ಬೇಕಾಗಿರುತ್ತೆ ಇಲ್ಲಿ. ಯಾಕಂದ್ರೆ ಇಲ್ಲಿ ವಾಹನಗಳ ಸಮಸ್ಯೆಗಳು, ಅಪಘಾತಗಳ ಸಮಸ್ಯೆಗಳು ಸುಮಾರು ಆಗ್ತಾ ಇರೋದ್ರಿಂದ ಇವೆಲ್ಲ ಅಧಿಕಾರಿಗಳು ಅಂದ್ರೆ ಅವರ ಗಮನಕ್ಕೆ ಇವೆಲ್ಲ ವಿಚಾರಗಳನ್ನು ತಿಳಿಸಿದ್ರೆ ಇಲ್ಲಿ ಎಷ್ಟೋ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸುಮಾರು ಅಪಘಾತಗಳಾಗ್ತದೆ ಸಿಟಿಯಲ್ಲಿ, ನಗರ ಭಾಗದಲ್ಲಿ. ನಿನ್ನೆ ತಾನೇ ಕರಿಯಣ್ಣಮನೆ ಸರ್ಕಲ್ ಅಲ್ಲಿ ಒಂದು ಅಪಘಾತ ಆಯ್ತು. ಒಬ್ಬ ಬೈಕ್ ಸವಾರನು ಕಾಲೇ ಕಟ್ಟಾಗೋಯ್ತು. ಅಲ್ಲಿ ಒಂದು ಹಂಪ್ಸ್ ಇಲ್ಲ. ಹೆಂಗಾಗುತ್ತೆ ಇಲ್ಲಿ ಆಟೋದಕ್ಕೆ ಸಿಟಿ ಬಸ್ ನಲ್ಲಿ ಕಡಿವಾಣ ಅನ್ನೋದೇ ಇಲ್ಲ. ಅವ್ರು ಇಲ್ಬೇಕಲ್ಲೇ ಕೈಯಿಂದ ನಿಲ್ಲಿಸ್ತಾ ಇರ್ತಾರೆ ಸಿಟಿ ಬಸ್. ಉಷಾನಶ್ರಮ ಚಂದ್ರಗಡೆಗೆ ಆಸ್ಪತ್ರೆ ಅಂತ ಇದೆ, ಆ ಕಡೆ ಉಷಾನಶ್ರಮ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಸಿಟಿ ಬಸ್ ಇದೆ. ಸಿಟಿ ಬಸ್ ಮುಂಚೆ ಮತ್ತೆ ಒಂದು ಚಂದ್ರಗಡೆಗೆ ಆಸ್ಪತ್ರೆ ಟರ್ನಿಂಗ್ ಅಲ್ಲಿ ಸರ್ಕಲ್ ಅಲ್ಲೇ ಇದೆ. ಈ ಕಡೆಯಿಂದ ಸೌಳಂಗ ಮಾರ್ಗ ಬರುವಂತ ವಾಹನಗಳು ಟ್ರಾಫಿಕ್ ಬಿಟ್ಟಿರುತ್ತೆ, ಇಲ್ಲಿ ಸಿಟಿ ಬಸ್ ಮುಂದೆ ಅಡ್ಡ ಹಾಕೊಂಡಿರ್ತಾರೆ. ಇಂಥ ಅವ್ಯವಸ್ಥೆಗಳಿಗೆ ಟ್ರಾಫಿಕ್ ಪೊಲೀಸರು, ಸಾರಿಗೆ ಇಲಾಖೆ ಇರಬೇಕು. ಅದಲ್ಲದೆ ನಾವೀಗ ಈ ಫ್ಲೆಕ್ಸಿಬಲ್ ಬಗ್ಗೆ ಮನವಿ ಕೊಟ್ಟಿದ್ದೀನಿ. ನಾನು ಕಳೆದ ಬಾರಿ ಫ್ಲೆಕ್ಸಿಬಲ್ ಬಗ್ಗೆ ಮನವಿ ಕೊಟ್ಟಿದ್ದೀವಿ. ಏನು ಮಹಾನಗರ ಪಾಲಿಕೆ ಯಾವ್ದು ಕ್ರಮ ತಗೊಂಡಿಲ್ಲ. ಕಡ್ಡಾಯವಾಗಿ ನಾಮಫಲಕಗಳು ಎಲ್ಲ ವಾಣಿಜ್ಯ ಮಳಿಗೆಗಳು ಮತ್ತು ಮಾಲ್ಗಳು ಎಲ್ಲಗಳು 60% ಸರ್ಕಾರ ನಿಗದಿ ಮಾಡಿದೆ. ಕನ್ನಡದಲ್ಲಿ 60% ನಾಮಫಲಕ, ಇನ್ನಿದ್ದರೆ ಅವ್ರು ಬೇಕಾದಂತ ಭಾಷೆಗಳಲ್ಲಿ 40% ನಾಮಫಲಕ ಹಾಕಬೇಕು ಅಂತ. ಇದು ಯಾವ್ದು ಕಾರ್ಯನಿರ್ವಹಣೆ ಆಗಿಲ್ಲ. ಶಿವಮೊಗ್ಗ ನಗರದಲ್ಲಿ ಶೋಭಾನಾಯಕ ಸರ್ಕಲ್, ಗಾಂಧಿ ಬಜಾರು, ಹಾಗೆ ನಮ್ಮ ಅಮೀರ್ ಅಹಮದ್ ಸರ್ಕಲ್ ನಲ್ಲಿ ಈಗಾಗಲೇ ಟ್ರಾಫಿಕ್ ದಿನ ದಿನಕ್ಕೆ ಹೆಚ್ಚಾಗ್ತಿರೋ ದೃಷ್ಟಿಯಿಂದ ಏನು ಹುನ್ನಾರ್ ನಗರದಲ್ಲಿ ಮತ್ತು ಗೋಪಾಲ ಲಾಸ್ಟ್ ಬಸ್ ಸ್ಟಾಪ್ ನಲ್ಲಿ ಏನು ನಮ್ಮ ಮಹಾನಗರ ಪಾಲಿಕೆ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಮ್ಮ ಶಿಲ್ಪ ಕಾಂಪ್ಲೆಕ್ಸ್ ತರ ಒಂದು 2 ಕಾಂಪ್ಲೆಕ್ಸ್ ಅನ್ನು ಕಟ್ಟಿದ್ರೆ ಇಲ್ಲಿಗೆ ಟ್ರಾಫಿಕ್ ಕಡಿಮೆ ಆಗ್ತಾನೆ ಅನ್ನೋ ಉದ್ದೇಶ ಇದೆ. ಹಾಗಾಗಿ ಅದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ಮನೆ ಶಾಸಕರಲ್ಲಿ ಕೇಳ್ತಾರೆ. ಕಾಂಪ್ಲೆಕ್ಸ್ ಮಾಲ್ ಅಲ್ಲಲ್ಲೇ ಗೋಪಾಲ ಲಾಸ್ಟ್ ಬಸ್ ಸ್ಟಾಪ್ ಅಲ್ಲಿ ಮತ್ತೆ ಗುಲಾಬ್ನಗರ ಭಾಗದಲ್ಲಿ ಕಟ್ಟಿದ್ರೆ ಅಲ್ಲಿ ಬರುವಂತ ಜನಸಂಖ್ಯೆ ಏನು ಗಾಂಧಿ ಬಜಾರ್ ಆಗಿರ್ಬೋದು, ಈ ಮನೆಗೆ ಬರೋ ಜನಸಂಖ್ಯೆಯನ್ನು ಕಡಿಮೆ ಆಗೋದ್ರಿಂದ ಟ್ರಾಫಿಕ್ ವ್ಯವಸ್ಥೆನೂ ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಲ್ಲೇ ನಮ್ಮ ಮಹಾನಗರ ಪಾಲಿಕೆ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಾಲ್ಗಳನ್ನ ಕಟ್ಟಿದ್ರೆ ಟ್ರಾಫಿಕ್ ಶಿವಮೊಗ್ಗದ ಹೃದಯ ಭಾಗದಲ್ಲಿ ಕಡಿಮೆ ಆಗುತ್ತೆ ಅನ್ನೋ ವಿಶ್ಲೇಷಣೆಯಿಂದ ಮಾಲ್ ಕಟ್ಟಬೇಕಂತ ವಿನಂತಿಯನ್ನ ಮಾಡ್ಕೊಂತ ಇದ್ದೇನೆ. ಹಾಗೆ ನಗರದ ಬಸ್ ಸ್ಟ್ಯಾಂಡ್ ಇಂದ ನಮ್ಮ ಒಳೆ ಬಸ್ ಸ್ಟಾಪ್ ಅಲ್ಲಿವರೆಗೂ ಸಹ ಯಾವುದೇ ಸಾರ್ವಜನಿಕ ಶೌಚಾಲಯ ಇರೋದಿಲ್ಲ. ಹಾಗಾಗಿ ಏನು ರಾಯಲ್ ಆರ್ಕಿಡ್ ಎದುರುಗಡೆ ಇರುವಂತ ನಮ್ಮ ಕಾರ್ಪೊರೇಷನ್ ಜಾಗದಲ್ಲಿ ಅತ್ಯಂತ ಸುಸಜ್ಜಿತವಾದಂತ ಒಂದು ಶೌಚಾಲಯವನ್ನ ಸಾರ್ವಜನಿಕರಿಗೆ ಕಟ್ಟಿಸಿಕೊಡ್ಬೇಕು. ಹಾಗೆ BH ರಸ್ತೆಯ ಮೈಲಾರೇಶ್ವರ ದೇವಸ್ಥಾನದಲ್ಲಿರುವಂತಹ DDPI ಕಚೇರಿ ಆವರಣದಲ್ಲಿ ಸಾಕಷ್ಟು ಜಾಗ ಇರೋದ್ರಿಂದ
ಶಿಕ್ಷಣ ಇಲಾಖೆ ಮತ್ತು ಮಹಾನಗರ ಪಾಲಿಕೆಯ ಸಹಾಯದಲ್ಲಿ ಅಲ್ಲೊಂದು ಸಾರ್ವಜನಿಕ ಶೌಚಾಲಯವನ್ನು ಕಟ್ಟಿದ್ರೆ ಶುಗರ್ ಪೇಷಂಟ್ ಮತ್ತೆ ರೋಗಿಗಳು ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಂತ ಇದ್ದೇನೆ. ಹಾಗೆ ಭವಿಷ್ಯದಲ್ಲಿ ಶಿವಮೊಗ್ಗದ ಭವಿಷ್ಯದಲ್ಲಿ ಇನ್ನು 10 ವರ್ಷ ಇಲ್ಲ, ಇನ್ನೊಂದು 5 ವರ್ಷ 10 ವರ್ಷಗಳ ನಾವು ಭವಿಷ್ಯನ ಪ್ರಾಥಮಿಕ ಯೋಚನೆ ಮಾಡಿದಾಗ ನಮ್ಗೆಲ್ಲರಿಗೂ ಸ್ವಲ್ಪ ಬಹಳ ಕಷ್ಟ ಅನಿಸ್ತದೆ. ಆ ದೃಷ್ಟಿಯಿಂದ ಏನು ನಮ್ಮ NT ರಸ್ತೆ, ನಮ್ಮ ವಾಟರ್ ಹೌಸ್ ಇದೆಯಲ್ಲ, ಕೃಷ್ಣರಾಜಪುರಂ ವಾಟರ್ ಹೌಸ್ ಇಂದ ನಮ್ಮ ಆಲ್ಕೊಳ ಸರ್ಕಲ್ ವರೆಗೂ ಸಹ ಒಂದು ಪ್ರೇರಣೆಗಳನ್ನ ಚಿಂತನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನನ್ನ ಶಾಸಕರುಗಳಿಗೆ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಾಗೆ ಬಹಳ ಪ್ರಮುಖವಾಗಿ ಈ ದೇಶದ ಆರೋಗ್ಯವನ್ನು ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಶ್ರಮ ಮತ್ತೆ ಅವರ ತ್ಯಾಗ ತುಂಬಾ ಅವಿಸ್ಮರಣೀಯವಾದದ್ದು. ಆದ ಪ್ರಯುಕ್ತ ಏನು ಅವರಿಗೆ ಮನರಂಜನೆ ಮತ್ತೆ ಈ ಒಂದು ಕೆಲಸದ ಒತ್ತಡದಿಂದ ದೂರ ಇರುವ ದೃಷ್ಟಿಯಿಂದ ಅವ್ರನ್ನ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಏನು ಈಗ ನಾವು ಈಗಾಗಲೇ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಮಹಾನಗರ ಪಾಲಿಕೆ ನೌಕರರ ಪೌರ ಕಾರ್ಮಿಕರ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಈಗಾಗಲೇ ನಡೆಸ್ತಾ ಇದ್ದೇವೆ. ಈ ಬಾರಿ ದಾವಣಗೆರೆಯಲ್ಲಿ ನಡೀತಾ ಇದೆ. ಮುಂದಿನ ಬಾರಿ ಶಿವಮೊಗ್ಗದಲ್ಲೇ ನಡೆಸ್ಕೊಡ್ಬೇಕು ಅಂತೇಳಿ ಮಾನ್ಯ ಶಾಸಕರುಗಳು ಹಾಗೂ ಮಾನ್ಯ ಆಯುಕ್ತರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಅದಕ್ಕಾಗಿ 50 ಲಕ್ಷ ರೂಪಾಯಿಯನ್ನ ಈ ಸಾಲಿನ ಅನುದಾನದಲ್ಲಿ ಮೀಸಲಿರಿಸಬೇಕು ಅಂತ ಹೇಳಿ ಎಲ್ಲ ಸಮಸ್ತ ಪೌರ ಕಾರ್ಮಿಕರ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ ಸರ್. ಬಿಟ್ಟಾದ ತಕ್ಷಣ ನಮ್ಮ ಮನೆ ಹತ್ರ ಇರೋ ಟ್ಯಾಂಕಿಗೆ ಬರುತ್ತೆ ನೀರು. ಆ ಟ್ಯಾಂಕ್ ನ ಕ್ಲೀನ್ ಮಾಡಿರಲ್ಲ ಸರ್. ಈ ನೆನ್ನೆ ಅಲ್ಲ, ದಯಮಾಡಿ ನಮ್ಮ ವಿನೋಬನಗರದಲ್ಲಿ ಬಾಟ್ಲ ನೀರು ತುಂಬ್ಕೊಂಬಂದ ಮನೆ ತೋರಿಸ್ತಾರೆ. TDS ಟರ್ಬಿಡಿಟಿ ನೀರಲ್ಲಿ ಕಾಣ್ತಿರುತ್ತೆ ಸರ್, ಕುಡಿಯೋ ನೀರಲ್ಲಿ. ಸೊ ಏನಾದ್ರೆ ಮನೆಯಲ್ಲಿ ಅವರು ಫಿಲ್ಟರ್ ಹಾಕೊಂಡಿಲ್ಲ ಅಂದ್ರೆ ಸತ್ಯ ಹೋಗ್ತಾನ. ಸೊ ದಯಮಾಡಿ ಸರ್, ನಿಮ್ ಪಾರ್ಟ್ ನೀವು ಮಾಡ್ತಿದ್ದೀರಾ, ಅಲ್ಲಿ ಬಂದು ಓವರ್ ಟ್ಯಾಂಕ್ ಎಷ್ಟು ದಿವಸ ಬಂದ್ರೆ ಕ್ಲೀನ್ ಮಾಡ್ತಾರೆ ಅದು ಮಾಹಿತಿ ಇಲ್ಲ ಸರ್. ಆ ನೀರ್ ಬರೋದು ಸರ್, ನೀರ್ ಬಿಟ್ಟ ಕಾಲಿಗೆ 5 ನಿಮಿಷ. ನೀವು ಬೇಕಾದ್ರೆ ಇವತ್ತು ಬರ್ತೀರಾ ನಮ್ಮ ಮನೆಗೆ ಬನ್ನಿ, ನಾವೊಬ್ಬ ಸೈಂಟಿಸ್ಟ್ ಅಂತ ಹೇಳ್ಕೊಂಡ ನಾಚಿಕೆ ಆಗುತ್ತೆ. ಆದ್ರೆ ಅನಿವಾರ್ಯ ಇದು. ನೀರು ಫಸ್ಟ್ 5 ನಿಮಿಷ ಬಕೆಟ್ ಕೆಟ್ಟ ಗಲೀಜ್ ನೀರು ಮುಟ್ಟಕ್ಕೂ ಅನ್ಸಲ್ಲ, ಹಂಗ್ ಬರುತ್ತೆ ಸರ್. ಪ್ರತಿದಿನ 5 ನಿಮಿಷ ಎಲ್ಲ ಹೊರಗೆ ಬಿಡ್ತಾರೆ ನೀರು. ಅದಾದ್ಮೇಲೆ ಟ್ಯಾಂಕಿ ಬಿಡ್ಕೋಬೇಕು ಅಂತ ಪರಿಸ್ಥಿತಿ. ನಮ್ಮ ಸಂಪಿಗೆ ಬೇರೆಯವ್ರಿಗೂ ಎಲ್ಲ ಪ್ರಾಬ್ಲಮ್ ಇರುತ್ತಿದ್ದು. ವೈಟ್ ಟೈಲ್ಸ್ ಹಾಕಿ ಸರ್ ಬಾಟಮ್ಗೆ ತೊಳೆದು ತಿಂಗಳಿಗೊಂದ್ಸರಿ ತೊಳೆದ್ರು ಮತ್ತೆ ಸ್ವಲ್ಪ ಎಲ್ಲಿಂದ ಬರುತ್ತೆ? ಕುಡಿಯೋ ನೀರಿಂದ ಹೇಳ್ತಿರೋದು. ದಯಮಾಡಿ ಏನ್ ನಮ್ಮ ನಾಗರಿಕ ರಕ್ಷಣಾ ವೇದಿಕೆ, ನಮ್ಮ ಸತೀಶ್ ಕುಮಾರ್ ಸರ್ ನಮಗೆ ಗುರುಗಳು. ಸೊ ನಾವು ಅದೇ ವಿಭಾಗದಲ್ಲಿ ಪರಿಸರ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ. ನಿಮಗೆ ಎಂತ ಟೆಕ್ನಿಕಲ್ ಸಪೋರ್ಟ್ ಬೇಕು ನಾವು ಕೊಡ್ತೀವಿ ಸರ್. ಈಗೇನು ಸಂತೋಷ ಮಾಯಗೌಡ ಸರ್ ಹಣ ಇದೆ ದಯಮಾಡಿ ನೀವು ಮಾಡಿ ಅಂತ. ಇದು ಪ್ರೋಸೆಸ್ ನಿಮ್ದು ಮಾತ್ರ ಅಲ್ಲ ಸರ್. ಇದು ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಆಗಬೇಕು. ಮನೆಗೆ ಬರೋದು ಅಲ್ಲಿ ಪೈಪ್ ಹೊಡಿತಾರೆ ಸರ್, ಏನೋ ಡ್ಯಾಮೇಜ್ ಆಗಿರುತ್ತೆ ಅಲ್ಲಿ ಯುಜಿಡಿದು ಅದು ಕನೆಕ್ಷನ್ ಆಗಿರುತ್ತೆ ಸರ್ ಎಷ್ಟೋ ಕಡೆ ಸರ್. ಅದು ಟೀಮ್ ವರ್ಕ್ ಸರ್ ಇದೆಲ್ಲ. ಅದನ್ನ ನೀವು ಕಮಿಷನರು ಅಥವಾ ಜನಪ್ರತಿನಿಧಿಗಳು ಎಲ್ಲ ಟೀಮ್ನವರು ಕರೆಸಿ ಕುಡಿಯ ನೀರಿನ ಆದ್ಯತೆ ಕೊಡಬೇಕು ಅಂತ ವಿನಂತಿ. ಮತ್ತೆ ಸರ್ ಕಮಿಷನ್ ಸರ್ ನೀವು ಹೇಳಿದ್ರಿ 196 ಪಾರ್ಕ್ ಇದೆ, ಅದ್ರ 98ಕ್ಕೆ ಫೆನ್ಸಿಂಗ್ ಆಗಿದೆ, ಇನ್ನ ಮಿಕ್ಕಿದ್ದು ಫೆನ್ಸಿಂಗ್ ಇಲ್ಲ ಅಂತ. ದಯಮಾಡಿ ಈ ಬಜೆಟ್ ಅಲ್ಲಿ ಪಾರ್ಕ್ಗಳು ಕೊಂಡ್ರೆ ಫೆನ್ಸಿಂಗ್ ಮಾಡಿಸ್ಕೊಡಿ ಸರ್. ಗಿಡಗಳನ್ನ ನಾವು ಸಾರ್ವಜನಿಕರು ನಾವು ಅದನ್ನ ಬೆಳೆಸ್ಕೊಡ್ತೀವಿ. ಅದಕ್ಕೆ ಸ್ವಲ್ಪ ನೀರಿನ ವ್ಯವಸ್ಥೆ ನೀವು ನಗರಸಭೆಯಿಂದ ಮಾಡ್ಕೊಡಿ. ಅದು ನಮ್ಮ ಕಳಕಳಿ ವಿನಂತಿ. 15 ಬಸ್ ಓಡಾಡುತ್ತೆ. ಆ ಧೂಳು ಅಕ್ಕಪಕ್ಕ ಮನೆಗಳು ಯಾರು ಇರಕ್ ಆಗ್ತಾ ಇಲ್ಲ, ಅಷ್ಟು ತೊಂದರೆ ಆಗಿದೆ. ಅದು ಒಂದ್ ರಸ್ತೆನ ಯಾಕೆ ಬಿಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಆ ಚಾನಲ್ ಇಂದ ಅಪ್ ಟು ರೋಟರಿ ಸ್ಕೂಲ್ ತನಕ ಅಷ್ಟೇ ಹಾಳಾಗಿದೆ. ಬೇರೆ ಕಡೆ ಎಲ್ಲ ಚೆನ್ನಾಗಿದೆ, ಬೇರೆ ಎಲ್ಲಾ ಕ್ಲಾಸ್ ಚೆನ್ನಾಗಿದೆ. ಅದು ಟ್ಯಾಪೆ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅದು ಒಂದ್ ರಸ್ತೆಗೆ ಯಾಕೆ ಡಾಂಬರ್ ಆಗ್ತಿಲ್ಲ? ಆ ಸ್ಕೂಲ್ ಬಸ್ಗಳು ಓಡಾಡೋ ಜಾಗ ಇಲ್ಲ, ಬಸ್ಗಳನ್ನ ಬೇರೆ ಕ್ಲಾಸಿಗೆ ತಿರ್ಸಿ ಇಲ್ಲ ಡಾಂಬರ್ ಹಾಕ್ಸಿ, ಎರಡರಲ್ಲಿ ಯಾವ್ದಾರ ಒಂದು ಮಾಡಿಸಿ ಸರ್. ಈಗ ಈಗ ನಿನ್ನೆ ಸಾಯಂಕಾಲ ಸರ್ ಒಂದು ಚಲನ ಹಾಕ್ಬಿಟ್ಕೊಟ್ರು. ಆಮೇಲೆ ಇಮಿಡಿಯೇಟ್ ಫೋನ್ ಮಾಡಿ ರಿಜಿಸ್ಟರ್ ತರಿಸ್ಕೊಂಡು ನೋಡಿದೆ. ಸಂಬಂಧಪಟ್ಟಂತ RI ಮತ್ತೆ ವೆಹಿಕಲ್ ಮಾಡಿ ಹೆಂಗಪ್ಪ ಮಾಡಿದೆ ಅಂತ ಕೇಳಿದೆ. ಅವರು ಆಕಸ್ಮಿಕವಾಗಿ ಆ ಒಂದು ಪರ್ಟಿಕ್ಯುಲರ್ RIಗೆ ಮಾಹಿತಿ ಗೊತ್ತಿಲ್ಲದೆ ಇವರು ಕೂಡ ಕ್ರಾಸ್ ಚೆಕ್ ಮಾಡಿದ್ರೆ ಅದು ಹೆಚ್ಚುವರಿ ತೆಗೆದುಕೊಂಡಿರೋದು ಖಂಡಿತ ತಪ್ಪು, ತಗೋಬಾರ್ದು. ಇಮಿಡಿಯೇಟ್ ಆಗಿ ಆಲ್ರೆಡಿ ಆರ್ಡರ್ ಪಾಸ್ ಮಾಡಿ OM ಇಶ್ಯೂ ಮಾಡಿಸಿ ಅವ್ರಿಗೆ ಟ್ಯಾಕ್ಸ್ ನ ಅದು ರಿಫಂಡ್ ಮಾಡೋದು ಇಲ್ಲ ರೀಅಡ್ಜಸ್ಟ್ ಮಾಡೋದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅಂತ ಆಲ್ರೆಡಿ ಬೆಳಿಗ್ಗೆ ಫೋನ್ ಮಾಡಿದೀನಿ. ನೈಟ್ ಫೋನ್ ಹಾಕಿದ ತಕ್ಷಣ ಇಮಿಡಿಯೇಟ್ ಆಕ್ಷನ್ ತಗೊಂಡಿದ್ದೀನಿ. ದಯಮಾಡಿ ಸರ್ ಮಾತಾಡಬೇಕು ಸರ್ ನನಗೆ. ಓಕೆ. ಎರಡನೇದಾಗಿ
ಎಲ್ಲಾ ಇದು ಜಸ್ಟ್ ಆಕ್ಸಿಡೆಂಟ್ ಆದಂಗೆ, ಅಂದ್ರೆ ಎಲ್ಲಾ ಬಸ್ಗಳು ಕೂಡ ಎಲ್ಲಾ ಟ್ರಾಫಿಕ್ ಕೂಡ ಆಕ್ಸಿಡೆಂಟ್ ಆಗಿಲ್ಲ. ಅಲ್ಲೂ ಸರ್ ದಯಮಾಡಿ ಸರ್ ಮಾತಾಡಿ ಸರ್ ಪ್ಲೀಸ್. ಓಕೆ, ಎಲ್ಲಾ ಬಸ್ಗಳು ಎಲ್ಲಾ ಸುರಕ್ಷಿತ ಆಕ್ಸಿಡೆಂಟ್ಗಳು ಆಗಿದೆ, ಇಲ್ಲ ಅಂತಲ್ಲ. ಹಾಗಾಗಿ ನಾನು DCR ಕಡೆಗೆ ಫೋನ್ ಮಾಡಿದ್ದೀನಿ. ಕಳೆದ 3 ವರ್ಷ, ಯಾಕಂದ್ರೆ ಇದು ತಾವು ನಮ್ಮ ಮನವರಿಕೆ ಮಾಡ್ಕೊಡ್ತಾ ಇರೋದು ಇವತ್ತೇನಲ್ಲ, ಕಳೆದ 2 ವರ್ಷದಿಂದಲೂ ಕೂಡ ಇದೇ ತರ ಪ್ರಸ್ತಾಪ ಮಾಡಿದ್ರಿ. ನಾನು ಓಎಂ ಕೂಡ ಹಾಕಿದ್ದೆ. ಹಾಗಾಗಿ ಕಳೆದ 3 ವರ್ಷಗಳಲ್ಲಿ ಮತ್ತಿನ್ಯಾವುದಾದ್ರು ಪ್ರಕರಣಗಳಾಗಿದೆಯಾ ಅಂತ ಸಮಗ್ರವಾಗಿ ವರ್ಗಾವಣೆ ಎಲ್ಲ ಫೈಲ್ ತೆಗೆದುಕೊಂಡು ಲಿಸ್ಟ್ ಮಾಡ್ಕೊಂಡ್ರೆ ಹೇಳಿದ್ದೀನಿ. ಬಹುಶಃ 15 ದಿನದಲ್ಲಿ ನಾನು ಮತ್ತೆ 5 ಸಾರಿ ಅನೌಪಚಾರಿಕವಾಗಿ ಭೇಟಿ ಮಾಡಿದಾಗ ಆ ಲಿಸ್ಟ್ ನ ಕೊಡ್ತಾನೆ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಟ್ಯಾಕ್ಸ್ ಟೆರರಿಸಂ ಆಗಬಾರ್ದು. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನಾಗರಿಕರಿಂದ ಬರಬೇಕು ಏನ್ ಬೇಕೋ ತಗೊಳ್ಬೇಕು, ಆದ್ರೆ ಹೆಚ್ಚುವರಿ ಶುಲ್ಕನೂ ಕೂಡ ವಸೂಲು ಮಾಡೋ ಹಕ್ಕು ನಮ್ಗೆ ಯಾವುದೂ ಇಲ್ಲ. ಸೊ ಹಾಗಾಗಿ ಆ ತರ ಲಿಸ್ಟ್ ನ ತೆಗೆದುಕೊಂಡು ಯಾವ್ದಾವ್ದು ಆ ತರ ಆಕಸ್ಮಿಕವಾಗಿ ಅಥವಾ ಮಾಹಿತಿ ಕೊರತೆಯಿಂದನೋ ಅಥವಾ ತಪ್ಪಿತಸ್ಥರು ಯಾರಿದ್ದಾರೆ ಅದನ್ನು ಕಂಡಿಡಿದು ಅವ್ರಿಗೆ ರಿಫಂಡ್, ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಅದೆಲ್ಲರೂ ಕೂಡ ಖಂಡಿತ ಮಾಡಿಸ್ತೀನಿ ಸರ್. ಅದು ನಮ್ಮ ಕೆಲವು ತಪ್ಪುಗಳು ಆಗಿದೆ, ತಾವು ತೋರಿಸಿದ್ರು ಕೂಡ ತಪ್ಪು ಗಮನಕ್ಕೆ ಬಂದಿದೆ, ಕರೆಕ್ಟ್ ಇದೆ ಸರ್. ನಾನು 15 ದಿನದಲ್ಲಿ ತಮಗೆ ಮಾಹಿತಿ ಕೊಡ್ತೀನಿ ಇನ್ನು ಇಂಥದ್ದು ಎಷ್ಟು ಕೇಸ್ಗಳಾಗಿದೆ ಅಂತ. ಮತ್ತಾಮೇಲೆ ಅದು ಸ್ಪೆಸಿಫಿಕ್ ಆಗಿ ನಾಗೇಂದ್ರ ವಲಯದಲ್ಲಿ ಆಗಿದೆಯಾ, ಪೂಜಾರ್ ವಲಯದಲ್ಲಿ ಆಗಿದೆಯಾ, ಅಥವಾ ಹೇಮಂತ್ ಅವರ ವಲಯದಲ್ಲಿ ಆಗಿದೆಯಾ, ಅದು ಯಾಕಾಗಿದೆ, ಯಾವ ಮಾಹಿತಿ ಯಾವ ಕೇಸೋತ್ತರಿಂದ ಆಗಿದೆ, ಅಥವಾ ಸಮಗ್ರವಾಗಿ ಆಗ್ಬಿಟ್ಟಿದ್ಯಾ ಅಥವಾ ಮಾಹಿತಿ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ. ಉದ್ದೇಶಪೂರ್ವಕವಾಗಿ ಏನಾದ್ರು ಮಾಡ್ತಾ ಇದ್ರೆ ಗೊತ್ತಾದ್ರೆ ಆಕ್ಷನ್ ಕೂಡ ತಗೊಳ್ತೀನಿ. ಅದ್ರ ಯಾಕೆಂದ್ರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್, ಅದನ್ನು ಕೊಡಬಾರ್ದು ನಾವು ಅಧಿಕಾರಿಗಳು, ಅದನ್ನು ಕೂಡ ಆಕ್ಷನ್ ಮಾಡ್ಕೊಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚುವರಿ ಶುಲ್ಕ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಕಟ್ಟಲ್ಲ, ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಲ್ಲ, ತೆರಿಗೆ ಕೆರೆ ಅಭಿವೃದ್ಧಿ ಶುಲ್ಕ ಅವ್ರು ಕರೆಕ್ಟ್ ಮಾಡ್ಕೊಡ್ತಾರೆ ಸರ್. ಸರ್ ಆಯ್ತು, ಕರೆಕ್ಟ್ ಮಾಡಿ. ಆ ದುಡ್ಡಲ್ಲಿ ಈಗ ಪಾರ್ಕ್ ಅವರು ಸೂಡದಲ್ಲಿ ಕೆಲವು ಇಂಪ್ರೂವ್ಮೆಂಟ್ ತಗೊಂಡಿದ್ದಾರೆ. ಸರ್ ಒಂದು ನಿಮಿಷ ಸರ್, ಅವ್ರಿಗೆ ಅವರ ಹದ್ದಿಂದಲಿದೆ, ಪಾಲಿಕೆದಿಂದಲಿದೆ ಸರ್ ಅವರಿಗೆ ಕೆರೆಗಳು ಸರ್ಕಾರದ ತೀರ್ಮಾನ ಇಡೀ ರಾಜ್ಯಾದ್ಯಂತ ಅನ್ವಯ ಆಗೋದು. ಕೆರೆ ಅಭಿವೃದ್ಧಿ ಶುಲ್ಕ ಬಂದು ಮಾಡಲ್ಲ, ಸರ್ಕಾರ ಗುರುತಿರೋದು ಅವರೇ ಅಭಿವೃದ್ಧಿ ಕಾರ್ಯಕ್ರಮ ಇಟ್ಕೋಬೇಕಂತ. ಇವಾಗ ಏನೇನು ಡೆವಲಪ್ಮೆಂಟ್ ಅವರು ಉದ್ದೇಶಿಸಿದ್ದಾರೆ ಅದೆಲ್ಲ ಹೌದು ಆಗುತ್ತೆ 100% ತಮ್ಮ ಪ್ರೊವೈಡ್ ಮಾಡ್ತಾರೆ. ಸರ್ ಇನ್ನೊಂದು ಸರ್, ಈಗ ಶಿವಮೊಗ್ಗದಾದ್ಯಂತ ಕಮರ್ಷಿಯಲ್ ಕಾಂಪ್ಲೆಕ್ಸ್ ರೋಡ್ ಮಾಡಿಸಿ ಬಿಡಬೇಕು ಅಂತ ಹತ್ತಲ್ಲಿ ನೀವು ಫೀಲ್ಡ್ ಮಾಡ್ಕೊಳ್ತೀರಿ, ತಪ್ಪು ತಪ್ಪು. ಬಟ್ ನಿಮ್ಮ ಬೈಲಾ ಪ್ರಕಾರ ನಾನು ಮಾಡಲ್ ಬಿಲ್ಡಿಂಗ್ ಬೈಲಾ ಪ್ರಕಾರ ನಾನು ಬಿಡಬೇಕಾಗಿಲ್ಲ, ಅದನ್ನು ಯಾವ ಬಿಲ್ಡಿಂಗ್ ಬಿಡ್ತಾ ಇಲ್ಲ, ವೈಲೇಟ್ ಮಾಡ್ತಾ ಇದ್ದಾರೆ. ಆ ವೈಲೇಷನ್ ಏನ್ ಪನಿಷ್ಮೆಂಟ್ ಸರ್? ನಗರ ಇಷ್ಟೊಂದು ಕಂಜೆಸ್ಟ್ ಆಗೋದಕ್ಕೆ ಮುಖ್ಯವಾದ ಕಾರಣ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು, ಹಾಸ್ಪಿಟಲ್ಗಳು, ನರ್ಸಿಂಗ್ ಹೋಮ್ಗಳು. ಯಾರ್ಯಾರು ಪಾರ್ಕಿಂಗ್ ಬಿಡಬೇಕು ಪಾರ್ಕಿಂಗ್ ಬಿಡಲ್ಲ, ಪಾರ್ಕಿಂಗ್ ಬಿಡಲ್ಲ ಸರ್. ಇದಕ್ಕೆ ವೈಲೇಷನ್ ಆಫ್ ಪಾರ್ಕಿಂಗ್ ಏನಾದ್ರು ಟ್ಯಾಕ್ಸ್ ಹಾಕಕ್ಕಾಗತ್ತಾ? ಚಾನ್ಸಸ್ ಇದೆ ನಮ್ಮ ವೈದ್ಯರೊಳಗೆ, ಯಾಕಂದ್ರೆ ಸಾರ್ವಜನಿಕ ಬಳಕೆ ಆಗ್ಬೇಕಾದಂತ ಜಾಗ ಹಾಕಿದ್ರೆ ಒಳ್ಳೇದು. ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ ಸರ್, ರಿವ್ಯೂ ಬರೋದಕ್ಕೆ ಯೋಚನೆ ಮಾಡಿ. ಹಾಗೆ ಅಲ್ಲ ಗೊತ್ತಿ ಸರ್, ಆ ಕಡೆ ಬಿಡ್ಬೇಕಾ ಬೇಡ ಸರ್? ಪ್ರತಿ ಕಾಂಪ್ಲೆಕ್ಸ್ ಬಿಡ್ಬೇಕು, ಪ್ರತಿ ನರ್ಸಿಂಗ್ ಹೋಮ್ ಸರ್. ವಸಂತ್ ಸರ್, ಈಗ ಅದಕ್ಕೆ ಇರುವಂತ ಬೈಲಾ ಕಾಪಿ ಕಾರ್ಪೊರೇಷನ್ ನಮಗೆ ಕೊಡಿ, ನಾವೇ ಓದಿ ಹೇಳ್ಬಿಡ್ತೀವಿ. ಹಾಕಕ್ಕೆ ಬರುತ್ತಾ ಹಾಕೋ ನಾವೇ ಹೇಳ್ಬಿಡ್ತೀವಿ. ಈಗ ನೀವು ಆಡಳಿತಾತ್ಮಕ ದೃಷ್ಟಿಯಿಂದ ಶಿವಮೊಗ್ಗ ಮಹಾನಗರ ಪಾಲಿಕೆಯನ್ನ ಝೋನ್ 1, ಝೋನ್ 2, ಝೋನ್ 3 ಅಂತ ಮಾಡಿದ್ದೀರಾ. ನಾನು ಸುಮಾರು 14-15 ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೀನಿ, ನೀವು ಒಂದೇ STP ಇಟ್ಕೊಂಡಿದ್ದೀರಾ ಇಡೀ ಶಿವಮೊಗ್ಗಕ್ಕೆ. ಎಲ್ಲಾಗಿದೆ 2 ಇನ್ನೊಂದು ಪುರ್ಲೆಯಲ್ಲಿ 5 ಕೆಪಾಸಿಟಿ. ನಿಮಿಷ ಸರ್, ಈಗ 2 ಒಂದೇ ಡೈರೆಕ್ಷನ್ ಮಾಡಿದ್ದೀರಾ. ಶಿವಮೊಗ್ಗ ನಗರ ಬೆಳೀತಾ ಇದ್ದೀರಾ, ಒಂದು ಕಡೆಗೆ ಒಂದು ಕಡೆಗೆ ಆಯ್ತಾ? ನೀವೇನ್ ಮಾಡ್ಬೋದು ಅಂದ್ರೆ ಶಿವಮೊಗ್ಗದ ಕಾಲುವೆ ಹರಿತಾ ಇದ್ದೀರಾ, ತುಂಗಾ ನದಿ, ತುಂಗಾ ಕಾಲುವೆ, ಅದ್ರ ಹಿಂದ್ಗಡೆ ಒಂದು STP ಪ್ಲಾಂಟ್, ಶಿವಮೊಗ್ಗ ನಗರ ಭಾಗಕ್ಕೊಂದು, ಈಗಿರೋದನ್ನ ಆ ಕಡೆಗೆ ನೀವು ಆ ರೀತಿ ಇನ್ನೊಂದು STP ಪ್ಲಾಂಟ್ ಅನ್ನ ತುಂಗಾ ಮಹಾಕಾಲುವೆಗಿಂತ ಆ ಕಡೆ ಮಾಡಿ 4 STP ಪ್ಲಾಂಟ್ ಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ
ಅದ್ರ ಮೇಲ್ಗಡೆ ಆಗುವಂತ ಒತ್ತಡವನ್ನು ತಪ್ಪಿಸ್ಬೋದು. ಆಮೇಲೆ ಬರ್ಡನ್ ನೀವೇನ್ ಮಾಡ್ತೀರಾ ಸಿವಿಲ್ ವರ್ಕಿಗೆ ಆ ಬರ್ಡನ್ ತಪ್ಪೋಗುತ್ತೆ. ನೀವೇನ್ ಮಾಡ್ತೀರಾ, ಹೊಸ ಬಡಾವಣೆ ಆದ ತಕ್ಷಣ ಹಳೆ ಪೈಪ್ ಲೈನ್ ಇದ್ದಂಗೆ ಜಾಯಿನ್ ಮಾಡ್ತೀರಾ. ಹಳೆ ಪೈಪ್ ಲೈನ್ 1 ಅಡಿ ಅಥವಾ 15 ಇಂಚಿಂದ ಹಾಕಿರ್ತೀರಾ. ಲೋಡ್ ಆಗುತ್ತೆ ಅದ್ರ ಮೇಲೆ, ಮತ್ತೆ ಅದು ನೀವು ಮಾಡೋದಿಲ್ಲ. ಅದ್ರ ಬದಲು ಮಾಡುವಾಗಲೇ ಪ್ಲಾನ್ ಅನ್ನ ಇನ್ನೊಂದು STP ಹೊರಗಡೆ ಮಾಡ್ಕೊಂಡ್ಬಿಡಿ. ಈಗಲೇ ಶಾಸಕರು 3 ಜನ ಇದ್ದಾರೆ. 2035 ಮಾಸ್ಟರ್ ಪ್ಲಾನ್ ಅಲ್ಲಿ ಆ ಒಂದು ಮುಲ್ಲೈ ಮೈಲನ್ ಸಾಹೇಬ್ ಇದ್ದಾಗ ನಾವು ಕುತ್ಕೊಂಡಾಗ ಅವತ್ತು ಅವ್ರಿಗೆ ನಾವು ಈ ಸಜೆಷನ್ ಕೊಟ್ಟಿದ್ವಿ, ನಾವು ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತೀರಾ. ಇಲ್ಲಿ ಬರ್ತಿರುವಂತದ್ದು ಏನ್ ಗೊತ್ತಾ ಸರ್, ಕೊರತೆ ಬರ್ತಿರುವಂತದ್ದು ನಾವು 3 ಜನ ಶಾಸಕರು ಕೂತ್ಕೊಂಡಿರೋ ಜಾಗದಲ್ಲಿ ಹೇಳ್ತಿದ್ರೆ ಬರ್ದಿರೋದೇ ಕಂಡುಹಿಡಿದ ಸರ್. ನಾನು ಅದನ್ನ ಬೇರೆಯವ್ರ ಹತ್ರ ಕೇಳಿದಾಗ ಬರ್ತಾ ಇದ್ದೀನಿ. ನೀವು ಅವ್ರು ಕೊಟ್ಟಾಗ ಕೊಟ್ಟರೆ ಅವ್ರು ಸರ್ ಶಿವಮೊಗ್ಗ ಇವತ್ತಲ್ಲ ಕುಡಿಯೋ ನೀರು ನಾವು ಒಂದು ಪ್ರಾಜೆಕ್ಟ್ ಮಾಡ್ತೀವಿ, ಅದೇ ತರ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ಒಂದು ಮಾಡಬೇಕು ಸರ್. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ನನಗೆ 4 ಟ್ರೀಟ್ಮೆಂಟ್ ಪ್ಲಾಂಟ್ STP ಬೇಕು, 4 ದಿಕ್ಕಿಗೆ ಮಾಡಿ. ಇದರಿಂದ ನಮ್ಗೆ ಅನುಕೂಲ ಆಗುತ್ತೆ. ಮುಂದೆ ನಾವು ಇದ್ದೀವಲ್ಲ ಗೊತ್ತಿಲ್ಲ, ಮುಂದಿನವ್ರಿಗೆ ಅನುಕೂಲ ಆಗುತ್ತೆ. ಶಾಸಕರಲ್ಲಿ ನನಗೆ ಶಾಸಕರಲ್ಲಿ ಈಗ BH ರಸ್ತೆ ಮತ್ತೆ ನೆಹರು ರಸ್ತೆಯಲ್ಲಿ ಡಿವೈಡ್ ಇದೆ ಸರ್. ನಿಮಗೆ ರಸ್ತೆಯಲ್ಲಿ ಇತ್ತೀಚೆಗೆ ನೀವು ತುಂಬಾ ನೋಡಿದ್ರೆ, ಇತ್ತೀಚೆಗೆ ತುಂಬಾ ಜನ ಅಲ್ಲಿ ರೋಡ್ ಕ್ರಾಸ್ ಎಲ್ಲೆಲ್ಲಿ ಬೇಕಾದ್ರೂ ಕ್ರಾಸ್ ಮಾಡೋದ್ರಲ್ಲಿ ಆಕ್ಸಿಡೆಂಟ್ ಕನ್ಸ್ಟ್ರಕ್ಷನ್ ಮಾಡಿದೆ. ಅದೇ ತರ ಎಂಟೈರ್ ಸ್ಟ್ರಕ್ಚರ್ ಮಾಡಿ ಪ್ರತಿಯೊಂದು 200 ಮೀಟರ್ಗೆ ಒಂದೊಂದು ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಕೊಟ್ಟು ಅಲ್ಲಲ್ಲಿ ರೋಡ್ ಹಂಪ್ಸ್ ಹಾಕೋದ್ರಿಂದ ಟ್ರಾಫಿಕ್ ಅಲ್ಲಿ ಬಂದು ಅವಾಯ್ಡ್ ಆಗುತ್ತೆ. ಜನಗಳು ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸ್ ಅಲ್ಲಿ ಮಾತ್ರ ರೋಡ್ ಅನ್ನ ಕ್ರಾಸ್ ಮಾಡೋದ್ರಿಂದ ಈ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಗಳನ್ನ ತಪ್ಪಿಸಬಹುದು. ಅಲ್ಲಿ ದೀಪಕ್ ಪೆಟ್ರೋಲ್ ಬಂಕ್ ಸ್ಟೇಷನ್ ಎದುರುಗಡೆ ಇದೇ ತರ ಆಗ್ತದೆ ಸರ್. ದಯವಿಟ್ಟು ಅದ್ರ ಬಗ್ಗೆ ಚಲೋ ಈ ಬಜೆಟ್ ಅಲ್ಲಿ ಇದು PWD ಬರುತ್ತೋ ಅಥವಾ ಕಾರ್ಪೊರೇಷನ್ ಲಿಮಿಟ್ ಬರುತ್ತೋ ಗೊತ್ತಿಲ್ಲ ನನಗೆ. ಅದು BH ರೋಡ್ ಅಂದ ತಕ್ಷಣ ಅವರು ಕಸ ಬಚ್ಚಕ್ಕೆ ನೀರು ಹೊಡ್ಕೊಂಡಾಗ ಇವ್ರಿಗೆ ಫೋನ್ ಮಾಡಿದ್ರೆ PWD ಸರ್ ಅಂತ ಹೇಳ್ತಾರೆ, ಕಸ ಹೊಡ್ಕೊಂಡಾಗ ಮಳೆ ನೀರಿತ್ತು. ಸೊ ಹಾಗಾಗಿ ಯಾಕೆ ಬರುತ್ತೆ ಅಂತ ನೋಡ್ಕೊಂಡು ದಯವಿಟ್ಟು ಅದನ್ನ ಒಂದು ಬ್ಯಾರಿಕೇಡ್ ನಮ್ಮ ಮಧ್ಯದಲ್ಲಿ ಅಳವಡಿಸೋದ್ರಿಂದ ತುಂಬಾ ಮೀನು ಮಾರ್ಕೆಟ್ ಬಗ್ಗೆ ಕಳೆದ 5 ವರ್ಷದಿಂದ ಮೀನು ತಿನ್ನೋರು ಪಾಪ ಮಾರ್ಕೆಟ್ ಅಲ್ಲಿ ನೀವು ಎಲ್ಲಾದ್ರೂ ಮೀನ್ ಮಾರ್ಕೆಟ್ಗೆ ಒಂದು ಯಾಕೆ ಸರ್ ಮೀನ್ ಮಾರ್ಕೆಟ್ ಮಾಡಬಾರ್ದು? ಅದು ನೋಡಿದ್ರೆ ನೀವು ಹೋದ್ರೆ ಅದೇ ನೀರಲ್ಲಿ ಎದ್ದಿದ್ದಾರೆ, ಅಲ್ಲೇ ಹರಡು ಕೂತಿರ್ತಾರೆ, 108 ಗಲೀಜಿದೆ ಸರ್. ನೀವು ಯಾಕೆ ಯಾಕೆ ನೀವು ಲಾಸ್ಟ್ ಟೈಮು ನಾನು ರೈಸ್ ಮಾಡಿದ್ದೆ ನಾನು ನಿಮ್ಗೆ. ದಯವಿಟ್ಟು ಕಮಿಷನರ್ ಅವ್ರೆ ಒಂದು 2 ಮಾರ್ಕೆಟ್ ಮಾಡಿ ಸರ್. ಯಾಕೆ ಸರ್ ನೀವು ಮನಸ್ಸಾಗ್ತಿಲ್ಲ? ನೀವೊಂಥರ ಕಮಿಷನರ್ ನೀವೊಂಥರ ಇದಕ್ಕೆ ಬಜೆಟ್ ಮಿನಿ ಮಾರ್ಕೆಟ್ ಬಗ್ಗೆ ಬರೆದಿರಲ್ಲ, ಪ್ರಸ್ತಾವನೆ ಪರಿಶೀಲನೆ ಮಾಡುವ ಹಂತದಲ್ಲಿ ಇದೆಂತ ಬರೆದ್ಬಿಡ್ತಾರೆ. ಕಂಪ್ಲೇಂಟ್ ರಿಪೋರ್ಟ್ ಅಷ್ಟೇ ಮುಗಿದೋಯ್ತು ಸರ್. ಕಳೆದ 5 ವರ್ಷ ಸರ್. ಯಾಕೆ ಸರ್ ಅದ್ರ ಬಗ್ಗೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಮಾಡ್ಬೇಕು. ಅವರು ಲ್ಯಾಂಡ್ ಕೊಟ್ಟರೆ ಸಾಕಲ್ಲ. ಚಿಕನ್ ಸ್ಟಾಲ್ಗಳನ್ನು ಸ್ವಲ್ಪ ಔಟ್ಸೈಡ್ ಸರ್ ಮಹಾನಗರ ಯೋಜನೆ ನಮ್ಮೊಟ್ಟಿಗೆ ಡಿಸ್ಕಷನ್ ಮಾಡ್ತಾ ಇಲ್ಲ ಸರ್. ದಯವಿಟ್ಟು ಇದ್ರ ಬಗ್ಗೆ ತುಂಬಾ ಬೇಗ ಗಮನ ಸರ್. ಸಾರ್ವಜನಿಕ ಸಭೆ ಆಗ್ಬೇಕು, ನಮ್ಮನ್ನ ಇನ್ವಾಲ್ವ್ಮೆಂಟ್ ಆಗ್ಬೇಕು. ಅವ್ರು ಏನ್ ಪ್ರಪೋಸ್ ಮಾಡ್ತಾ ಇಲ್ಲ ನಮ್ಮ ಗಮನದಲ್ಲಿ ಬರಬೇಕು. ಶಿವಮೊಗ್ಗ ಹೇಗ್ ಡೆವಲಪ್ ಆಗ್ಬೇಕು ಅಂತ ಒಂದಷ್ಟು ಕನಸು ನಮಗೂ ಇದೆ, ಸಾರ್ವಜನಿಕರಿಗಿದೆ, ನಿಮ್ಗೆ ಇದೆ ಸರ್. ಕದ್ದು ಮುಚ್ಚಿ ಮಾಡಿ ಕಳಿಸುವಂತ ಹಂತದಲ್ಲಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸರ್. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮೇಡಮ್ ಅವರೇ ಮತ್ತೆ ಸಾಹೇಬ್ ಇಬ್ರು ದಯವಿಟ್ಟು ಗಮನ ಹರಿಸಿ. ಮಹಾನಗರ ಪಾಲಿಕೆ ನೆಕ್ಸ್ಟ್ ರಿವೈಸ್ ಆಗ್ತಕ್ಕಂಥದ್ದು ಸಾರ್ವಜನಿಕ ಚರ್ಚೆಗೆ ಒಳಪಡಬೇಕು. ಅವತ್ತೇ ಅಭಿನಂದನೆ ಸಲ್ಲಿಸಿರೋರು ನಾವು ಬೋರ್ಡ್ ಹಾಕಿ ಕೆಲಸ ಮಾಡಿದ್ದೇವೆ. ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಇಲ್ಲ. ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀರಾ. ಈ ಸಲಹೆಗಳನ್ನು ಗಮನದಲ್ಲಿ ಇಟ್ಕೊಂಡು ಉತ್ತಮವಾದಂತಹ ಜನಪರವಾದಂತಹ ಬಜೆಟ್ ಅನ್ನ ಮುಂದಿನ ದಿನಗಳು ಕೊಟ್ಟೇವೆ ಅಂತ ಮಾತ್ರ ನಾನು ಸಭೆಗೆ ಹೋಗಿದ್ದೀನಿ. ಬಜೆಟ್ ಇರುತ್ತೆ, ಬಜೆಟ್ ಒಳಗಡೆ ಒಂದು ವರ್ಷದಿಂದ ವರ್ಷದವರೆಗೆ ಏನಾಗಬೇಕು ಅದನ್ನು ಸ್ವಲ್ಪ ಬೆನ್ನತ್ತಿ ಮಾಡಿಸೋ ಕೆಲಸ ನಮ್ಮ ಕಡೆ ನಡೆಯುತ್ತೆ ಅಂತ ಮಾತಾಡಿ ಜಾಸ್ತಿ ಏನು ಹೇಳಲ್ಲ. ಯಾಕಂದ್ರೆ ತುಂಬಾ ಸಂಗತಿಗಳು ಮಾಡಿದೆ. ಸ್ವಲ್ಪ ದಯವಿಟ್ಟು ನಿಮ್ಮಲ್ಲಿ ರಿಪೇಟ್ ತಂದು ಮಾಡಿರುವಂತ ಸಂಗತಿಯನ್ನು ನೀವು ಉಲ್ಲೇಖ ಮಾಡಿದ್ರೆ ಬೇಜಾರ ಬಜೆಟ್ ಅಲ್ಲಿ ಇರೋದು ಅವಶ್ಯಕತೆ. ನೀವೇ ನಮಗೆ ನೀವು ನಮ್ಮನ್ನು ಯಾವತ್ತೂ ದ್ವೇಷನ ಮಾಡಿಲ್ಲ, ಏನೂ ಇಲ್ಲ, ಪ್ರೀತಿ ಮಾಡಿರೋ ನಮ್ಮನ್ನು. ಆದ್ರೆ ಒಂದು ನಗರ ಪಾಲಿಕೆ ಒಳಗಡೆ ಅಧಿಕಾರಿಗಳು ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿರುವಂತ ಸಂಗತಿಗಳು ಇದೆ.
ಪ್ರಶ್ನೆ ಹೋದ್ಮೇಲೆ ನಾನು ಏನ್ ಹೇಳಿದೆ ನಿಮಗೆ ಈಗ ವಸಂತ್ ಕುಮಾರ್ ಅವರಿಗೆ ಸತೀಶ್ ಅವರಿಗೆ ಇವರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಬಹಳ ವರ್ಷ ಮಾಡಿದ್ದೀವಿ. ಮುಂದೆ ಸಲ್ಲಿಸಲಿದ್ದೀವಿ. ಒಂದು ಒಳ್ಳೊಳ್ಳೆ ಸಲಹೆಗಳು ಕೊಟ್ಟಿದ್ದೀರಾ, ಒಳ್ಳೆ ಚರ್ಚೆಗಳು ಮಾಡ್ತಾ ಇದೀವಿ. ಬಜೆಟ್ ಅಧಿವೇಶನಕ್ಕೆ ಏನ್ ಬೇಕು, ಬಜೆಟ್ ಒಳಗಡೆ ಏನಿರಬೇಕು ಏನಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಕೂಡ ನಡೆದಿದೆ. ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಅದು ಜೋಡಿಸೋ ಪ್ರಯತ್ನ ನಮ್ಮ ಕಡೆ ಮಾಡಿದ್ವಿ. ಉಳಿದಂತೆ ರಾಜ್ಯ ಸರ್ಕಾರದಿಂದ ಬರಬೇಕಾದಂತ ಸಂಗತಿಗಳು ಏನಿದೆ ಅದಕ್ಕೂ ಕೂಡ ಯೋಚನೆ ಮಾಡಿ ಯಾವುದರೊಳಗಡೆ ತರಬೇಕು. ನಿಜ ನಮಗೆಲ್ಲ ಗೋಲ್ಡ ಇಲ್ಲ ಪೈಮಾ ಬೆಳೆದಂಗೆ ರಾಜಕಾರಣಿಗಳಿಗೆ ಗೋಲ್ಡ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅದು ರೆಕಾರ್ಡ್ ಬೇರೆ ಆಗಿದೆ. ಒಬ್ಬ ಡಾಕ್ಟರ್ ಹತ್ರ ಹೋದ್ರಂತೆ ಆಪರೇಷನ್ ಮಾಡ್ಬಿಟ್ರಂತೆ. ವಾಪಸ್ ಮಾಡಿ ಆರಾಮಾಗಿ ಟ್ರೀಟ್ಮೆಂಟ್ ಮಾಡಿ ವಾಪಸ್ ಕಳಿಸ್ಬಿಟ್ಟು ಒಂದು ತಿಂಗಳಾದ್ಮೇಲೆ ಅವ್ರು ಆಸ್ಪತ್ರೆಯಿಂದ ಫೋನ್ ಮಾಡ್ತಾರಂತೆ, ಸರ್ ನಿಮ್ ಬ್ರೈನ್ ಇಲ್ಲಿ ಉಳಿದೋಗ್ಬಿಟ್ಟಿದೆ, ಅದೇ ನನಗೆ ಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ರು. ಅಲ್ಲ, ಒಂದು ಬ್ರೈನ್ ಬೇಡ ಅಂದ್ರೆ ಬಹಳ ಬ್ರೈನ್ ಇದ್ರೆ ಅದು ಈಗ ರಿಯಾಕ್ಟ್ ಮಾಡ್ತಾರೆ ಫೋನ್ ಮಾಡಿದ್ರೆ ಕೆಲಸ ಮಾಡೋರಿಗೆ ಮಾಡ್ತಿಲ್ಲ ಅಂತ ಹೇಳೋದು ನೀವೇ. ಒಳ್ಳೆ ಕೆಲಸ ಮಾಡ್ತಾರೆ ನಮ್ಗೆ. ನನಗೆ ಅರ್ಥ ಆಗಲಿದ್ದ ಒಂದೇ ಮಾತು ಅಂತ ಹೇಳಿದ್ರೆ ಎಲ್ಲ ಕಾರ್ಪೊರೇಟರ್ಸ್ ಏನಿಲ್ಲ. ಕಾರ್ಪೊರೇಟರ್ಸ್ ಎಲ್ಲೂ ಇಲ್ಲ. ಚುನಾಯಿತರಿಗೆ ಅಡ್ಡ ಬರಬಾರ್ದು, ಯಾರು ಬರ್ಬೇಕು, ಶಕ್ತಿ ಬರಬೇಕು, ಚಂದಿ ಬರ್ಬೇಕು, ಬರ್ತೀವಿ ಬರ್ಬೇಕು, ಇಲ್ಲ MP ಲೋಕಸಭಾ ಸದಸ್ಯರು ಬರ್ಬೇಕು, ಯಾರು ಕೇಳ್ಕೋಬೇಕಲ್ಲ ನಾವು. ನಾನು ಒಬ್ಬರಿಗೆ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ? ದುಡ್ಡು ಕಟ್ಟಕ್ಕೆ ಬಂದಾಗ ದುಡ್ಡು ಕಟ್ಟಿಸ್ಕೊಳ್ಳ, ದುಡ್ಡು ಕಟ್ಟಕ್ಕೆ ಬಂದಾಗ ದುಡ್ಡು ಕಟ್ಟಿಸ್ಕೊಳ್ಳ. ಅದು 10% ಜಾಸ್ತಿ ಆಗಿರುತ್ತೆ. ಕೈ ಕೊಡ್ಬೇಕಲ್ಲ ನೀವು. ಬೆಳಗ್ಗೆ ಹೋಗಿ ನೆನ್ನೆ ಹಿಂದಿನ ದಿವಸ ಇವತ್ತು ಹೇಳಿದ್ರು, ನಾಳೆ ಹೋಗಿ ಕಟ್ ಮಾಡಕ್ ಬಂದ್ರು. ಸರಿ ನಾವು ಯೋಚನೆ ಮಾಡ್ಬೇಕಲ್ಲ. ಇವತ್ತು ಹೇಳಿದ್ರು ನಿಂದು ಹಳೆಯ ಸಮಸ್ಯೆ ಬ್ಯಾಲೆನ್ಸ್ ಸಮಸ್ಯೆ ಇಟ್ಟಿದ್ದ ಅವ್ನು ಪ್ರತಿ ಸರಿ ಕಟ್ಟಕ್ ಹೋದಾಗ ಕಟ್ಟಿಸ್ಕೊಳ್ಳಿಲ್ಲ. ಯಾಕೆ? ಅವ್ರು ಮೂಲಭೂತ ಸಮಸ್ಯೆ ಇದೆ. ಆ ಥರದಲ್ಲೂ ಸ್ವಲ್ಪ ಬ್ರೇಕಪ್ ಮಾಡಿಬಿಟ್ಟು ಉಳಿದವರು ಯಾರ್ಯಾರು ಲಾಂಗ್ ಪೆಂಡಿಂಗ್ ಇದ್ದಾರೆ, ಹಿಂದೆ ನಗರಸಭೆಯಿಂದಾಗಿದ್ರು ಪೆಂಡಿಂಗ್ ಇರುವಂತ ನಿಮ್ಮ ಹತ್ರ ಫೈಲ್ಸ್ ಇದೆ, ಗೊತ್ತಿದೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಕೊಂಡು ಯಾವ 1 ಕೇಸು 10 ಕೇಸು 20 ಕೇಸು ಇಟ್ಕೊಂಡು ನೀವು ಬೇರೆ ತರ ಹೇಳುವಂಥದ್ದು ರಿಪ್ಲೈ ಕೂಡ ಬರೋದಲ್ಲ. ನಿಮ್ಮ ಬಗ್ಗೆ ಇರುವಂತ ಅಭಿಪ್ರಾಯ ವ್ಯತ್ಯಾಸ ಆಗಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಮಾಡಿ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಅಧಿಕಾರಿ ವೃಂದವೂ ಇದೆ. ಯಾಕಂದ್ರೆ 55 ಕೋಟಿ ಸಂಗ್ರಹ ಮಾಡಿದೀವ ನಾವು. 55 ಕೋಟಿ ಸಂಗ್ರಹ ಮಾಡಿದೀವಿ. ಮಾಡಿದ್ದಾರೆ. ಪ್ರತಿ ಪೌರ ಕಾರ್ಮಿಕರ ದಿನಾಚರಣೆ ಸಲುವಾಗಿ ಅಭಿನಂದನೆ ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಅವರು ಸಂಗ್ರಹ ಮಾಡಿದ್ರೆ ಡೆವಲಪ್ಮೆಂಟ್ ಆಕ್ಟಿವಿಟಿ ಆಗಿಲ್ಲ, ಉಳಿದಂತೆ ಎಲ್ಲ ಸಂಘಟನೆಗಳಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀವಿ. ಏನೇ ಅಧಿಕಾರ ವಹಿಸ್ಕೊಂಡು ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಮಾಡಿದ ಕೆಲಸ ಹೇಳಬೇಕಂತೆ. ನಾವು ಒಳ್ಳೆ ಸಂಗತಿನ ಸಾರ್ವಜನಿಕವಾಗಿ ಹೇಳ್ತೀವಿ. ವ್ಯತ್ಯಾಸ ಆಗಿದ್ರೆ ಇದು ಹೆಂಗೆ ಹೇಳಿದೆ ಅಂತ ಅವ್ರಿಗೆ ಕೇಳ್ಕೊಳ್ಳಿ, ಪರ್ಸನಲ್ ಆಗಿ ಅವ್ರಿಗೆ ಕೇಳ್ಕೊಳ್ಳಿ. ಯಾಕಂದ್ರೆ ಯಾವ್ದು ಸ್ಪೇರ್ ಮಾಡೋದು, ನಾವು ಯಾವ್ದು ಸ್ಪೇರ್ ಮಾಡೋದು. ಆಗಿರೋದನ್ನು ಒಳ್ಳೆದಂತ ಹೇಳ್ತೀವಿ, ಆಗಿಲ್ಲದೆ ಇರೋದು ಕೂಡ. ಯಾಕಂದ್ರೆ ಬಹಳ ಸಂಘಟನೆ ನಡೆಯುತ್ತೆ, ಎಲ್ಲದನ್ನು ಒಬ್ಬರ ಹೇಳಕ್ಕಾಗಲ್ಲ. ಆದ್ರೆ ಉತ್ತಮವಾದಂತ ಆಡಳಿತ ಕೊಡಬೇಕಾಗಿರುವ ಸಂಘಟನೆ ಖಂಡಿತ ಮಾಡ್ತೇವೆ ಅಂತ ಮಾತ್ರ ಹೇಳ್ತಾರೆ. ಈ ಒಂದು ವರ್ಷದೊಳಗಡೆ ರಿಸಲ್ಟ್ ಸಿಗುವಂತ ಕೆಲಸ ಮಾಡ್ತೇವೆ. ಅದಕ್ಕೆ ನಮಸ್ಕಾರ. ನಮಸ್ಕಾರ.
ಮಾನ್ಯ ಆಯುಕ್ತರಿಗೆ ಸರ್ ನಮಸ್ಕಾರ. ರಾಜ್ಯ ಬೀದಿ ಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನನ್ನ ಹೆಸರು ಚನ್ನವೀರಪ್ಪ ಗಾಮಂಗಟ್ಟಿ ಅಂತೇಳಿ ಸತತ 10-15 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಈ ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ 20 ಲಕ್ಷ ರೂಪಾಯಿ ಅನುದಾನ ಇದೆ ಅಂತೇಳಿ ನಿರುದ್ಯೋಗಿಗಳ ಸಮಸ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಅವರಿಗೆ ಉದ್ಯೋಗ ಸಿಗದೆ ಎಲ್ಲೆಲ್ಲಿ ಬೇಕಲ್ಲೂ ಅಲ್ಲಿ ತಮ್ಮ ವ್ಯಾಪಾರಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ರೋಡ್ ಅಗಲೀಕರಣ ಮಾಡಿ ಚಿಕ್ಕದಾಗಿದೆ. ಈ ಫುಟ್ಪಾತ್ಗಳಿಲ್ಲ. ಫುಟ್ಪಾತ್ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಮಹಲ್ಗಳು, ಅಂಗಡಿಗಳು ಇಂಥವೇ ಜಾಸ್ತಿ ಆಗಿದ್ದಾರೆ. ತಾವಿದ್ದಾಗೆ 3 ವರ್ಷದ ಹಿಂದೆ ಗಸ್ತು ವಾರಕ್ಕೆ ಅಷ್ಟು ಅಂತ ಹೇಳಿದ್ವಿ. ಯಾರ್ಯಾರು ಆಕ್ರಮಣ ಮಾಡ್ಕೊಳ್ತಾರೋ ಅವರನ್ನ ಒಂದು ಟಾಸ್ಕ್ ಫೋರ್ಸ್ ಮಾಡ್ಕೊಂಡ್ಬಿಟ್ಟು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಆಮೇಲೆ ವೃದ್ಧರಿಗೆ ಸುಗಮವಾಗಿ ಸಂಚಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂದಿದ್ವಿ. ಅದು ಟಾಸ್ಕ್ ಫೋರ್ಸ್ಗೂ ಬರಲಿಲ್ಲ, ಗಸ್ತು ವಾಹನೂ ಬರಲಿಲ್ಲ ಇದುವರೆಗೂ. ಈಗೇನು ಅಭಿವೃದ್ಧಿ ಮಾಡಿದಿರೋ 110 ಕನ್ಸೂರೆನ್ಸ್ ರೋಡ್ ಅನ್ನ ಅಭಿವೃದ್ಧಿ ಮಾಡಿದಿರೋ ಸ್ಟ್ರೀಟ್ ವೆಂಡರ್ಸ್ಗೆ 2 ವೀಲರ್ 4 ವೀಲರ್ ಅದನ್ನ ಆಲ್ರೆಡಿ ಈಗ ಕೆಲವೊಂದು 2 ವೀಲರ್ 4 ವೀಲರ್ ಹೋಗಿದೆ. ಅಭಿವೃದ್ಧಿ ಆಗದೇ ಇರುವಂತಹ ಕನ್ಸೂರೆನ್ಸ್ ರೋಡ್ಗಳು ಬಹಳಷ್ಟಿವೆ. ಆ ರೋಡ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣ ಫುಟ್ಪಾತ್ ಹಾಗೂ ರೋಡ್ಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಓಡಾಡಕ್ಕೆ ಅವಕಾಶ ಆಗತ್ತೆ. ದಯವಿಟ್ಟು ಅದನ್ನ ಮಾಡಿಕೊಡಿ. ಫುಟ್ಪಾತ್ ಸಾರ್ವಜನಿಕರು ಓಡಾಡಕ್ಕೆ ಮಾತ್ರ ಸೀಮಿತ ಆಗಿರಲಿ. ಏನು ಅನಧಿಕೃತವಾಗಿ ಕಾರ್ಡ್ ಪಡಿತಾರೋ ಅದನ್ನ ರದ್ದುಗೊಳಿಸಿ ಒಂದು ಡಾಟಾ ಸಿಸ್ಟಮ್ ಅಲ್ಲಿ ಅವ್ರ ID ಕಾರ್ಡ್ ಕೊಡಿ, ಅವ್ರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ತಗೊಂಡೋಗಿ ಆರ್ಥಿಕ ದುರ್ಬಲ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ID ಕಾರ್ಡ್ ಕೊಡಿ. ಮುಂದಿನ ದಿನದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ನಿಯಂತ್ರಣ ಮಾಡಿ ಅಂತ ನಾನು ಹಲವು ಸರಿ ಹೇಳಿದ್ದೀನಿ. ಮತ್ತೊಂದ್ಸರಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಡೆವಲಪ್ಮೆಂಟ್ಗೋಸ್ಕರ 20 ಲಕ್ಷ ರೂಪಾಯಿ ಅನುದಾನ ಇಡಿ. ಹಾಗೂ ಅವ್ರು ಏನು ಕನ್ಸೂರೆನ್ಸ್ ರೋಡ್ ಅಲ್ಲಿ ಅಭಿವೃದ್ಧಿ ಮಾಡಿದ್ರು 14 ಪೆಂಡಿಂಗ್ ಆಯ್ತು. ಇದುವರೆಗೂ ಒಬ್ರಿಗೂ ಸ್ಥಳಾಂತರವಾಗಿಲ್ಲ. ಆಲ್ರೆಡಿ ಮೊನ್ನೆ ಆ ಕನ್ಸೂರೆನ್ಸ್ ರೋಡ್ಗಳಲ್ಲಿ 2 ವೀಲರ್ ಪಾರ್ಕಿಂಗ್ ಕೊಟ್ಬಿಟ್ರಿ ಆಲ್ಮೋಸ್ಟ್. ಈ ಮುಂದಿನ ದಿನ ಅದು ಸಿಗಲ್ಲ. ಶಿವಾಲಯ ದೇವಸ್ಥಾನದಲ್ಲಿರುವಂತಹ 70 ಮಳಿಗೆಗಳು ಇದುವರೆಗೂ ಕಾರ್ಯಾಚರಣೆ ಬರಲಿಲ್ಲ. ಉದ್ಘಾಟನೆ ಆಗಿ ಬಂದ್ಬಿಟ್ರೆ ಕಾರ್ಯಾಚರಣೆ ಬರಲಿಲ್ಲ. ಅದ್ರಲ್ಲಿ ಹೋಗದೆ ಇದ್ದವ್ರನ್ನ ವಜಾಗೊಳಿಸಿ ಯಾರಿಗೆ ಹಸಿವಿದೆಯೋ ಅಂತವ್ರಿಗೆ ಕೊಡಿ, ಪಾಲಿಕೆಗೆ ಆದಾಯ ಆಗತ್ತೆ ಅಂತೇಳಿ ಮತ್ತೊಮ್ಮೆ ವಿನಮ್ರತವಾಗಿ ತಾನು ಮನವಿ ಮಾಡ್ಕೊಂತ ನಾನು ಮಾತನಾಡ್ತೇನೆ. ಧನ್ಯವಾದಗಳು. ಕೇಳಿದಾಗ 80 ಸುಪತ್ರ ಪತ್ರ ಕೊಡ್ತೀವಿ, 150 ಖಾತೆ ಆಗಿದೆ ಅಂತ ನಾನು ಮಾಹಿತಿ ಕೊಟ್ಟಿದ್ದಾರೆ. ಇದೇ ಪ್ರಶ್ನೆ ಮೇಡಮ್ ಇದೇ ಕೂತ್ಕೊಂಡಿದ್ದಾರೆ. LC ಕ್ವಶನ್ ಆಗಿದೆ. LC ಕ್ವಶನ್ ಆದಾಗ 212 ಸುಪತ್ರ ಪತ್ರ ಕೊಟ್ಟಿದ್ದೀವಿ ಅಂತ ಹೇಳಿ ಕೌನ್ಸಿಲಿಂಗ್ ಕೊಡ್ತಾರೆ. ಲೆಜಿಸ್ಲೇಟಿವ್ ಕೌನ್ಸಿಲಿಂಗ್ ಉತ್ತರ ಕೊಡ್ತಾರೆ. ಇದು ಯಾವ್ದು ಕರೆಕ್ಟ್? 212 ಆದ್ರೆ ಅಥವಾ 80 ಅಥವಾ 100 ಆದ್ರೆ 112 ಭೂಕಬಳಿಗೆ. ಇದನ್ನ ನಾವು ಐಡೆಂಟಿಫೈ ಮಾಡಿ ಮಹಾನಗರ ಪಾಲಿಕೆಯಿಂದ ಅವನ್ನೆಲ್ಲ ವಶಕ್ಕೆ ಪಡೆದ್ಬಿಟ್ಟು ಹರಾಜು ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದೆ. ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಎಸ್ಟೇಟ್ ಆಫೀಸರ್ ಅಂತ ಒಂದು ಪೋಸ್ಟೇ ಇದೆ. ಅವ್ರ ಕೆಲಸನೇ ಅದು. ತಮ್ಮ ಆಫೀಸ್ ನಲ್ಲಿ ನಾವು ಎಷ್ಟು ಪ್ರಾಪರ್ಟಿಗಳನ್ನು ಲೀಸ್ ಕೊಟ್ಟಿದ್ದೀವಿ ಅನ್ನೋದು ದಾಖಲೆ ಇಲ್ಲ. ಮಾಹಿತಿ ಹಕ್ಕಲ್ಲಿ ಕೇಳಿದಾಗ ಇಲ್ಲಿವರೆಗೂ ದಾಖಲೆ ಕೊಡಲಿಲ್ಲ ನಮ್ಮ ಹತ್ರ. ಬಿಲ್ ಕಲೆಕ್ಟರ್ ಕಲ್ಬಿಟ್ಟು ಕೇಳ್ತಾರೆ, 4 ಇದು ಕೊಡ್ತಾರೆ. 100 ಪ್ರಾಪರ್ಟಿಗಳಿದಾವೆ, 4 ಪ್ರಾಪರ್ಟಿ ಕೊಡ್ತಾರೆ ಲೀಸ್ ಕೊಟ್ಟಿದ್ದೀವಿ ಅಂತ. ಅವೆಲ್ಲ ಯಾರ ಹಸ್ತದಲ್ಲಿದ್ದಾವೆ? ಇದು ಮಹಾನಗರ ಪಾಲಿಕೆ ಆಸ್ತಿ ವಿಚಾರ. ಆಸ್ತಿನ ಪ್ರೊಟೆಕ್ಟ್ ಮಾಡಿ, ಪಾರ್ಕ್ಗಳನ್ನ ಪ್ರೊಟೆಕ್ಟ್ ಮಾಡಿ, ಓಪನ್ ಸ್ಪೇಸ್ ಪ್ರೊಟೆಕ್ಟ್ ಮಾಡಿ, ಆದಾಯ ಮಾಡ್ಕೊಳ್ಳಿ. ಯಾರೋ ಭೂಕಬಳಿಕೆ ಮಾಡಿದ್ರೆ ಯಾವತ್ತೋ ಒಂದು ದಿವಸ ಇವ್ರು ಕೆಲಸ ಮಾಡಿದವ್ರಿಗೆ ಎಲ್ಲ ಉದ್ಯೋಗ ಬಂದೇ ಬರುತ್ತೆ. ಮುಂದೆ ಯಾವತ್ತೋ ಒಂದು ದಿವಸ ಆದಾಗ ಇಲ್ಲಿ ನಾನು ವಿತೌಟ್ ಡಾಕ್ಯುಮೆಂಟ್ ಹೇಳ್ತಾ ಇಲ್ಲ, ಮಾಹಿತಿ ಹಕ್ಕಲ್ಲಿದೆ. LC ಕ್ವಶನ್ ಆನ್ಸರ್ ಮಾಡತಕ್ಕಂತ ರೆಕಾರ್ಡ್ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ತಾವು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಾನು ಆರೋಪ ಮಾಡ್ತಾ ಇದ್ದೀನಿ. ಒಂದು. ಎರಡನೇದು, ಮಾಹಿತಿ ಹಕ್ಕು ಅಧಿನಿಯಮಗಳಲ್ಲಿ ಮಾಹಿತಿಗಳು ಕೇಳಿದ ಸಾರ್ವಜನಿಕರು ಈ ತಮ್ಮ ನಗರಸಭೆಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಮಾಹಿತಿನೇ ಕೊಡೋದಿಲ್ಲ, ಓಡಾಡಿಸ್ತಾರೆ. 30 ಡೇಸ್ ಅಲ್ಲಿ ಯಾವ್ದು ಕೊಟ್ಟಿದೆ ಲೆಕ್ಕ ಮಾಡ್ಕೊಳ್ಳಿ, ನೋಡಿ. ಇಡೀ ಸಿಟಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದಾಗ 4 ಜನ ಮಾಡಿರ್ತೀರಿ, ಅಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಇದೊಂದು ಸಾರ್ವಜನಿಕ ಪ್ರಾಧಿಕಾರ ಅಕಾರ್ಡಿಂಗ್ ಟು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಈ ಸಾರ್ವಜನಿಕ ಪ್ರಾಧಿಕಾರದಲ್ಲಿ ಪ್ರತಿಯೊಬ್ಬರು ಕೂಡ ಸೆಕ್ಷನ್ 5 ಪ್ರಕಾರ ಪ್ರತಿಯೊಬ್ಬರು ಕೂಡ ಮಾಹಿತಿ ಅಧಿಕಾರಿ, ಸಾರ್ವಜನಿಕ ಮಾಹಿತಿ ಅಧಿಕಾರಿ. ಯಾರ ಹತ್ರ ಮಾಹಿತಿ ಇದೆ ಅವ್ರು ತಂದು ಕೊಡೋದು ಅವ್ರ ಡ್ಯೂಟಿ. ಇಲ್ಲಿಂದ ಲೆಟರ್ ಬರೀತಾರೆ ಆ ಮಾಹಿತಿ ಅಧಿಕಾರಿಗೆ, ಇಂಥ ಮಾಹಿತಿ
ನಿಮ್ಮ ಹತ್ರ ಇದ್ರೆ ಕೊಡ್ರಿ ಅಂತ. ಇದೇ ಆಫೀಸ್ ಇಲ್ಲಿಂದ ಇನ್ನೊಬ್ರು ಬರೀತಾರೆ. ಇವೆಲ್ಲ ಸುತ್ಕೊಂಡು ಬರೋದಿಗೆ 5 ತಿಂಗಳು 6 ತಿಂಗಳು ಆಗ್ತದೆ. ಅವ್ರನ್ನ ಅವ್ರಿಗೆ ದಂಡ ಹಾಕ್ಸ್ಬೋದು. ಆದ್ರೆ ದಂಡ ಹಾಕ್ಸೋದು ಉದ್ದೇಶ ಇಲ್ಲ. ಸಾರ್ವಜನಿಕ ಮಾಹಿತಿ ಸಿಗ್ಬೇಕು, ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು. ಮಹಾನಗರ ಪಾಲಿಕೆ ಆಡಳಿತ ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು ಅಂತ ನಮ್ಮ ಉದ್ದೇಶ. ದಯಮಾಡಿ RTI ಕಮಿಷನ್ ಆಕ್ಟ್ ಇದಿದೆ, ಆದೇಶ ಇದೆ, ಸರ್ಕ್ಯುಲರ್ ಇದೆ. ಇದು ಗೆಸ್ಟೆಡ್ ಅಂಡ್ ಅಬೌವ್ ಕೊಡಬೇಕು ಮಾಹಿತಿ ಅಧಿಕಾರಿ ಅಂತ ಹೇಳಿ. ಮ್ಯಾನೇಜರ್ಗಳಿಗೆ ಏನ್ ಕೊಟ್ಟಿದ್ರೆ ಅದನ್ನು ಚೇಂಜ್ ಮಾಡಿಬಿಟ್ಟು ಗೆಸ್ಟೆಡ್ ಅಂಡ್ ಅಬೌವ್ ಕೊಡಿ. ಸ್ವಲ್ಪ ಜವಾಬ್ದಾರಿಯಿಂದ ಮಾಹಿತಿಗಳನ್ನ ಕೊಡ್ಲಿ. ಸರ್ಕ್ಯುಲರ್ ಇದೆ ನಂತರ ಕೊಡ್ತೀವಿ ಬೇಕಾದ್ರೆ. ಆ ಸರ್ಕ್ಯುಲರ್ ಪ್ರಕಾರ ಗೆಸ್ಟೆಡ್ ಅಂಡ್ ಅಬೌವ್ ಕೊಡಬೇಕು. ನಾನ್ ಗೆಸ್ಟೆಡ್ ಅವರಿಗೆ ಕೊಟ್ಟಿದ್ದೀವಿ, ಅವ್ರು ಯಾರು ಕೂಡ ಜವಾಬ್ದಾರಿಯಿಂದ ಮಾಹಿತಿಗಳನ್ನು ಸಾರ್ವಜನಿಕರು ಕೊಡ್ತಾ ಇಲ್ಲ. ಇದಂತೂ ಡಿಲೇ ಆಗ್ತಾ ಇದೆ. ಮಾಹಿತಿ ಕೊಟ್ಬಿಟ್ರೆ ಕೇಳೋದೇ ಇಲ್ಲ ತಮಗೆ ಸಾಕಷ್ಟು ಇದು. ಹಾಗಾಗಿ ನನ್ನ ಸಜೆಷನ್ ಆರೋಪ ಅಲ್ಲ, ಇದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನನ್ನ ಎಲ್ಲರ ಪರವಾಗಿ ನಾನು ಸಜೆಷನ್